पूर्णं जगत्प्राणां संस्कृतं संस्कृतिं गुरुं कृषिकं सैनिकं गाञ्च वन्दे भारतमातरम्। अस्तु तेजस्विनोदीतम् अस्तु च ब्रह्मवर्चसं सम्पादयेमहि सहः वीर्यं कृषीमहि। ॐ नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। ಯಜ್ಞಕ್ಕೆ ಆಸ್ತಿಕನ ಪ್ರವೇಶವಾಗಿದೆ. ಸರ್ಪಯಾಗ ನಡೀತಾ ಇದೆ. ಬಂದು ಯಜ್ಞ ನಡೀಬೇಕಾದ ರೀತಿ ನೀತಿಗಳನ್ನೆಲ್ಲ ಮೊದಲೇ ತಿಳಿದಿದ್ದ ಅನ್ನುವ ಕಾರಣದಿಂದ ಹಳೆಯ ಎಲ್ಲ ಇತಿಹಾಸಗಳನ್ನು ಕೆದಕಿ ಹಿಂದೆ ಮಾಡಿದವರ ಯಜ್ಞಕ್ಕೂ ನಿನ್ನ ಯಜ್ಞಕ್ಕೂ ಇರುವ ಸಾಮ್ಯವನ್ನು ಹೇಳಿ ಬಹಳ ಖುಷಿಪಡಿಸಿದ ಜನಮೇಜಯನನ್ನು. ಜನಮೇಜನಿಗೆ ಖುಷಿಯಾಯಿತು. ಮುಖ್ಯ ಕಾರಣ ಇವನಿಗೆ ಹಿಂದಿನದ್ದೆಲ್ಲ ಎಷ್ಟು ಗೊತ್ತಿದೆ ಅಂತ. ಯಾವಾಗಲೂ ನಾವು ಒಂದು ವಿಷಯವನ್ನು ನಿರೂಪಣೆ ಮಾಡುವಾಗ ನಾವು ಮೊದಲು ಅದಕ್ಕೆ ತುಂಬ ಕೃಷಿಯನ್ನು ಮಾಡಿ, ಅಂದರೆ ಪೂರ್ವ ಸಿದ್ಧತೆಯನ್ನು ಮಾಡಿ ಮಾತನಾಡಿದರೆ ಆವಾಗ ಎದುರುಗಡೆಯವನಿಗೆ ಅದು ರೀಚ್ ಆಗುತ್ತೆ. ಜನಮೇಜಯನಿಗೆ ಇಷ್ಟ ಆಗಿದ್ದು ಅದೇ ಕಾರಣಕ್ಕೆ. ಹಾಗಾಗಿ ಯಜ್ಞದ ಇತಿಹಾಸವನ್ನೆಲ್ಲ ತಿಳ್ಕೊಂಡು ನನ್ನ ಯಜ್ಞವನ್ನು ಅದರ ಜೊತೆಗೆ ಹೋಲಿಸಿದ ಅಲ್ವಾ. ನಾವು ಅಷ್ಟು ದೊಡ್ಡ ಯಜ್ಞ ಮಾಡಿದ್ದೇನೋ ಇಲ್ಲೋ ಗೊತ್ತಿಲ್ಲ, ಆದರೆ ಅವನಿಗೂ ಒಂದು ಮನಸ್ಸಿನಲ್ಲಿ ಅಳುಕು ಇದೆ. ಸರ್ಪಯಾಗ ಅನ್ನೋದು ಇಲ್ಲಿ ತನಕ ಯಾರು ಮಾಡಿದ್ದಲ್ಲ. ಮಾಡದೇ ಇರುವ ಹೊಸ ಯಾಗವನ್ನು ಮಾಡುವ ಜೊತೆಗೆ ಆ ಯಜ್ಞದಲ್ಲೂ ನಾನು ಪ್ರಾಮಾಣಿಕವಾಗಿ ಯಜ್ಞಕ್ಕೆ ಬೇಕಾದ ಎಲ್ಲ ಸಂಭಾರಗಳನ್ನು ತುಂಬಿಸಿಕೊಂಡಿದ್ದೇನೆ, ಅದನ್ನು ಗುರುತಿಸಿ ಹೇಳಿದ್ನಲ್ವಾ ಅಂತ ಖುಷಿಯಾಗಿ ಇವನಿಗೆ ಕೇಳಿದ್ದನ್ನು ಕೊಡಬೇಕು ಅಂತ ಅಂದುಕೊಂಡು ಮಾತು ಹೇಳಿದ. ಆದರೆ ಯಜ್ಞ ಮುಕ್ತಾಯ ಆಗ್ತಾ ಇದೆ. ಮುಗಿಯುವುದಕ್ಕೆ ಬೇಕಾದ ಎಲ್ಲ ಕರ್ತವ್ಯಗಳನ್ನು ಮುಗಿಸಿ ಆಮೇಲೆ ಬರ್ತೇನೆ ಅಂತ ಯೋಚಿಸಿ ಋತ್ವಿಕ್ಗಳಿಗೆಲ್ಲ ಹೇಳ್ತಾನೆ, ತಕ್ಷಕನನ್ನು ಕರೀರಿ ಯಜ್ಞಕ್ಕೆ ಆಹುತಿಯನ್ನಾಗಿ, ಅವನಿಂದಾಗಿ ನಮ್ಮ ಅಪ್ಪ ತೀರಿಕೊಂಡದ್ದು ಅಂತ. ಆದರೆ ಅವನು ಅಷ್ಟೊತ್ತಿಗೆ ಇಂದ್ರನನ್ನು ಪ್ರಾರ್ಥನೆ ಮಾಡಿ ಅಭಯವನ್ನು ಕೇಳಿದ್ದ. ಇಂದ್ರ ಏನು ಯೋಚನೆ ಮಾಡಬೇಡ, ನೀನೇನು ಆಗಲ್ಲ ಅಂದ, ನಿನಗೇನು ತೊಂದರೆ ಇಲ್ಲ ಅಂದ. ಆವಾಗ ಇದು ಇವರಿಗೆ ಮಂತ್ರದಲ್ಲಿ ಕಾಣಿಸ್ತಾ ಇದೆ. ಏನು ಅಂದರೆ ಇಂದ್ರನ ಕುರ್ಚಿಗೆ ಸುತ್ತು ಹಾಕಿಕೊಂಡು ತಕ್ಷಕ ಕೂತಿದ್ದಾನೆ, ಬರ್ತಾ ಇಲ್ಲ ಅವನು. ಬರ್ತಾ ಇಲ್ಲ ಅಂದಾಗ ಕೊನೆಗೆ ಹೇಳಿದ್ರು, ಯಾರು ಅವನಿಗೆ ರಕ್ಷಣೆ ಕೊಡಿದ್ರೆ ಅವರನ್ನು ಸೇರಿಸಿ ಹೋಮ ಮಾಡಿ ಇಂದ. ಸೇಂದ್ರಾಯ ತಕ್ಷಕಾಯ ಸ್ವಾಹ, ಸೇಂದ್ರಾಯ ಇಂದ್ರನಿಂದ ಕೂಡಿದ ತಕ್ಷಕನಿಗೆ ಆಹುತಿ ಕೊಡಿ ಇಂದ. ಆ ಮಂತ್ರಕ್ಕೆ ಎಷ್ಟು ಬಲ ಅಂದರೆ ಇಂದ್ರ ಕೂತ ಪದವಿಯೂ ಕೂಡ ಅಲುಗಾಡಿ ಅದರ ಜೊತೆಗೆ ನಡುಗಿ ಎತ್ತಲಿಕ್ಕೆ ಶುರುವಾಯಿತು. ಅಷ್ಟೊತ್ತಿಗೆ ತಕ್ಷಣ ನೀವೇನಾದರೂ ಕೊಡೋದಿದ್ರೆ ಅದು ನನಗೆ ಈಗಲೇ ಕೊಡಬೇಕು ಅಂತ ಆಸ್ತಿಕ ಬಾಯಿ ತೆಗೆದು ಕೇಳಿದ. ಆಗ ಜನಮೇಜಯ ಇನ್ನು ಸ್ವಲ್ಪ ಹೊತ್ತು ಅಂದ. ಇಲ್ಲ ಇಲ್ಲ, ಈ ಕ್ಷಣದಲ್ಲಿ ನನಗೆ ಕೊಡಬೇಕಾದ ವರ ಈ ಯಜ್ಞ ಇಲ್ಲಿಗೆ ನಿಲ್ಲಬೇಕು. ಇದಕ್ಕಿಂತ ಒಂದು ಅಂಶವೂ ಕೂಡ ಮುಂದೆ ಹೋಗುವುದಕ್ಕೆ ನನಗೆ ಮನಸ್ತೃಪ್ತಿ ಆಗ್ತಾ ಇಲ್ಲ. ನನಗೆ ನೀವು ಕೊಡಬೇಕು ಅಂತಿರುವ ವರವನ್ನು ಇಲ್ಲಿಗೆ ನಿಲ್ಲಿಸುವುದೇ ದೊಡ್ಡ ವರ ಅಂತ ಹೀಗೆ ನಾನು ಇದನ್ನು ತುಂಬ ಯೋಚನೆ ಮಾಡಿ ಕೇಳ್ತಾ ಇದ್ದೇನೆ. ಸುಮ್ಮನೆ ಕಾರಣ ಇಲ್ಲದೆ ಯಾವುದೋ ಒಂದು ಕುಹಕದಿಂದಲೋ ಯಜ್ಞ ಹಾಳಾಗಲಿ ಅಂತನೋ ಕೇಳ್ತಾ ಇಲ್ಲ. ಇದರ ಹಿಂದೆ ತುಂಬ ಕಾರಣಗಳಿವೆ ಅಂತ ಹೇಳಿದ ಮೇಲೆ ಅವನ ಮಾತಿನಲ್ಲಿ ಒಂದು ದೃಢತೆ ಇತ್ತು. ಏನು ಹೇಳಬೇಕೋ ಅದನ್ನು ಸ್ಪಷ್ಟವಾಗಿ ಹೇಳ್ತಿದ್ದ. ಸುಮ್ಮನೆ ಈ ಹಾಳು ಮಾಡೋರು ಅಥವಾ ಒಂದು ಕೆಲಸಕ್ಕೆ ಅಡ್ಡಿ ತರೋರು ಅಂತಾದರೆ ಅವರಲ್ಲೇ ಒಂದು ನಿಶ್ಚಯ ಬುದ್ಧಿ ಇಲ್ಲ. ನಾನು ತಪ್ಪು ಮಾಡ್ತಾ ಇದ್ದೇನೆ, ಇದನ್ನು ಮಾಡಬಾರ್ದಿತ್ತು, ಆದರೂ ಹೇಳ್ತಾ ಇದ್ದೇನೆ ಅಂತ ಅನ್ನೋ ಅಳುಕು ಇರ್ತಿತ್ತು. ಆದರೆ ಇವನಿಗೆ ಆ ಅಳುಕು ಇಲ್ಲದೆ ಧೈರ್ಯವಾಗಿ ಆ ಮಾತನ್ನು ಹೇಳುವಾಗ ಜನಮೇಜನಿಗೆ ಹೌದು ಅಂತ ಅನ್ನಿಸಿ ಅಲ್ಲಿಗೆ ಆಯಿತು, ಈ ಯಜ್ಞವನ್ನು ಇಲ್ಲಿಗೆ ನಿಲ್ಲಿಸ್ತೇನೆ ಅಂತ ಹೇಳಿ ಆ ಯಜ್ಞಕ್ಕೆ ಯಾವುದೇ ತೊಂದರೆ ಆಗದೆ ಮುಂದೆ ಏನೇನು ನಾನು ಅಂದ್ಕೊಂಡಿದ್ದದ್ದು ಯಾವುದನ್ನು ಮಾಡದೆ ಅಲ್ಲಿಗೆ ಆ ಯಜ್ಞಕ್ಕೆ ಪೂರ್ಣಾಹುತಿಯನ್ನು ಹಾಕಿಸಿ ಯಥಾ ಪ್ರಕಾರ ಆ ಬಂದ ಎಲ್ಲ ಸಜ್ಜನರಿಗೂ, ಅದು ಹಿಂದೆ ಸಮಾರಾಧನೆ ಅಂತ ಅರ್ಥ. ಬಂದರೆ ಅಲ್ಲಿ ಇಂಥವರು ಅಂಥವ್ರು ಅಂತಿಲ್ಲ. ನೀವು ಇವತ್ತೂ ಕೂಡ ಎಷ್ಟೋ ದೇವಸ್ಥಾನಗಳಲ್ಲಿ ದೊಡ್ಡ ಕಾರ್ಯಕ್ರಮಗಳಾದಾಗ, ರಥೋತ್ಸವ ಅಂತ ಆದಾಗ ಅಲ್ಲಿ ಯಾವುದೇ ರೀತಿಯಿಂದ ಇವರು ಮೇಲ್ಪಂಕ್ತಿ, ಇವರು ಕೆಳಪಂಕ್ತಿ, ಇವರು ಮೇಲ್ವರ್ಗದವರು ಕೆಳವರ್ಗದವರು ಏನೂ ಇಲ್ಲ. ಅದು ಹಬ್ಬ ಅಂತ ಸೇರಿದಾಗ ಎಲ್ಲರೂ ಒಂದೇ. ಎಲ್ಲರನ್ನೂ ಕರೆದು ಇಡೀ ಆ ಕಾಲದಲ್ಲಿ ಬಂದ ತನ್ನ ದೇಶದ ಪ್ರಜೆಗಳ ಎಲ್ಲರಿಗೂ ಬೇಕಾದ ಅನ್ನದಾನವನ್ನು ಮಾಡಿಸಿ ಯಜ್ಞಕ್ಕೆ ಮುಕ್ತಾಯ ಹಾಡಿ ನಿಲ್ಲಿಸುವಾಗ ಮಾತುಕತೆ ಮುಂದುವರಿಯುತ್ತೆ. ಅಂದರೆ ಆ ಯಜ್ಞಕ್ಕೆ ಬೇಕಾದ ಮುಕ್ತಾಯವನ್ನು ಹಾಡಿದ ಬಳಿಕ ಮಾತುಕತೆ ಮಾಡ್ತಾ ಆಸ್ತಿಕನ ಹತ್ರ ಕೇಳಿಕೊಳ್ತಾನೆ ಜನಮೇಜ. ಭೂಯೋ ಭೂಯ ಸರ್ವಶಸ್ತೆ ಅಬ್ರುವನ್ಸ್ತಂ ಕಿಂತೆ ಪ್ರಿಯ ಕರವಾಮ್ಯತ್ವ ವಿದ್ವನ್ ಪ್ರೀತಾ ವಯಂ ಮೋಕ್ಷಿತಾಶ್ಚೈವ ಸರ್ವೇ ಕಾಮಂ ಕಿಂತೆ ಕರವಾಮಾದ್ಯ ವತ್ಸ. ಸರ್ಪಗಳು ಬಂದು ಕೇಳಿಕೊಳ್ತಾವೆ ಯಾರ ಹತ್ರ? ಆಸ್ತಿಕನ ಹತ್ರ. ನಮ್ಮನ್ನು ಉಳಿಸಿದಿ ಅಂತ. ನಿನ್ನ ಈ ನಿಷ್ಠುರವಾದ ಮಾತು ಜನಮೇಜನಲ್ಲಿ ಸಿಟ್ಟು ತರಿಸಲಿಲ್ಲ. ಇದೇ ದೊಡ್ಡ ಆಶ್ಚರ್ಯ. ಯಾವತ್ತೂ ಸಾಮಾನ್ಯ ನಿಷ್ಠುರವಾದಿ ಲೋಕ ವಿರೋಧಿ ಅಂತ ಲೆಕ್ಕ.
ಸ್ವಲ್ಪ ಕಡಾಖಂಡಿತವಾಗಿ ಮಾತಾಡ್ತಾನೆ ಅಂತಂದಾಗ ಅವನ ಲೋಕಕ್ಕೆ ಯಾವಾಗಲೂ ಸ್ವಲ್ಪ ದೂರವಾಗಿ ಇರಬೇಕಾಗತ್ತೆ. ಅವನು ಪ್ರಸಿದ್ಧಿಯನ್ನು ಹೊಂದುವುದಿಲ್ಲ, ಅವನು ಬಹಳ ಹೆಚ್ಚು ಬಯಸ್ಕೊಳ್ಳುವ ಕಾರ್ಯಕ್ರಮಗಳೇ ಇರ್ತವೆ. ಆದರೆ ಇಲ್ಲಿ ನೀನು ಇಷ್ಟು ಕಡಾಖಂಡಿತವಾಗಿ ಹೇಳಿದಾಗಲೂ ನಿನ್ನ ಮಾತನ್ನು ಒಪ್ಪಿಕೊಳ್ಳುವಷ್ಟು ಅದಟು ಇತ್ತು ಅಂತಂದರೆ, ನೀನು ಹೇಳಿದ ಮಾತಿನಲ್ಲಿ ನಿನಗೆ ಇರುವ ಹಿಂದಿನ ಅಧ್ಯಯನದ ವಿಷಯದಲ್ಲಿ ನಿನ್ನ ಈ ನಡೆ ನುಡಿ ಎಲ್ಲವೂ ಶುದ್ಧ ಇತ್ತು, ಆದ್ರಿಂದ ಅದನ್ನು ಒಪ್ಪಿಕೊಳ್ಳುವುದಾಯಿತು. ಯಾವಾಗ ನಾವು ಶುದ್ಧ ಇರ್ತೇವೋ, ನಮ್ಮ ಮಾತಿನ ಹಿಂದಿನ ಮನಸ್ಸಿನ ಎಲ್ಲ ಯೋಚನೆಗಳು ಸ್ಪಷ್ಟವಾಗಿ ಇದ್ದಾಗ ಎದುರುಗಡೆಯವನಿಗೆ ಅದು ಏನೇ ಲೋಕದಲ್ಲಿ ಇಲ್ಲಿ ತನಕ ನಂಬಿದ್ದೇ ಅತ್ಯಂತ ಅಶುದ್ಧವಾಗಿದ್ರು ಇವನು ಹೇಳಿದ ಮಾತಿನಲ್ಲಿ ನಂಬಿಕೆ ಹುಟ್ಟತ್ತೆ. ಅಂತಹ ನಂಬಿಕೆಯನ್ನು ಹುಟ್ಟಿಸಿ ಕಿಂತೆ ಕರವಾಮ, ಏನು ಮಾಡೋಣ, ನಾವು ನಿಮಗೆ ಸಹಾಯ ನಿನಗೆ ನಮ್ಮ ಕಡೆಯಿಂದ ಏನಾದರೂ ಒಂದು ಕೊಡಬೇಕು ಅಂತ ಅನ್ಕೊಂಡಿದ್ದೇವೆ. ಅದಕ್ಕೆ ಅವನು ಹೇಳ್ತಾನೆ, ಈ ಕಥೆಯನ್ನು ಯಾರು ಕೇಳ್ತಾನೋ, ಸಾಯಂ ಪ್ರಾತರ್ ಯೇ ಪ್ರಸನ್ನಾತ್ಮ ರೂಪಾಹ ಲೋಕೆ ಪ್ರಿಯ ಮಾನವ ಯೇ ಪರೇಪಿ ಧರ್ಮಾಖ್ಯಾನಂ ಯೇ ಪಠೇಯು ಇದಂ ಮಮೇದಂ ತೇಷಾಂ ಯುಷ್ಮನ್ನೈವ ಕಿಂಚಿತ್ ಭಯಂ ಸ್ಯಾತ್. ಈ ಆಸ್ತಿಕನ ಕಥೆ ಅಂತ ಹೇಳಿ ಇಲ್ಲಿಯ ತನಕ ನಡೆದ ಕದ್ರು ವಿನತೆಯ ಕಥೆಯಿಂದ ಹಿಡಿದು ಶಾಪದಿಂದ ಹಿಡಿದು ಈ ತನಕದ ಕಥೆಯನ್ನು ಯಾರು ಕೇಳ್ತಾನೋ ಅವರಿಗೆ ನಿಮ್ಮ ಭಯ ಯಾವತ್ತೂ ಉಂಟಾಗಬಾರದು. ನ ಕಿಂಚಿತ್ ಭಯಂ ಭವೇತ್, ಯಾವತ್ತೂ ಅವರಿಗೆ ತೊಂದರೆ ಆಗಬಾರ್ದು. ಇದು ನೀವು ನನಗೆ ಕೊಡುವಂತಹ ಮಾತು. ಈ ಮಾತಿಗೆ ಸರಿಯಾಗಿ ನೀವು ನಡ್ಕೊಳ್ಬೇಕು. ತೈಶ್ಚಾಪ್ಯುಕ್ತೋ ಭಾಗಿನೇಯ ಪ್ರಸನ್ನೈಃ ಏತತ್ ಸತ್ಯಂ ಕಾಮಮೇವಂ ವರಂತೆ ಪ್ರೀತ್ಯಾಯುಕ್ತ ಕಾಮಿತಂ ಶರ್ವಶಸ್ತೆ ಕರ್ತಾರಸ್ಮ ಪ್ರವಣ ಭಾಗಿನೇಯ. ಭಗಿ ಅಂದರೆ ಜರತ್ಕಾರುವಿನ ಎಲ್ಲ ಅಣ್ಣ ತಮ್ಮಂದರೆ ಇದ್ದದ್ದು, ವಾಸುಕಿಯ ಜೊತೆಗಾರರೇ ಇದ್ದದ್ದು. ಅವರು ಅದಕ್ಕೆ ಭಾಗಿನೇಯ ಅಂತ ಸಂಬೋಧನೆ ಮಾಡ್ತಾನೆ. ಇವನು ಯಾರು? ಭಾಗಿನೇಯ ಅಂದರೆ ಭಗಿನಿಗೆ ಹುಟ್ಟಿದವರು. ಅವರು ಹೇಳ್ತಾರೆ, ನೀನು ಹೇಳಿದಂತೆಯೇ ಖಂಡಿತ ಯಾವತ್ತೂ ಕೂಡ ಯಾರಿಗೂ ನಮ್ಮಿಂದ ತೊಂದರೆ ಆಗುವುದಿಲ್ಲ. ಅಸಿತಂ ಚಾರ್ತಿಮಂತಂಚ ಸುನೀತಂಚಾಪಿ ಯಸ್ಮರೇತ್ ದಿವಾವಾ ಯದಿ ವಾ ರಾತ್ರೋ ನಾಸ್ಯ ಸರ್ಪ ಭಯಂ ಭವೇತ್. ಹೀಗೆ ಯಾರು ಈ ಸರ್ಪಗಳ ಕಥೆಯನ್ನು ಕೇಳುವುದರ ಜೊತೆಗೆ ನನ್ನನ್ನು ಮತ್ತು ಇಲ್ಲಿರುವ ವಿಶೇಷ ಸರ್ಪಗಳ ಕೆಲವು ಹೆಸರನ್ನು ಹಿಂದೆ ಹೇಳಿದ್ದಾರೆ, ಅಂತಹ ಸರ್ಪಗಳ ಹೆಸರನ್ನು ನೆನಪಿಸಿಕೊಂಡವರಿಗೆ ಸರ್ಪ ಭಯ ಉಂಟಾಗುವುದಿಲ್ಲ. ಯೋ ಜರತ್ಕಾರುಣ ಜಾತಃ ಜರತ್ಕಾರೋ ಮಹಾಯಶಾಃ ಆಸ್ತಿಕ ಸರ್ಪಸತ್ರೇವ ಪನ್ನಗಾನ್ಯೇ ಅಭ್ಯರಕ್ಷತ. ಪನ್ನಗಳನ್ನು ರಕ್ಷಿಸಿದ ಆಸ್ತಿಕ ಅಂತ ನೆನಪಿಸಿಕೊಂಡು ನಮಿಸಿಕೊಳ್ಳುವವರಿಗೆ ಎಲ್ಲರಿಗೂ ಏನೂ ತೊಂದರೆಯಾಗುವುದಿಲ್ಲ. ಕೊನೆಗೊಂದು ಮಾತು ಹೇಳ್ತಾನೆ, ಏನಂದ್ರೂ ಇದು ಎರಡು ಮಾತುಗಳನ್ನು ನೆನಪಿಟ್ಟುಕೊಂಡ್ರೆ ಸರ್ಪ ಭಯ ಪೂರ್ಣ ದೂರ ಆಗುತ್ತೆ ಅಂತ. ತಂ ಸ್ಮರಂತಂ ಮಹಾಭಾಗ ಸರ್ಪಾಪಸರ್ಪ ಭದ್ರಂತೆ ಗಚ್ಚ ಸರ್ಪ ಮಹಾವಿಷ ಜನಮೇ ಜಯಸ್ಯ ಯಜ್ಞಾಂತೆ ಆಸ್ತೀಕ ವಚನಂ ಸ್ಮರ. ಆಸ್ತೀಕಸ್ಯ ವಚ ಶ್ರುತ್ವಾ ಯಸ್ಸರ್ಪೋ ನ ನಿವರ್ತತೆ ಶತಥಾ ಭಿದ್ಯತೆ ಮೂರ್ಧಾ ಶಿಂಶವೃಕ್ಷ ಫಲಂ ಯಥಾ. ಇದು ಹೆಚ್ಚಿನ ಕಡೆಗಳಲ್ಲಿ ಸರ್ಪದ ಭಯವನ್ನು ನಿವಾರಣೆ ಮಾಡಲಿಕ್ಕೆ ಬಳಸುವಂತಹ ಮಾತು, ಶ್ಲೋಕ ಇದು. ಸರ್ಪ ಅಪಸರ್ಪ, ಹೇ ಸರ್ಪವೇ ಹೊರಟು ಹೋಗು. ಆ ಶಬ್ದ ಎಷ್ಟು ಚೆನ್ನಾಗಿ ಬಳಸ್ತಾರೆ ನೋಡಿ. ಸರ್ಪ ಅಪಸರ್ಪ, ಸರ್ಪ ಅಂದರೆ ಹೋಗುವುದು ಅಂತ ಅರ್ಥ. ಆದರೆ ಹೋಗುವುದು ಅಂತಂದರೆ ಸಹಜವಾಗಿ ಹೋಗುವುದಲ್ಲ, ಸ್ವಲ್ಪ ಬಳುಕಿ ಹೋಗುವಂಥದ್ದಕ್ಕೆ ಸರ್ಪ ಅಂತ ಹೇಳುದು. ಸರ್ಪ ಅಪಸರ್ಪ, ಇಲ್ಲಿಂದ ಬಳುಕುವುದು ಅಲ್ಲ, ಇಲ್ಲಿಂದ ನಿಲ್ಲೇಬಾರ್ದು, ನೀನು ಅಷ್ಟು ದೂರಕ್ಕೆ ಹೊರಟು ಹೋಗು. ಗಚ್ಚ ಸರ್ಪ ಮಹಾವಿಷ, ನಿನ್ನ ವಿಷವನ್ನು ಇಲ್ಲಿ ಯಾರ ಮೇಲೂ ಪ್ರಯೋಗ ಮಾಡದೆ ಅದು ನಿನ್ನಲ್ಲೇ ಇರಲಿ, ನಿನ್ನ ಹೆಸರು ಉಳಿಬೇಕದು, ಅದಕ್ಕೋಸ್ಕರ ನೀನು ಅದನ್ನು ಹೊತ್ತುಕೊಂಡು ಹಾಗೆ ಹೊರಟು ಹೋಗು. ಜನಮೇಜಯಸ್ ಯಜ್ಞ ಅಂತೆ ಆಸ್ತಿಕ ವಚನಂ ಸ್ಮರ. ಜನಮೇಜಯನ ಯಜ್ಞದ ಕೊನೆಯಲ್ಲಿ ನೀವು ಕೊಟ್ಟ ಮಾತನ್ನು ನೆನಪಿಸಿಕೊಂಡು ಇಲ್ಲಿಂದ ಹೊರಟು ಹೋಗಿ. ಆಸ್ತಿಕಸ್ಯ ವಚ ಶ್ರುತ್ವ, ಆ ಆಸ್ತಿಕ ಅವತ್ತು ಹೇಳಿದ ಮಾತುಗಳನ್ನು ಕೇಳಿಸಿಕೊಂಡು ಹೇಗೆ ಜನಮೇಜಯ ನಿಲ್ಲಿಸಿ ಆ ಸರ್ಪಗಳಿಗೆ ಬಂದ ಭಯವನ್ನು ದೂರೀಕರಿಸಿದನೋ ಹಾಗೆ ನೀವು ಕೂಡ ಈಗ ಯಾರಾದರೂ ಆಸ್ತಿಕನ ಕಥೆಯನ್ನು ನೆನಪಿಸಿಕೊಂಡ ತಕ್ಷಣವೇ ಸರ್ಪದ ಭಯ ದೂರ ಆಗಲಿ. ಸರ್ಪಗಳಿಗೆ ಭಯ ದೂರ ಆಗಿದ್ದು ಆಸ್ತಿಕನಿಂದ ಅನ್ನುವ ಕಥೆ ಕೇಳಿ ಸರ್ಪದಿಂದ ಭಯ ಇವತ್ತು ಸಾಮಾನ್ಯರಿಗೆ ದೂರ ಆಗಲಿ ಅನ್ನುವ ಯೋಚನೆ ಹೇಳಿ, ಅಕಸ್ಮಾತ್ ಈ ವಿಷಯದಲ್ಲಿ ಮತ್ತೂ ಕೂಡ ಇಷ್ಟು ಪ್ರಾಮಾಣಿಕವಾಗಿ ಒಬ್ಬ ಪ್ರಾರ್ಥಿಸಿ ಆಸ್ತಿಕನನ್ನು ಸ್ಮರಿಸಿಕೊಂಡಾಗಲೂ ಯಾವುದಾದ್ರೂ ಸರ್ಪ ಮತ್ತೆ ಅನ್ಯಾಯ ಮಾಡಿತು ಅಂತಂದರೆ ಶತತಾ ಭಿದ್ಯತೆ, ಅವನ ಆ ಸರ್ಪದ ತಲೆ 1000 ಹೋಳಾಗಲಿ. ಶಿಂಶವೃಕ್ಷ ಫಲಂ ಯಥ, ಈ ಕೆಲವು ಹಣ್ಣು ಬರ್ತವೆ, ಅದು ನೋಡಲಿಕ್ಕೆ ಬಹಳ ಮೆತ್ತಗಿರುತ್ತೆ. ಆ ಮೆತ್ತಗಿದ್ದದ್ದು ಹೇಗೆಂದರೆ ಕೆಳಕ್ಕೆ ಬಿದ್ದ ತಕ್ಷಣ 1000 ಪಾಲಾಗ್ಬಿಡುತ್ತೆ, ಪುಡಿ ಪುಡಿ ಆಗಿಬಿಡುತ್ತೆ. ಈಗ ಆ್ಯಪಲ್ ಬಿದ್ದರೆ ಸಹಜವಾಗಿ ಏನೂ ಆಗಲ್ಲ, ಅದು ಅಷ್ಟು ಮೃದು ಅಂದರೆ ಹೀಗೆ ಬಿದ್ದ ತಕ್ಷಣವೇ ಪುಡಿ ಆಗಿಬಿಡುತ್ತೆ. ಅಂತಹ ವೃಕ್ಷದ ಫಲದ ಹಾಗೆ ನೆಲಕ್ಕೆ ಬಿದ್ದರೆ ಹೇಗೆ ಒಡೆಯುತ್ತೋ ಹಾಗೆ ನಿಮ್ಮ ತಲೆ ಒಡೆದು ಹೋಗುತ್ತೆ, ಇದು ಎಚ್ಚರ ಅಂತ ಇಷ್ಟು ಹೇಳಿ ಕೊನೆಗೆ ಅವರು ಕೂಡ ಒಪ್ಪಿಕೊಂಡು ಅಲ್ಲಿಂದ ಹೊರಟು ಹೋಗ್ತಾರೆ. ಈ ಶ್ಲೋಕ ಹೇಳುವಾಗ ಒಂದು ನೆನಪಾಯಿತು, ಹಿಂದೆ ಬಹುಶಃ ಈ ಕತೆ ಹೇಳಿದ್ದೆ ನಾನು, ಆದರೆ ಈ ಸರ್ಪದ ಬಗ್ಗೆ
ಈ ಶ್ಲೋಕವನ್ನು ಬಳಸಿದ್ದೊಂದು ಕಥೆ ನನಗೆ ಹೇಳಬೇಕು ಅಂತ ಅನ್ನಿಸ್ತು. ಒಬ್ಬರು ಇದರ ಬಗ್ಗೆ ತುಂಬ ಚೆನ್ನಾಗಿ ಅಧ್ಯಯನ ಮಾಡಿದವರು. ಅವರಿಗೆ ಸರ್ಪಗಳ ಬಗ್ಗೆ ತುಂಬ ಅಂದರೆ ಸಹಜವಾಗಿ ಹುಡುಕಾಟ ಮಾಡಿ ಇದು ಮಾಡಿದವರಲ್ಲ, ಸಂದರ್ಭ ಬಂದಾಗ ಅದನ್ನು ಉಪಯೋಗಿಸಿಕೊಂಡವರು. ಅವರ ಮನೆಯಲ್ಲಿ, ಅವರ ಆಫೀಸಿಗೆ ಹೋಗುವ ಮುಂಚೆ ಮನೆಯಲ್ಲಿ ತೋಟದಲ್ಲಿ ಒಂದು ಸರ್ಪ ಬಂದು ಸೀದಾ ಅವರ ಕೊಟ್ಟಿಗೆಯನ್ನು ಹೊಕ್ಕಿತು. ಕೊಟ್ಟಿಗೆ ಹೊಕ್ಕಾಗ ಅಲ್ಲಿ ದನಗಳೆಲ್ಲ ಜೋರಾಗಿ ಸಹಜವಾಗಿ ಅವುಗಳದ್ದೊಂದು ಕರುಗಳೆಲ್ಲ ಓಡಾಡ್ತಾ ಇದ್ವು. ಇವರು ಹಾಲು ಕರೀಲಿಕ್ಕೆ ಅಂತ ಹೋಗ್ತಾರೆ, ಅಲ್ಲಿ ದೊಡ್ಡ ಸರ್ಪ, ತಡಿಲಿಕ್ಕೆ ಸಾಧ್ಯ ಇಲ್ಲ, ಅದನ್ನು ಓಡಿಸ್ಲಿಕ್ಕೂ ಸಾಧ್ಯ, ಒಂದೇ ದಾರಿ. ಮನೆಯವರು ಹೊರಟಿದ್ದಾರೆ, ಅವ್ರ ಹತ್ರ ಹೇಳಿದಾಗ ಹೌದಾ, ಅವರು ತುಂಬ ದುಃಖ ಪಟ್ಬಿಟ್ಟಿದ್ದಾರೆ. ಅಯ್ಯೋ ಆ ದನಗಳಿಗೆ ಏನಾದರೂ ಕಚ್ಚಿದ್ರೆ ಅಥವಾ ಇನ್ಯಾರಾದರೂ ಮಕ್ಕಳೆಲ್ಲ ಮನೆಯಲ್ಲಿದ್ದಾರೆ, ಸೀದಾ ಗೊತ್ತಿಲ್ಲದೆ ಒಳಗೆ ನುಗ್ಗಿದ್ರೆ, ಸರ್ಪ ಕಚ್ಚಿದ್ರೆ ನಾವು ಸರ್ಪವನ್ನು ಬೈಯುವ ಹಾಗಿಲ್ಲ, ಏನಾದರೂ ಮಾಡಿ ಅದನ್ನು ಹೊರಗೆ ತೆಗಿಬೇಕು, ಯಾರಿಗೆ ಹೇಳಬೇಕು ಏನು ಗೊತ್ತಾಗ್ತಾ ಇಲ್ಲ ಅಂತ, ನಾನು ವ್ಯವಸ್ಥೆ ಮಾಡಿ ಹೋಗ್ತೇನೆ ಅಂತ ಹೋದರು. ಹೋಗಿ ಒಳಗೆ ನಿಂತುಕೊಂಡು, ಅದು ಸರ್ಪ ಕಾಣಲಿಲ್ಲ. ಅಲ್ಲಿ ನಿಮಗೆ ಹಳ್ಳಿಯ ಕೊಟ್ಟಿಗೆ ನೋಡಿದರೆ ಗೊತ್ತಿರುತ್ತೆ, ಪೂರ್ತಿ ಹುಲ್ಲಿನ ಮೆದೆ ಇರುತ್ತೆ. ಆ ಕಡೆ ಒಂದು ಪಕ್ಕದಲ್ಲಿ ಮರಾಯಿ ಅಂತ ಹೇಳ್ತಾರೆ, ಅಂದರೆ ದಾನಿ ಅಂತ, ಹಸುಗಳು ನೀರು ಕುಡಿಲಿಕ್ಕಿರುವಂತಹ ಸಿಮೆಂಟಿನ ಅಥವಾ ಮಣ್ಣಿನ ತೊಟ್ಟಿ ಇರುತ್ತೆ. ಅದರ ಆ ಕಡೆ ಹಸುಗಳಿವೆ, ಈ ಕಡೆ ಪೂರ್ತಿ ಹುಲ್ಲಿದೆ, ಮಧ್ಯದಲ್ಲಿ ಒಂದಿಷ್ಟು ಸಣ್ಣ ಪ್ಯಾಸೇಜ್. ಅಲ್ಲಿ ಸರ್ಪ ಒಳಗೆ ಹೊಕ್ಕಿದೆ, ಕಾಣಿಸ್ತಿಲ್ಲ. ಇವರು ಬಾಗಿಲಿನ ಹತ್ರ ನಿಂತ್ಕೊಂಡು ಈ ಶ್ಲೋಕ ಹೇಳಿದ್ರು: ಸರ್ಪಾಪ ಸರ್ಪ ಭದ್ರಂತೆ ಗಚ್ಚ ಸರ್ಪ ಮಹಾವಿಷ. ನೀನು ಈಗ ಇಲ್ಲಿಂದ ಹೊರಟು ಹೋಗು, ನಿನಗೆ ಯಾರೂ ಕೂಡ ನಿನಗೆ ತೊಂದರೆ ಮಾಡೋರಿಲ್ಲ, ನಿನಗೇನೋ ತಪ್ಪಿ ದಾರಿಯಲ್ಲಿ ಬಂದಿದ್ದಿ, ನಿನಗೆ ಎಲ್ಲಿಗೆ ಹೋಗಬೇಕು ಅಲ್ಲಿಗೆ ಹೋಗು. ಅವುಗಳು ವಸ್ತುತಃ ಬರೋದು ಇಲಿ ಇತ್ಯಾದಿಗಳನ್ನು ಹುಡ್ಕೊಂಡು ಆಹಾರ ತಿನ್ನಲಿಕ್ಕೆ ಅಂತ ಬಂದಿರ್ತವೆ. ಆದರೆ ನೀನು ಇಲ್ಲಿ ಬಂದರೆ ನಿನಗೆ ಇಲ್ಲಿ ತಿನ್ನಲಿಕ್ಕೆ ಬೇಕಾದಷ್ಟು ತೋಟದಲ್ಲಿ ಬೇಕಾದಷ್ಟು ಜಾಗ ಇದೆ, ಅಲ್ಲಿಗೆ ಹೋಗಿ ತಿನ್ನು, ಈ ಜಾಗ ಬೇಡ ಅಂತ ಸರ್ಪಗಳಿಗೆ ನೀವು ಜೋರಾಗಿ ಕಿರ್ಚಿಕೊಂಡ್ರೆ ಅರ್ಥ ಆಗಲ್ಲ. ಅವುಗಳಿಗೆ ಮನಸ್ಸಿನಲ್ಲಿಯೇ ನಾವು ಸಂದೇಶವನ್ನು ಕಳುಹಿಸಬೇಕು. ನಿಮ್ಮ ಬ್ಲೂಟೂತಿಗಿಂತ ಜಾಸ್ತಿ ಫಾಸ್ಟ್ ಇರುತ್ತದೆ, ಅಥವಾ ಇನ್ಫ್ರಾರೆಡ್ ಕೂಡ ಕೆಲಸ ಮಾಡಲ್ಲ, ಅಥವಾ ಅದಕ್ಕಿಂತ ಹೆಚ್ಚು ವೈಫೈಗಳು ಅದರ ಮುಂದೆ 0. ಅಷ್ಟು ಮನಸ್ಥಿತಿಯ ಗಟ್ಟಿತನದಿಂದ ಅದನ್ನು ಮಾತನಾಡಿಸಿದರೆ ಅದಕ್ಕೆ ರೆಸ್ಪಾಂಡ್ ಮಾಡುತ್ತೆ ಅನ್ನೋದಕ್ಕೆ ಅವರ ಈ ಶ್ಲೋಕವನ್ನೇ ಹೇಳಿದರು. ಜನಮೇಜಯಸಿ ಯಜ್ಞಾಂತೆ ಆಸ್ತಿಕ ವಚನ ಸ್ಮರ ಅಂತ. ಎಷ್ಟು ಹೇಳಿದರು ಅದು ಹೀಗೆ ಹೊರಗೆ ಬರುತ್ತೆ. ಇವರು ಬಾಗಿಲಿನ ಹತ್ರ ನಿಂತಿದ್ದಾರೆ, ಇದು ಹೀಗೆ ಹೊರಗೆ ಬರುತ್ತೆ. ಬಂದು ಅಲ್ಲೊಂದು ಒಳಗೆ ದನಗಳ ಕೊನೆಯ ಭಾಗದಲ್ಲಿ, ಅವುಗಳ ಹಿಂಭಾಗದಲ್ಲಿ ಒಂದು ಸಣ್ಣ ತೂತಿದೆ, ಅದು ಸಗಣಿ ನೀರು ಇತ್ಯಾದಿಗಳನ್ನು ಹೊರಗೆ ಹಾಕ್ಲಿಕ್ಕಿರುವ ಜಾಗ. ಅದು ಸಣ್ಣ ಮೋರಿ ಥರ ತೋಡಿನಲ್ಲಿ ಹೋಗ್ಲಿಕ್ಕೆ ಅಲ್ಲಿವರೆಗೆ ಹೋಗುತ್ತೆ, ಪಿಟ್ಟು ನೋಡಿ ವಾಪಸ್ ಬರ್ತಾ ಇತ್ತು. ಅದಕ್ಕೆ ಸಗಣಿಯ ನೀರು, ಗೋಮೂತ್ರ ಅದರ ಮೇಲೆ ಅದು ಹೋಗ್ಲಿಕ್ಕೆ ಆಗೋದಿಲ್ಲ, ಅದಕ್ಕೊಂಥರ ವಾಸನೆ ತಡಿಲಿಕ್ಕೆ ಆಗೋದಿಲ್ಲ. ಒಟ್ಟಂಥದ್ದು ಅದು ಹೀಗೆ ಹೋಗೋದು ಮತ್ತು ವಾಪಸ್ ಬರೋದು. ಇವರು ಯೋಚನೆ ಮಾಡಿದರು, ಯಾಕಿದು, ನಾನು ಇಲ್ಲಿ ನಿಂತಿದ್ದೇನೆ, ಅದು ಆ ಕಡೆಗೆ ಹೋಗ್ತಾ ಇದೆ, ಎಲ್ಲಿಂದ ಬಂತು ಅಂತ ಗೊತ್ತಾಗಲಿಲ್ಲ. ಸರಿ, ಅವರು ಅದಕ್ಕೆ ಒಂದು ಶಬ್ದವನ್ನು ಬದಲಾಯಿಸಿದರು ಈ ಮಂತ್ರದಲ್ಲಿ. ಅಂದರೆ ಅದು ಅವ್ರಿಗೆ ಮಾತ್ರ ಸಾಧ್ಯ, ನಾವು ಹೀಗೆ ಏನೇನೋ ಮಾಡಿದ್ರೆ ಅವ್ಯವಸ್ಥೆ ಆಗುತ್ತೆ. ಗಚ್ಚ ಏನು, ಸರ್ಪಾಪ ಸರ್ಪ ಗಚ್ಚಂತೆ, ಸರ್ಪ ಭದ್ರಂತೆ ಗಚ್ಚ ಸರ್ಪ ಮಹಾವಿಷ ಅಂತಿತ್ತಲ್ಲ, ಆ ಮಹಾವಿಷ ತೆಗೆದು ಯಥಾಗತಂ ಅಂತ ಹಾಕಿದ್ರು. ಯಥಾ ಆಗತಂ ತಥಾ ಅಪಸರ್ಪ, ನೀನು ಯಾವ ದಾರಿಯಲ್ಲಿ ಬಂದಿಯೋ ಆ ದಾರಿಯಲ್ಲಿ ವಾಪಸ್ ಹೋಗು ಅಂತ. ಕೊನೆಗೆ ಇವ್ರು ನೋಡ್ತಾ ಇದ್ದಾರೆ, ಹಾಗೆ ಹೋಗಿ ಆಗ ಹೋದ ದಾರಿಯಲ್ಲಿ ಹೋಗಲಿಲ್ಲ, ಮತ್ತೆ ಹೀಗೆ ಹೊರಗೆ ಬಂತು, ಸೀದಾ ದನಗಳು ಮೇಲಕ್ಕೆ ಬರುವ ದಾನಿಯ ಹತ್ರ ಬಂತು, ಹುಲ್ಲಿನ ಮೆದೆ ಮೇಲೆ ಹೋಯ್ತು, ಕಿಟಕಿ ಬಾಗಿಲಿಗೆ ಹೋಯ್ತು, ಕಿಟಕಿ ಬಾಗಿಲಿಂದ ಸೀದಾ ಹೊರಗೋಯ್ತು. ಅದಕ್ಕೆ ಫಸ್ಟು ಹೊರಗೆ ಹೋಗ್ಬೇಕು ಅಂತ ಮಾತ್ರ ತಲೆಯಲ್ಲಿತ್ತು, ಗಚ್ಚ ಅಪಸರ್ಪ ಅಂತ. ನೋಡಿದ ತಕ್ಷಣ ಎಲ್ಲೋ ದಾರಿ ಕಾಣ್ತು, ಹೋಗ್ತಿತ್ತು. ಆದರೆ ಅದಕ್ಕೆ ಆ ಪಿಟ್ಟಿನಲ್ಲಿ ಹೋಗ್ಲಿಕ್ಕೆ ಆಗದೇ ಇದ್ದಾಗ ಯಥಾ ಆಗತಂ ತಥಾ ಗಚ್ಚ ಅಂತ, ನೀನು ಹೇಗೆ ಬಂದಿಯೋ ಹಾಗೆ ಹೋಗು, ಅದು ಸೀದಾ ಹೋಯ್ತು. ಒಟ್ಟು ಹಾಗೆ ಸರ್ಪದ ಮೇಲೆ ಪ್ರಯೋಗ ಮಾಡಿದ ಈ ಶ್ಲೋಕ ನೋಡಿದಾಗ ನಂಗೆ ನೆನಪಾಯಿತು, ಅದಕ್ಕೋಸ್ಕರ ಹೇಳಿದೆ. ಒಟ್ಟು ಈ ಶ್ಲೋಕ ಸುಮ್ಮನೆ ಯಾರೋ ಒಬ್ಬರು ಸುಮ್ಮನೆ ಪುರಾಣದಲ್ಲಿ ಹೇಳಿದರು, ಆಗದೇ ಇರುವಂಥ ಕಥೆಗಳು ಅಂತ ಅಂದ್ಕೊಂಡ್ರೆ ಯಾವತ್ತೂ ಆಗಲ್ಲ. ನಾವು ಎಷ್ಟು ನಂಬ್ತೇವೋ ಅಷ್ಟು ಯಾವತ್ತೂ ನಮಗೆ ಪ್ರತಿಫಲ ಸಿಗುತ್ತೆ. ನಾವು ನಂಬದೇ ಇದ್ದಾಗ ಯಾವುದಕ್ಕೂ ಫಲ ಸಿಗುವುದಿಲ್ಲ. ಕಣ್ಣು ಮುಚ್ಚಿಕೊಂಡು ನಾನು ಅರ್ಧ ಗಂಟೆ ಯೋಚನೆ ಮಾಡಿ ಏನೇನೋ ನೆನಪಿಸ್ಕೊಂಡು ದೇವ್ರು ಕಾಣಲಿಲ್ಲ ಅಂದರೆ ಅದು ನಮ್ಮ ದಡ್ಡತನ. ನಮಗೇನು ಅಂದರೆ ಇವತ್ತು ಪ್ರಾಕ್ಟೀಸ್ ಶುರು ಮಾಡಿ ಸಂಜೆ ಒಳಗೆ ಎಲ್ಲ ರಿಸಲ್ಟ್ ಸಿಕ್ಬಿಡ್ಬೇಕು ಅಂಥ ರಿಸಲ್ಟ್ ಸಿಗುವಂಥ ಕಥೆ ಅಲ್ಲ ಇದು. ಬಹೂನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ಅನ್ನೋದು ಮಾತು. ಬಹಳ ಜನ್ಮಗಳೇ ಬೇಕಾಗುತ್ತೆ. ಹಾಗಾಗಿ ತುಂಬ ಸಮಾಧಾನವಾಗಿ ಈಗ ಬೀಜ ಹಾಕಿ ಮತ್ತೆ ಒಕ್ಕಿ ನೋಡಿ, ಅದು ಕಿತ್ತು ನೋಡಿ ಮೊಳಕೆ ಬಂತಾ, ಮತ್ತೊಂದು ಸ್ವಲ್ಪ ಹೊತ್ತು ಬಿಡೋದು, ನೀರು ಹಾಕೋದು, ಮತ್ತೆ ತೆಗೆದು ನೋಡೋದು, ಮೊಳಕೆ ಬಂತಾ. ನಮ್ದು ಈ ಪರಿಸ್ಥಿತಿ. ಆ ಸ್ಥಿತಿಯಲ್ಲಿದ್ದರೆ ಯಾವತ್ತು ಅದಕ್ಕೆ ಬೀಜ ಮೇಲಕ್ಕೆ ಬರುವುದೇ ಸಾಧ್ಯ ಇಲ್ಲ. ಹೀಗೆ ಜನಮೇಜಯನ ಯಜ್ಞದ ಕೊನೆಯಲ್ಲಿ ಬಂದ ಈ ಮಾತು ಸರ್ಪಗಳ ಭಯವನ್ನು ದೂರ ಮಾಡಿತು ಅಂತ ಹೇಳಿ ಮುಂದೆ ಭಾರತದ ಕಥೆಯನ್ನು ಸೌತಿಗಳು ರೋಮಹರ್ಷಣಿ ಮುಂದುವರೆಸ್ತಾ ಸಂಕ್ಷಿಪ್ತವಾಗಿ ಇಡೀ ಮಹಾಭಾರತದ ಕಥೆಯನ್ನು ಹೇಳಿಬಿಡ್ತಾರೆ. ಇಲ್ಲಿ ಈ ಪ್ರಸಂಗ ಬಂದದ್ದು
ಜನಮೇಜಯನಿಗೆ ವೈಶಂಪಾಯನರು ಹೇಳಿದ್ರು ಅನ್ನುವ ಕಥೆಯನ್ನು ಹೇಳಲಿಕ್ಕೋಸ್ಕರ ಈ ಮಾತು ಬಂತು. ಇಡೀ ಮಹಾಭಾರತದ ಕಥೆಯ ಸಾರಾಂಶ ಏನು? ಬಹಳ ಚಿಕ್ಕದಾಗಿ ಹೇಳ್ತಾ ಮುಗಿಸ್ತಾರೆ. ಜನಯಾಮಾಸ ಯಂ ಕಾಳಿ ಶಕ್ತೆ ಪುತ್ರಾತ್ ಪರಾಶರಾತ್ ಕನ್ಯೈವ ಯಮುನಾ ದ್ವೀಪೆ ಪಾಂಡವಾನಾಂ ಪಿತಾಮಹಂ. ಕಾಳಿ ಅಂತ ಅವಳ ಹೆಸರು, ಸತ್ಯವತಿ ಅಂತ ಇನ್ನೊಂದು ಹೆಸರನ್ನು ಕರೀತಾರೆ. ಪರಾಶರರ ಹೆಂಡತಿಯಾಗಿ ಕಾಳಿ ಅಂತ ಹೆಸರಿದ್ದದ್ದು ಯಾಕೆ ಅಂದರೆ ಸ್ವಲ್ಪ ಕಪ್ಪಿದ್ಲು ಅಂತ. ಆದರೆ ಅದು ಚಂದ, ಈ ಇದ್ದಿಲು ತೊಳೆದ ಕಪ್ಪಲ್ಲ ಅದು. ಅಥವಾ ನಾವು ಇವತ್ತು ಬೆಳ್ಳಗೆ ಇರುವುದೇ ಚಂದ ಅಂತ ಏನು ಅಂದ್ಕೊಂಡಿದ್ದೇವೆ, ಅವತ್ತು ಆ ಕಲ್ಪನೆ ಇರಲಿಲ್ಲ. ದ್ರೌಪದಿಯು ಕೂಡ ಕೃಷ್ಣ ಸುಂದರಿ ಇಂಥವಳನ್ನು ಕರೆಯುವಂಥದ್ದು. ಹಾಗಾಗಿ ಲಕ್ಷಣಯುಕ್ತವಾದಂತಹ ಎಣ್ಣೆಗಪ್ಪಿನ ಆ ಸತ್ಯವತಿ ಪರಾಶರರಿಂದ ವೇದವ್ಯಾಸರನ್ನು ಮಗನಾಗಿ ಪಡೆದಿದ್ದಾಳೆ. ಜಾತ ಮಾತ್ರ ಯಃ ಸದ್ಯ ಇಷ್ಟ್ಯಾ ದೇಹಮವೀವೃಧತ್. ಈ ಮಹಾಭಾರತವೇ ಹಾಗೆ, ಒಂದೊಂದು ಸೃಷ್ಟಿಯು ಕೂಡ ವಿಚಿತ್ರ. ಇಲ್ಲಿ ಈ ಇಡೀ ಇದಕ್ಕೊಂದು ಮುಂದೆ ಒಂದು ಹೆಸರಿದೆ, ಈ ಅಧ್ಯಾಯದ ಕೊನೆಯಲ್ಲಿ ಮತ್ತೆ ಬರುತ್ತೆ, ಆದರೂ ಇಲ್ಲಿ ಪ್ರಸಂಗ ಬಂತು ಹೇಳಿಬಿಡ್ತೇನೆ. ಭರತಾನಾಂ ಮಹಜ್ಜನ್ಮ ಮಹಾಭಾರತ ಮುಚ್ಯತೆ ಅಂತ. ಮಹಾಭಾರತಕ್ಕೆ ಮಹಾಭಾರತ ಅಂತ ಯಾಕೆ ಹೆಸರು? ಇಲ್ಲಿ ಹುಟ್ಟಿದ ಪ್ರತಿಯೊಂದು ಹುಟ್ಟು ಕೂಡ ವಿಚಿತ್ರ. ಯಾವುದು ನಾರ್ಮಲ್ ಡೆಲಿವರಿ ಇಲ್ಲ, ಆದರೆ ಸಿಸರಿಯನ್ ಅಲ್ಲ. ನಮ್ದಿವತ್ತು ನಾರ್ಮಲ್ ಡೆಲಿವರಿ ಅಲ್ಲ, ಆದರೆ ಅದು ಮಹತ್ವವೂ ಅಲ್ಲ. ನಮ್ಮದು ಸಿಸರಿಯನ್ನೇ ಇವತ್ತು ಬಹಳ ಕಾಣುವುದು ನಾವು ಪ್ರಪಂಚದಲ್ಲಿ. ಆದರೆ ಇದು ಜಗತ್ತಿನಲ್ಲಿ ಬೇರೆ ಎಲ್ಲ ವಸ್ತುಗಳು ಹುಟ್ಟುವುದಕ್ಕಿಂತ ವಿಚಿತ್ರವಾದ ಹುಟ್ಟು. ನಮಗೇನು ಅಂದರೆ ಇವತ್ತು ಒಂದು ಹೆಣ್ಣು ಗಂಡು ಜೊತೆಗೂಡಿದಾಗ ಹೆಣ್ಣು 9 ತಿಂಗಳ ಆಶ್ರಯ ಕೊಟ್ಟು ಹಾಗೆ ಹುಟ್ಟುವ ರೂಪ ಮಾತ್ರ ಗೊತ್ತಿದೆ. ಅದು ಬಿಟ್ಟು ಬೇರೆ ಥರ ಹುಟ್ಟುವುದು ನಮಗೆ ಮರದಲ್ಲಿ ಕಾಯಿ ಬಿಡುತ್ತೆ, ಬೀಜ ಬೆಳೆಯುತ್ತೆ, ಕೆಲವು ಗಿಡಗಳಲ್ಲಿ ನೀವು ಟೊಂಗೆಯನ್ನೇ ಕತ್ತರಿಸಿ ನೆಟ್ಟರೆ ಬರುತ್ತೆ, ಇನ್ನು ಕೆಲವುಗಳಲ್ಲಿ ಅದ್ರ ನೀವು ಹೂ ಬಿಟ್ಟಿದೆ ಅಂತ ಅಂದ್ಕೊಂಡ್ರೆ ಅದರಲ್ಲಿ ಕಾಯಿ ಇರುವುದೇ ಇಲ್ಲ. ಎಲ್ಲಿ ಹೂವಿನ ಜೊತೆಗೇ ಕಾಯಿ ಇರುತ್ತೆ ಅದರಲ್ಲಿ ಮಾತ್ರ ಬೀಜ ಬೆಳೆಯುತ್ತೆ. ಇಷ್ಟು ವಿಚಿತ್ರವಾಗಿ ಅಶ್ವತ್ಥ ಮರ ಇದೆಯಲ್ವಾ, ಅದರಲ್ಲಿ ಕಾಯಿ ಬಿಡುತ್ತೆ, ಆದರೆ ಅದು ಕಾಯಿ ನೀವು ತಗೊಂಡು ಹೋಗಿ ಹಾಕಿದರೆ ಬರುವುದಿಲ್ಲ. ನೀವು ಗೆಲ್ಲನ್ನು ತುಂಡು ಮಾಡಿ ತಗೊಂಡು ಹೋಗಿ ನೆಟ್ಟರೆ ಅದೂ ಬರುವುದಿಲ್ಲ. ಅದು ಕಾಗೆ ತಿಂದ ಹಿಕ್ಕೆಯಲ್ಲಿ ಅಕಸ್ಮಾತ್ ಎಲ್ಲಿಯಾದರೂ ಬಿದ್ದರೆ ಅಲ್ಲಿಂದ ಜೀವ ಬರುತ್ತೆ. ಅಂದರೆ ಒಂದು ಸೃಷ್ಟಿಯ ಪ್ರಕ್ರಿಯೆಗೆ ಪ್ರಕೃತಿ ಎಷ್ಟೆಷ್ಟು ದಾರಿಗಳನ್ನು ಹುಡ್ಕೊಂಡಿರುತ್ತೆ ಅನ್ನೋದರಲ್ಲಿ ಇದು ಒಂದು ವಿಚಿತ್ರವಾದ ಹುಟ್ಟು. ಅಲ್ಲಿ ಹುಟ್ಟನ್ನು ಪಡೆದಿದ್ದಾಳೆ, ಅಂದರೆ ಮಗುವನ್ನು ಪಡೆದಿದ್ದಾಳೆ. ಜಾತ ಮಾತ್ರಶ್ಚ, ಹುಟ್ಟಿದ ತಕ್ಷಣವೇ 7 ವರ್ಷದ ಹುಡುಗನಾಗಿ ಬೆಳೆದು ಕೂತಿದ್ದಾನೆ. ಇದು ನಮ್ಗನ್ಸುತ್ತೆ, ಏನಪ್ಪ ಇದು ನಂಬಲಿಕ್ಕಾಗತ್ತಾ? ಒಂದು ಸಣ್ಣ ಸಂಬಂಧ ಕೊಡ್ಬೋದು ನಾನು. ಬೆಕ್ಕಿನ ಮರಿಯೋ ನಾಯಿಯ ಮರಿಯೋ ನೀವು ಮನೆಯಲ್ಲಿ ಹುಟ್ಟಿದ್ದು ನೋಡಿದ್ದಿದ್ರೆ ಅದು ಅರ್ಧ ಗಂಟೆಯಲ್ಲಿ ಎದ್ದು ನಿಲ್ಲತ್ತೆ. ಅರ್ಧ ಗಂಟೆನೂ ಇಲ್ಲ, ಹೆಚ್ಚು ಅಂದರೆ ಒಂದು 15ರಿಂದ 20 ನಿಮಿಷ ತಾಯಿ ಅದನ್ನು ನೆಕ್ಕಿದ ತಕ್ಷಣ ಎದ್ದು ನಿಂತು ಬಿಡುತ್ತೆ. ಮನುಷ್ಯನಿಗೆ 8 ವರ್ಷಕ್ಕೆ ನನ್ನ ಮಗ ದಂಟು ಅಂತ ಹೇಳ್ದ ಅಂತ. ನಮ್ದು ಅಷ್ಟು ಅದನ್ನು ಏನು ಪೂತ ಮಾಡಬೇಕು, ಕೈ ಹಿಡಿಬೇಕು, ಬೀಳದಾಗ ನೋಡಬೇಕು, ಎಷ್ಟೆಷ್ಟು ಆರೈಕೆಗಳು. ಅಷ್ಟು ಆರೈಕೆ ಪ್ರಾಣಿಗಳಲ್ಲಿದ್ದರೆ ಅದನ್ನು ತಿಂದು ಮುಗಿಸ್ಕೊಂಡು ಹೋಗ್ಬಿಡ್ತಿದ್ವು ಪ್ರಕೃತಿಯಲ್ಲಿ. ಬೇರೆ ಪ್ರಾಣಿಗಳು ದಾಳಿ ಮಾಡ್ತಾ ಇರ್ತವೆ, ರಕ್ಷಿಸ್ಕೊಳ್ಳಿಕ್ಕಾಗಲ್ಲ. ಆದರೆ ಪ್ರಾಣಿಗಳಲ್ಲಿ ಹುಟ್ಟಿದ ಮಾತ್ರದಲ್ಲಿ ನೀವು ಇನ್ನು ಜಿರಳೆ ನೋಡಿದರೆ ಅದು ಹೀಗೆ ಮೊಟ್ಟೆಯಿಂದ ಹೀಗೆ ಕೆಳಗೆ ಬಿದ್ದ ತಕ್ಷಣವೇ ಎಷ್ಟು ಚೆನ್ನಾಗಿ ಓಡಾಡ್ಕೊಳ್ಳುತ್ತೆ ಗೊತ್ತಾ? ಅದು ಏನು ಇಷ್ಟು ಸಣ್ಣ ಹಿಕ್ಕೆ ಥರ ಇರುತ್ತೆ, ಅದರಲ್ಲಿ ನೀವು ಯೋಚನೆ ಮಾಡಿದರೆ ಅದು ಮೇಲಿಂದ ಎಲ್ಲೋ ಸಿಕ್ಕಾಕೊಂಡಿರುತ್ತೆ, ಅದು ಉದುರುತ್ತೆ. ಅಷ್ಟು ಮೇಲಿಂದ ನೆಲಕ್ಕೆ ಬೀಳುತ್ತೆ. ಬಿದ್ದರೆ ಏನೂ ಆಗಲ್ಲ. ಯಥಾ ಪ್ರಕಾರ ನಮ್ಮನ್ನು ಯಾರೋ ಪ್ಯಾರಾಚೂಟಲ್ಲಿ ಇಳಿಸಿದ್ರು ಅಂತ ಅನ್ನೋ ಹಾಗೆ ಇಳಿಯತ್ತೆ, ಸೀದಾ ಓಡ್ಕೊಂಡು ಯಾವುದೋ ಗೂಡು ಹುಡುಕಿಕೊಂಡು ತನ್ನ ಬದುಕನ್ನು ನಡೆಸುತ್ತೆ. ಈ ಪ್ರಕೃತಿಯಲ್ಲಿ ಪ್ರತಿಯೊಂದು ಪ್ರಾಣಿಯ ಹುಟ್ಟಿನ ವೈಶಿಷ್ಟ್ಯ ನೋಡಿ. ಮನುಷ್ಯ ಮಾತ್ರ ಸ್ವಲ್ಪ ದಡ್ಡ ಮುಂಡೆಯದು, ಅದಕ್ಕೆ ಬೇಗ ಹೇಳಿದ ಅರ್ಥವೂ ಆಗುವುದಿಲ್ಲ, ಸ್ವಂತ ಬುದ್ಧಿಯೂ ಬೇಗ ಬರುವುದಿಲ್ಲ. ಕೆಲವೊಮ್ಮೆ ಬಂದರೆ ಬರುತ್ತೆ, ಕೆಲವೊಮ್ಮೆ ಕೊನೆಯವರೆಗೂ ಬರುವುದಿಲ್ಲ, ಅದು ಬೇರೆ ಪ್ರಶ್ನೆ. ಆದರೆ ಪ್ರಾಣಿಗಳಲ್ಲಿ ಪ್ರತಿಯೊಂದರ ಹುಟ್ಟು ಕೂಡ ನಮಗೊಂದು ಕಲೀಲಿಕ್ಕಿರುವ ಪಾಠ ಅದು. ವೇದವ್ಯಾಸರು ಹುಟ್ಟಿದೊಡನೆಯೇ ಎದ್ದು ಕೂತ ಮಗುವಾಗಿ ನಿಂತರಂತೆ. ಜಾತ ಮಾತ್ರಶ್ಚ ಯಸ್ಸದ್ಯ ಇಷ್ಟ್ಯಾ ದೇಹಂ ಅವೀವೃಧತ್, ಹುಟ್ಟಿದೊಡನೆಯೇ ಮಗು ಎದ್ದು ಕೂತಿದೆ. ವೇದಾಂಶ ಅಧಿಜಗೆ ಸಾಂಗಾನ್ ಸೇತಿಹಾಸಾನ್ ಮಹಾಯಶಾಹ, ವೇದಗಳು ಶಾಸ್ತ್ರಗಳು ಉಪನಿಷತ್ತುಗಳು ಎಲ್ಲವೂ ನಿರರ್ಗಳವಾಗಿ ಪಟ ಅಂತ ಮಗು ತಂದೆ ಎದುರುಗಡೆ ಒಪ್ಪಿಸಿಬಿಟ್ಟಾಗ ತಾಯಿ ಬಾಯಿ ಮೇಲೆ ಬೆರಳಿಟ್ಟವಳು ತೆಗಿಲಿಕ್ಕೆ ಅವಕಾಶವೇ ಇಲ್ಲ. ಯಾಕೆಂದರೆ ಇವಳೇನು ಅನ್ಕೊಂಡ್ಲು, ಮಗುವಿಗೆ ಅಳುತ್ತೆ, ಅತ್ತಾಗ ಮಗುವಿಗೆ ನಾನು ಆರೈಕೆ ಮಾಡಬೇಕು, ಅಪ್ಪಿಕೊಳ್ಬೇಕು, ಖುಷಿ ಆಯಿತು. ಆದರೆ ಒಂದು ತಾಯಿತನ ಅಂತ ಮಡಿಲ ಮೇಲೆ ಇಟ್ಟು ತೂಗುವ ಅವಕಾಶವೇ ಸಿಗಲಿಲ್ಲಲ್ವಾ, ಆಶ್ಚರ್ಯಪಟ್ಲು. ಆಮೇಲೆ ಜೊತೆಗೆ ಅವಳಿಗೊಂದು ಮೊದಲೇ ಮಾತಿತ್ತು, ಏನು ಅಂದರೆ ನಾನು ಪಡೀಬೇಕು ಅಂತ ಅಂದುಕೊಂಡ ಮಗುವಿಗೆ ನೀನು ತಾಯಿ ಆಗಬೇಕು,
ಆಗ ಅವಳು ಹೇಳ್ತಾಳೆ, ನಮ್ಮ ತಂದೆ ಇತ್ಯಾದಿಗಳ ಒಪ್ಪಿಗೆಯಲ್ಲಿದ್ದ ನಾನು ಹೇಗೆ ಇಂತಹ ಒಪ್ಪಂದಕ್ಕೆ ಅಣಿಯಾಗಲಿ ನಾನು. ಆಗ ಹೇಳ್ತಾರೆ, ನೀನು ಮಗುವನ್ನು ಪಡೆದ ಮೇಲೂ ಮತ್ತೆ ಯಥಾ ಪ್ರಕಾರ ಕನ್ಯೆಯಾಗಿಯೇ ಉಳಿಯುತ್ತಿ, ಇದು ನಾನು ನಿನಗೆ ಕೊಡುವ ವರ ಅಂತ. ಹಾಗಾಗಿ ಆ ಮಗುವಿನ ಯಾವ ಹೆತ್ತ ನೋವೂ ಕೂಡ ಇಲ್ಲದಂತೆ ಹುಟ್ಟಿದೊಡನೆ ಮಗು ಎದ್ದು ಕೂತಿದೆ, ಅವಳು ಕೂಡ ಯಥಾ ಪ್ರಕಾರ ಮತ್ತೆ ಯಥಾ ಸ್ಥಿತಿಯಲ್ಲಿ ಯಾವುದೇ ರೀತಿಯಿಂದ ಸುಸ್ತು ಅಥವಾ ನೋವು ಎದ್ದೇಳಲಿಕ್ಕಾಗದೇ ಇರುವ ಸ್ಥಿತಿ ಇದು ಏನೂ ಇಲ್ಲದೆ ಮಗುವನ್ನ ಎತ್ತಿಕೊಳ್ತಾಳೆ. ಯಂ ನಾತಿ ತಪಸಾ ಕಶ್ಚಿತ್ ವೇದಾಧ್ಯಯನೇನ ಚ ನವ್ರತೈ ನೋಪವಾಸೈಶ್ಚ ನ ಪ್ರಸೂತ್ಯಾನ ಮನ್ಯುನಾ. ಅವನಿಗೆ ಕೋಪ ಇಲ್ಲ, ಇವಳಿಗೆ ಪ್ರಸೂತಿಯ ನೋವಿಲ್ಲ, ಎದ್ದು ಎಲ್ಲ ಕ್ಷಣ ಮಾತ್ರದಲ್ಲಿ ನಡೆದು ಹೋಗಿದೆ. ನೀವು ಹಸು ಕರು ಹಾಕಿದ ತಕ್ಷಣ ಅದು ನೆಕ್ಕಿ ಎಬ್ಬಿಸಿ ಅದ್ರ ಪಾಡಿಗೆ ಅದು ಹೊರಟೋಗುತ್ತೆ. ನಾವು ಮನೆಯಲ್ಲಿ ಗದ್ದೆ ಇದರಲ್ಲಿ ಕೊಟ್ಟಿಗೆಯಲ್ಲಿ ಕಟ್ಟಿದಾಗ ಮಾತ್ರ ಅಲ್ಲೇ ಅದಕ್ಕೊಂದು 5 ದಿವಸ 10 ದಿವಸ ಹೊರ ಕಟ್ಟಲಿಕ್ಕಿಲ್ಲ, ಎಲ್ಲೂ ಹೋಗ್ಲಿಕ್ಕಿಲ್ಲ ಅಂತ ಏನೋ ಒಂದಿಷ್ಟು ಅವತಾರ ಮಾಡ್ತಾರೆ. ಆದರೆ ಕಾಡಿನಲ್ಲಿದ್ದಾಗ ನೀವು ಜಿಂಕೆಯೋ ಅಥವಾ ಕಾಡೆಮ್ಮೆಯೋ ಏನಾದರೂ ಅಕಸ್ಮಾತ್ ಕರು ಹಾಕಿದ ಅರ್ಧ ಗಂಟೆಯಲ್ಲಿ ಅದು ಜಾಗ ಖಾಲಿ ಮಾಡಬೇಕು. ಆ ಸ್ಮೆಲ್ಲಿಗೆ ಬೇರೆ ಪ್ರಾಣಿಗಳು ಬಂದು ಅಟ್ಯಾಕ್ ಮಾಡ್ತವೆ. ಅದಕ್ಕೋಸ್ಕರ ಅದು ಜಿರಾಫೆಯಲ್ಲಂತೂ ಮಗು ಹಾಕಿದ ತಕ್ಷಣ ಕಾಲಿನಿಂದ ಏಟು ಕೊಡುತ್ತೆ. ನಮ್ಮಲ್ಲಿ ಏನಾದರೂ 2 ಏಟು ಕೊಟ್ಟರೆ ಮಗುವಿಗೆ ಮತ್ತೆ ಉಸಿರೇ ನಿಂತೋಗುತ್ತೆ. ಎದ್ದೇಳಲೇಬೇಕು, ಯಾಕಂದ್ರೆ ಅದರ ಶರೀರ ತುಂಬ ಮೃದುವಾದ ಶರೀರವನ್ನ ಅದು ರಕ್ಷಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅದು ಬರೀ ಪ್ರಾಣಿ ಅಂತಲ್ಲ, ನೆಲದಲ್ಲೇ ಇರುವ ಹುಳ ಹುಪ್ಪಟ್ಟಿಯೂ ಕೂಡ ಅದರ ಮೇಲೆ ದಾಳಿ ಮಾಡಿಬಿಡುತ್ತೆ, ಚರ್ಮವನ್ನು ಹೀರಿಬಿಡುತ್ತೆ, ಅಂದ್ರೆ ಮಾಂಸವನ್ನು ಹೀರಿಬಿಡುತ್ತೆ. ಅದಕ್ಕೋಸ್ಕರ ಅದು ಏಟು ಕೊಟ್ಟು ಎಬ್ಬಿಸ್ಕೊಂಡು ಕರ್ಕೊಂಡು ಹೋಗುತ್ತೆ, ಇಲ್ಲಿಂದ ಜಾಗ ಖಾಲಿ ಮಾಡಬೇಕು ಅಂತ. ನಮ್ಮಲ್ಲಿ ಆದ್ರೂ ಅದಕ್ಕೆ ಜೋಲಿ ಹಾಕುದೇನು, ತೊಟ್ಟಿಲಲ್ಲಿ ತೂಗುದೇನು, ಎತ್ಕೊಂಡು ಹೋಗುದೇನು. ಈಗಂತೂ ಈ ಫ್ಲೈಟಲ್ಲೆಲ್ಲ ಗಾಡಿಯಲ್ಲಿ ದುಡ್ಕೊಂಡು ಸಾಮಾನು ತುಂಬ ಜಾಸ್ತಿ ಇದ್ರೆ ಹೊತ್ಕೊಂಡ್ಬರ್ತಾರಲ್ವ, ಹಂಗೆ ಮಕ್ಕಳನ್ನು ಕೂಡ ಒಂದು ಟ್ರಾಲಿ ತರ ಹಾಕೊಂಡು ನೂಕೊಂಡ್ಬರ್ತಾ ಇರ್ತಾರೆ. ಅಂದ್ರೆ ಆ ಮಗುವಿಗೆ ಯಾವತ್ತೂ ತಾಯಿಯ ಸ್ಪರ್ಶವೇ ಸಿಗಲ್ಲ. ಹೇಗೆ ತಾಯಿ ಮೇಲೆ ಪ್ರೀತಿ ಬರ್ಲಿಕ್ಕೆ ಸಾಧ್ಯ? ಅಂದ್ರೆ ಆ ಪ್ರೀತಿ ಬರುವುದು ಚರ್ಮದ ಸ್ಪರ್ಶದಿಂದಲೇ, ಮೈಯ ಸ್ಪರ್ಶದಿಂದಲೇ ಮಗುವಿನ ಮೇಲೆ ಅತ್ಯಂತ ಆಸಕ್ತಿ ತಾಯಿಗೂ ಹುಟ್ಟತ್ತೆ, ಮಗುವಿಗೂ ಹುಟ್ಟತ್ತೆ. ಹಾಗೆ ಎದ್ದು ನಿಂತ ಮಗುವಿನ ಎಲ್ಲ ಆರೈಕೆಗಳನ್ನು ಮುಗಿಸಿ ಅವರು ಕೊಟ್ಟ ವರದಂತೆ ಆಕೆ ಮತ್ತೆ ದಾಸನ ಮನೆಗೆ ಹೋಗಿದ್ದಾಳೆ. ತಾಯಿಗೆ ಹೋಗುವಾಗ ಮಾತು ಹೇಳಿದ್ದೆ, ನಿನಗೆ ಯಾವಾಗ ಬೇಕೋ ನನ್ನನ್ನು ಸ್ಮರಣೆ ಮಾಡು, ನಾನು ನಿನ್ನ ಜೊತೆಗಿರ್ತೇನೆ, ನಿನ್ನ ಹತ್ರ ಇರ್ತೇನೆ ಅಂತ ಹೇಳಿ ವೇದವ್ಯಾಸರು ಹೊರಟು ಹೋಗಿದ್ದಾರೆ. ಹೊರಟು ಹೋದ ನಂತರ ಅದೇ ಪ್ರಸಂಗದಲ್ಲಿ ಶಂತನೋಹು ಸಂತತಿಂ ತನ್ವನ್ ಪುಣ್ಯಕೀರ್ತಿರ್ ಮಹಾಯಶಾಹ ಕಥೆ ಮುಂದೆ ವಿಸ್ತಾರವಾಗಿ ಬರುತ್ತೆ, ನಾನು ಇಲ್ಲೇನು ಕಥೆ ಹೇಳಲಿಕ್ಕೆ ಹೋಗಲಿಲ್ಲ. ಶಂತನುವಿಗೆ ಸತ್ಯವತಿ ಮತ್ತೆ ಹೆಂಡತಿಯಾಗಿ ಬರ್ತಾಳೆ. ಬಂದ ಮೇಲೆ ಅಲ್ಲಿ ಹುಟ್ಟಿದವರು ಇಬ್ಬರು, ವಿಚಿತ್ರವೀರ್ಯ ಮತ್ತು ಚಿತ್ರಾಂಗದ ತನ್ನ ಹೆಸರಿನವನು ಇನ್ನೊಬ್ರು ಇರಬಾರದು ಅಂತ ಗಲಾಟೆ ಮಾಡಿಕೊಂಡು ಒಬ್ಬ ಗಂಧರ್ವನ ಕೈಯಲ್ಲಿ ಪ್ರಾಣ ಬಿಡ್ತಾನೆ. ವಿಚಿತ್ರವೀರ್ಯ ಒಬ್ಬನೇ ಉಳ್ಕೊಂಡವನಿಗೆ ಹೆಣ್ಣು ತರಬೇಕು ಅಂತ ಭೀಷ್ಮಾಚಾರ್ಯರು ಯುದ್ಧ ಮಾಡಿ ಅಂಬಿಕೆ ಅಂಬಾಲಿಕೆ ಅಂಬೆಯನ್ನು 3 ಜನರನ್ನು ಕರೆತರ್ತಾರೆ. ಅದರಲ್ಲಿ ಅಂಬಿಕೆ ಮತ್ತು ಅಂಬಾಲಿಕೆಯನ್ನು ಇಬ್ಬರನ್ನು ವಿಚಿತ್ರವೀರ್ಯನಿಗೆ ಕೊಟ್ಟು ಮದುವೆ ಮಾಡಿದ ಮೇಲೆ ಅವನು ರೋಗದಿಂದ ಮಕ್ಕಳನ್ನು ಪಡೆಯುವ ಮುನ್ನವೇ ಸತ್ತು ಹೋಗ್ತಾನೆ. ಆಗ ಮತ್ತೆ ಮಕ್ಕಳನ್ನ ಶಂತನುವಿನ ಸಂತತಿ ನಿಸ್ತಂತು ಆಗಬಾರದು ಅಂತ ಯೋಚಿಸಿ ವೇದವ್ಯಾಸರನ್ನು ಸ್ಮರಿಸಿಕೊಂಡಾಗ ಹುಟ್ಟಿದವರು 3 ಜನ. ಒಂದು ಪಾಂಡು, ಒಂದು ಧೃತರಾಷ್ಟ್ರ, ವಿದುರಂ. ಯಃ ಪಾಂಡುಂ ಧೃತರಾಷ್ಟ್ರಂಚ ವಿದುರಂ ಚಾಪ್ಯಜೀಜನತ್. ಹೀಗೆ 3 ಜನ ಹುಟ್ಟಿ ಬಂದ್ರು. ಆ ಬಳಿಕ ತತ್ರೋಪವಿಷ್ಟಂ ವರದಂ ದೇವರ್ಷಿಗಣ ಪೂಜಿತಂ. ಇಂತಹ ವೇದವ್ಯಾಸರು ಇಷ್ಟೆಲ್ಲ ಕಾರಣ ಆಗಿದ್ರಲ್ವ ನಮ್ಮ ಪೂರ್ವಜರಿಗೆಲ್ಲ. ಅವರು ಈ ಜನಮೇಜಯನ ಯಜ್ಞಕ್ಕೆ ಬಂದಿದ್ದಾರೆ. ಏನಾಗಿದೆ? ಶ್ರುತ್ವಾತು ಸರ್ಪಸತ್ರಾಯ ದೀಕ್ಷಿತಂ ಜನಮೇಜಯಂ ಅಭ್ಯಗಜ್ಜತ್ ಋಷಿರ್ ವಿದ್ವಾನ್ ಕೃಷ್ಣದ್ವೈಪಾಯನಸ್ತದಾ. ಅಭ್ಯಗಚ್ಚತ್, ಅಲ್ಲಿಗೆ ಬಂದ್ರು ವೇದವ್ಯಾಸರು. ಯಾವ ಇಡೀ ಮಹಾಭಾರತಕ್ಕೆ ಮೂಲ ಕಾರಣನೋ ಅಂತಹ ವ್ಯಕ್ತಿ ಜನಮೇಜಯನ ಆಸ್ಥಾನಕ್ಕೆ ಬಂದರು. ಜನಮೇಜಯನಿಗೆ ಆಗುವ ಆನಂದಕ್ಕೆ ಕೇಳಬೇಕಾ? ನಮ್ಮ ಪೂರ್ವಜರ ಪೂರ್ವಜ ಅಂತಹ ಅದ್ಭುತ ವ್ಯಕ್ತಿ ಎದುರುಗಡೆ ಬಂದಾಗ ಬಹಳ ಸಂತೋಷ ಆಯ್ತಂತೆ. ಏನು ಮಾಡಬೇಕು ಅಂತ ಅವನಿಗೆ ಒಂದು ಸರ್ತಿ ದಿಗ್ಭ್ರಮೆ. ಹೇಗೆ ಪೂಜೆ ಮಾಡಬೇಕು, ಅವ್ರಿಗೆ ಏನು ಮಾಡಿದರೆ ಹೆಚ್ಚಾಗುತ್ತೆ, ಏನು ಮಾಡಿದರೆ ಕಮ್ಮಿ ಆಗುತ್ತೆ. ಅವರು ಅಷ್ಟೇ ಸಮಾಧಾನ, ನೀನೇನು ಮಾಡೋದು ಬೇಡಪ್ಪ ಅಂತ ತಲೆ ಮೇಲೆ ಪೂಸಿ ಕೈಯನ್ನು ನೇವರಿಸಿ ಪಕ್ಕದಲ್ಲಿ ಕೂತ್ರಂತೆ. ಕೂತಾಗ
ಅವರಿಗೊಂದು ಆಸನವನ್ನು ಕಲ್ಪಿಸಿ ಕಾಲು ತೊಳೆದು ಕೈಗೆ ನೀರು ಕೊಟ್ಟು ಪಿತಾಮಹಾಯ ಕೃಷ್ಣಾಯ ತದರ್ಹಾಯನ್ಯವೇಧಯತ್ ಪ್ರತಿಗೃಹ್ಯತು ತಾಂ ಪೂಜಾಂ ಪಾಂಡವಾಜ್ಜನಮೇ ಜಯಾತ್. ಅವನು ಏನು ಮಾಡ್ತಾನೋ ಅದು ಹಿಂದಾಯ್ತೋ ಮುಂದಾಯ್ತೋ, ಕೆಲವ್ರದೆಲ್ಲ ಆಕ್ಷೇಪ, ಅದು ಹೀಗೆ ಬರಬೇಕು, ಮೊದಲು ಅದನ್ನು ಬಡಿಸ್ಬೇಕು, ಆಮೇಲೆ ಇದನ್ನು ಬಡಿಸ್ಬೇಕು, ಆಮೇಲೆ ಅದನ್ನು ಹಾಕಬೇಕು, ಆಮೇಲೆ ಇದನ್ನು ಕ್ರಮ ಅಂದರೆ ತಿನ್ನೋದು ಹೊಟ್ಟೆಗೆ ಹೋದ್ಮೇಲೆ ಒಂದೇ. ಆದರೆ ಆಕ್ಷೇಪ ಮಾತ್ರ ಮೊದಲಿಂದ ನಾವು ಎಲ್ಲ ಸಿಸ್ಟಮ್ಯಾಟಿಕ್ ಆಗಿ ನಡಿಬೇಕು ಅಂತ. ಇವರು ಅದನ್ನು ಯಾವುದನ್ನು ಯೋಚಿಸ್ಲಿಲ್ಲ ಅಂತೆ. ಅವನು ಹೇಗೆ ಆತಿಥ್ಯ ಮಾಡಿದ್ನೋ ಅವರೇ ಕೈಯಿಂದ ತೆಗೆದುಕೊಂಡು ಅವನು ಹುಡುಕ್ತಾ ಇದ್ರೆ ಅದನ್ನು ತೆಗೆದು ಹಾರ ತಾವೇ ಹಾಕೊಳ್ಳೋದು, ಈ ಕಡೆ ಕೈಯಿಂದ ನೀರಿನ ತೆಗೆದು ಕಾನೆ ಕೈ ತೊಳ್ಕೊಳ್ಳೋದು, ಇಷ್ಟು ಪ್ರೀತಿ. ಅದು ಮೊಮ್ಮಗನ ಮೇಲಿನ ಮರಿಮಗನೂ ಅಲ್ಲ, ಅದಕ್ಕಿಂತ ಮಗುವಿನ ಮೇಲೆ ಪ್ರೀತಿಯನ್ನು ತೋರಿಸುವ ರೀತಿಯಲ್ಲಿ ಉಪೋಪವಿಶ್ಯ ಪ್ರೀತಾತ್ಮ ಪರ್ಯಪೃಚ್ಛದ್ ಅನಾಮಯಂ. ಹುಡುಗ ಮೊಮ್ಮಗು ಮರಿಮಗು ಅಜ್ಜನ ತೊಡೆಯ ಮೇಲೆ ಕೂತು ಮಾತನಾಡುವ ಹಾಗೆ ಪಕ್ಕದಲ್ಲಿ ಕೂತಿದ್ದಾನೆ. ತೊಡೆ ಮೇಲೆ ಕೂಡ್ಲಿಲ್ಲ. ಸದಸ್ಯೈಹಿ ಪೂಜಿತೈ ಸರ್ವೈಹಿ ಸದಸ್ಯಾನ್ ಪ್ರತ್ಯಪೂಜಯತ್. ಆಗ ವೇದವ್ಯಾಸರ ಹತ್ತಿರ ಜನಮೇಜೆ ಪ್ರಶ್ನೆ ಕೇಳಿದಂತೆ, ಅಜ್ಜ ನನಗೆ ಕೋಲಜ್ಜ ಇವನು, ಪ್ರಶ್ನೆ ಇದೆ ನನಗೆ, ಅದಕ್ಕೆ ನೀವು ಉತ್ತರ ಕೊಡಬೇಕು. ಏನು? ಕುರುಣಾಂ ಪಾಂಡವಾನಾಂಚ ಭವಾನ್ ಪ್ರತ್ಯಕ್ಷ ದರ್ಶಿ. ನೀವು ಪ್ರತ್ಯಕ್ಷವಾಗಿ ನೋಡಿದವರು ನಮ್ಮ ಅಜ್ಜಂದಿರನ್ನೆಲ್ಲ, ಹಾಗಾಗಿ ಪ್ರತ್ಯಕ್ಷ ದರ್ಶಿವಾನ್ ಆದ ನೀನು ನಮಗೆ ಚರಿತಂ ಕಥ್ಯಮಾನಂ, ಕತೆ ಹೇಳ್ತೀಯ. ಅಜ್ಜನ ಕೈಯಲ್ಲಿ ಕತೆ ಕೇಳುವುದು ಅಂದರೆ ತುಂಬ ಚಂದ. ಅದರಿಂದಾಗಿ ವ್ಯಾಸಜ್ಜರು ಕತೆ ಹೇಳಲಿಕ್ಕೆ ಶುರು ಮಾಡಿದರು. ಆದರೆ ಕತೆ ಹೇಳುವಾಗ ಅವರು ವಿಷಯ ಇಷ್ಟೇ ಹೇಳಿದರು. ಕತೆ ಶುರು ಮಾಡಿದರು ಅಂದರೆ ಸುಮ್ಮನೆ ಮಧ್ಯದಲ್ಲಿ ಒಂದು ಆರಂಭದ ಮಾತು ಹೇಳಿ ಕೊನೆಗೆ ತನ್ನ ಶಿಷ್ಯನಿಗೆ ಹೇಳ್ತಾರೆ, ನಾನು ಇಲ್ಲಿ ಕೂತಿರ್ತೇನೆ, ನೀನು ಹೇಗೆ ಓದಿದಿ ನೋಡೋಣ, ನನ್ನ ಹತ್ರ ಪೂರ ಪಾಠ ಕೇಳಿದ್ಯಲ್ವಾ, ಅದನ್ನು ಈಗ ಜನಮೇಜನಿಗೆ ನೀನು ಹೇಳು ಅಂತ ವೈಶಂಪಾಯನರನ್ನು ಮುಂದೆ ಬಿಡುತ್ತಾರೆ. ಕುರುಣಾಂ ಪಾಂಡವಾನಾಂಚ ಯಥಾ ಭೇದೋ ಭವತ್ಸುರ ಸದಸ್ಯೈಹಿ ಸರ್ವಮಾಚಕ್ಷ್ವ ಯನ್ಮತ್ತ ಶ್ರುತವಾನಸಿ. ನನ್ನಿಂದ ನೀನು ಏನು ಕೇಳಿದ್ದೀಯೋ, ನೀನು ಅದನ್ನು ಎಷ್ಟು ಅರ್ಥ ಮಾಡಿಕೊಂಡಿದ್ದೀಯೋ, ನಾನು ಇಲ್ಲಿ ಕೂತಿರ್ತೇನೆ, ನೀನು ಅದನ್ನೆಲ್ಲ ಹೇಳು. ಅಂದರೆ ಒಂದು ಕಥೆ ಗೊತ್ತಾಯ್ತು ನಮಗಿಲ್ಲಿ ವಿಷಯ ಏನು ಅಂದರೆ, ಇಡೀ ಮಹಾಭಾರತ ವೈಶಂಪಾಯನರ ಬಾಯಿಯಿಂದ ವೇದವ್ಯಾಸರು ನಾನು ಹೇಳಿದ್ದನ್ನೆಲ್ಲ ಕೇಳಿದ್ದೀಯಲ್ವಾ ಅಂತ ಹೇಳುವ ಮೂಲಕ ಅಲ್ಲೇ 1,00,000 ಶ್ಲೋಕ ನಿರ್ಮಾಣ ಆಗಿತ್ತು ಅಂತ ಗೊತ್ತಾಯಿತು. ಕೆಲವರೇನು ಹೇಳೋದು, ಆಮೇಲೆ ಎಲ್ಲ ಅದನ್ನು ಸೇರಿಸಿದ್ರು, ಅದು ಮೂಲತಃ ಒಂದೇ ಕಥೆ ಅಲ್ಲ, ಬೇರೆ ಬೇರೆ ಕೈವಾಡಗಳೆಲ್ಲ ಸೇರ್ಕೊಂಡಿದೆ. ಯಾಕೆಂದರೆ ಇವರು ಕೈವಾಡ ಮಾಡೋದು ಜಾಸ್ತಿ, ಅದನ್ನಾಗಿ ಬೇರೆಯವ್ರದ್ರಲ್ಲೂ ಕೈವಾಡ ಕಾಣುತ್ತೆ. ಯಾಕೆಂದರೆ ಕಳ್ಳನ ಮನಸ್ಸೇ ಆವಾಗ ಹುಳ್ಳುಗೆ ಇರುವುದು. ಅದು ಇವರ ಮನಸ್ಸಲ್ಲೂ ಅದೇ ಥರ ಯೋಚನೆ ಬರ್ತಿತ್ತು. ಅದಕ್ಕೆ ಈ ಪ್ರಸಂಗ ಅನ್ನೋದು ಅದಕ್ಕೆ ಮುಂದೆ ಹೇಳ್ತಾರೆ ಎಷ್ಟಿತ್ತು ಅನ್ನೋದು, ಎಲ್ಲ ಶ್ಲೋಕದ ಸಂಖ್ಯೆ ಇತ್ಯಾದಿ ಎಲ್ಲವನ್ನು ಮುಂದೆ ಹೇಳ್ತಾರೆ. ಗುರೋರ್ವಚನಮಾಜ್ಞಾಯ ಸತು ವಿಪ್ರಷಭಸ್ತದ ಆಚಚಕ್ಷೇ ತತಸ್ಸರ್ವಂ ಇತಿಹಾಸಂ ಪುರಾತನಂ. ವೇದವ್ಯಾಸರಿಗೆ ನಮಿಸಿ, ಗುರುಗಳೇ ನಿಮ್ಮ ಮುಂದೆ ಹೇಳುವುದು ಅಂದ್ರೆ ಏನರ್ಥ? ಎಲ್ಲಿಯೋ ನೀವು ಹೇಳಿದಿರಿ, ಕೇಳಿಸಿಕೊಂಡು ಸಂತೋಷಪಟ್ಟಿದ್ದೇವೆ, ಆದರೆ ನಿಮ್ಮ ಮುಂದೆ ಹೇಳುವುದು ಅಂದರೆ ಸ್ವಲ್ಪ ಧೈರ್ಯ ಜಾಸ್ತಿ ಬೇಕಾಗತ್ತೆ ಅಂತ ಹೇಳಿದಾಗ ಬೆಂತಟ್ಟಿ ನೀನು ಹೇಳು, ನಾನು ಕೇಳ್ತೇನೆ ಅಷ್ಟೇ, ನೀನು ತಪ್ಪು ಮಾಡಿದರೆ ನಾನೇನು ನಿನ್ನನ್ನು ಜೋರು ಮಾಡುವವನ? ನಿನ್ನ ಪಾಡಿಗೆ ನೀನು ಹೇಳ್ತಾ ಇರು, ನಾನು ಕೇಳ್ತಾ ಇರ್ತೇನೆ, ನನಗೂ ಕೇಳಬೇಕು ಅಂತ ಆಸೆ. ಯಾವಾಗಲೂ ನಾವು ಹೇಳಿದ್ದನ್ನು ಅಕಸ್ಮಾತ್ ಯಾರಾದರೂ ಕಲಿತು ಅದನ್ನು ವಾಪಸ್ ಹೇಳ್ತಾ ಇದ್ದಾರೆ ಅಂದರೆ ಅದಕ್ಕೆ ಸಿಗುವ ಸುಖ ಪ್ರಪಂಚದಲ್ಲಿ ಬೇರೆ ಗುರುದಕ್ಷಿಣೆಯೇ ಬೇಡ. ನಿಜವಾಗಿ ಶಾಸ್ತ್ರ ಹೇಳುವುದು ಅದನ್ನೇ. ನಿಜವಾಗಿ ಗುರುಗಳಿಗೆ ದಕ್ಷಿಣೆ ಕೊಡುವುದು ಯಾವುದು ಅಂದರೆ, ನಾವು ಗುರುಗಳಿಂದ ಏನು ಕಲ್ತಿದ್ದೇವೋ ಅದನ್ನು ನೆಕ್ಸ್ಟ್ ಜನ್ರೇಷನ್ಗೆ ಮುಟ್ಟಿಸುವುದು, ಅಥವಾ ಗುರುಗಳ ಮುಂದೆ ಒಂದು ಪ್ರಸಂಗ ಬಂದಾಗ ಅದನ್ನು ಒಪ್ಪಿಸುವುದು. ನೋಡಿ, ನಾನು ಹೀಗೆ ಕಲ್ತಿದ್ದೇನೆ, ಇದನ್ನು ಸರಿನೋ ತಪ್ಪೋ ಅಂತ ನಿಮ್ಮ ಮುಂದೆ ನಿವೇದಿಸಿಕೊಳ್ತೇನೆ, ಇದು ನನಗೆ ಸಿಕ್ಕ ದೊಡ್ಡ ಭಾಗ್ಯ ಅಂತ ನಾನು ಅನ್ಕೊಳ್ತೇನೆ, ಅದರ ಜೊತೆಗೆ ತಪ್ಪಿದ್ರೆ ತಿದ್ದಬೇಕು ಅಂತಲೂ ಕೇಳ್ತೇನೆ ಅಂತ ಇಷ್ಟು ವಿನಯಪೂರ್ವಕವಾಗಿ ಗುರವೇ ಪ್ರಾಂಗ್ ನಮಸ್ಕೃತ್ಯ ಮನೋಬುದ್ಧಿ ಸಮಾಧಿಭಿ. ಕೇವಲ ದೂರದ ನಮಸ್ಕಾರ ಅಲ್ಲ, ಮನಸ್ಸಿನಿಂದಲೂ ಮಾತಿನಿಂದಲೂ ದೇಹದಿಂದಲೂ ಪೂರ್ತಿಯಾಗಿ ಅದನ್ನು ನಾವು ಇವತ್ತು ಸ್ವಲ್ಪ ಕಾಯ ವಾಚ ಮನಸ ಅಂತ ಏನೇನೋ ಶಬ್ದ ಪ್ರಯೋಗ ಮಾಡ್ತಾರೆ. ಅದು ಕಾಯೇನ ವಾಚ ಮನಸ ಆಗಬೇಕು, ಕಾಯ ವಾಚ ಮನಸ ಆಗುದಿಲ್ಲ. ನಮ್ಮದು ಕೇಳಲಿಕ್ಕೇನೋ ಚೆನ್ನಾಗಿದೆ, ಕಾಯ ವಾಚ ಮನಸ ಸರಿ ಇದೆ ಅಂತ. ವಸ್ತುತಃ ಅದು ಕಾಯೇನ ವಾಚ ಮನಸ. ಅದು ಕಾಯ ಶಬ್ದ ತೃತೀಯ ಕಾಯೇನ ಆಗುತ್ತೆ, ವಾಚ ವಾಕ್ ಶಬ್ದ ತೃತೀಯ ವಾಚ ಆಗುತ್ತೆ, ಮನಸ್ಸು ಶಬ್ದ ನಪುಂಸಕಲಿಂಗ ಅದರ ತೃತೀಯ ಮನಸ ಆಗುತ್ತೆ. ಅದರಿಂದಾಗಿ 3 ತೃತೀಯ ಮನಸ್ಸಿನಿಂದಲೂ ಮಾತಿನಿಂದಲೂ ದೇಹದಿಂದಲೂ ನಮಸ್ಕರಿಸಿ 3 ಭಕ್ತಿ ಭಾವಗಳನ್ನು ಗುರುಗಳಿಗೆ ತೋರಿಸಿ ಪ್ರವಕ್ಷ್ಯಾಮಿ ಮತಂ ಕೃಷ್ಣಂ ವ್ಯಾಸಸ್ಯಾಮಿ ತೇಜಸಃ. ವ್ಯಾಸರು ಹೇಳಿದ ಕಥೆಯನ್ನು ಆರಂಭ ಮಾಡ್ತೇನೆ ಅಂತ. ಗುರೋಃ ವಕ್ತ್ರ ಪರಿಸ್ಪಂದ ಮನಃ ಪ್ರೋತ್ಸಾಹಯತೀವ ಮೇ. ಗುರುಗಳು ತಲೆ ಅಲ್ಲಾಡಿಸ್ತಾ ಇದ್ರೆ ಅದಕ್ಕಿಂತ ದೊಡ್ಡ ಖುಷಿ ಜಗತ್ತಿನಲ್ಲಿ ಇನ್ನೊಂದಿಲ್ಲ. ಅದು ದೊಡ್ಡ ಪ್ರಶಸ್ತಿ, ನೋಬೆಲ್ ಪ್ರಶಸ್ತಿ, ಅದರ ಮುಂದೆ ಕಸ ಏನೂ ಅಲ್ಲ. ಅಂತಹ ಗುರೋಹೋ ಶಿರಸ್ಪಂದ. ಗುರುಗಳು ಕೇಳ್ತಾ ಇರಬೇಕಾದ್ರೆ ಅದನ್ನು
ಆಸ್ವಾದನೆ ಮಾಡಿ ತಲೆ ಅಲ್ಲಾಡಿಸ್ತಾ ಇರಬೇಕಾದ್ರೆ ಅದರಷ್ಟು ಉತ್ಸಾಹವನ್ನು ತರುವ ವಸ್ತು ಜಗತ್ತಿನಲ್ಲಿ ನನಗೆ ಇನ್ನೊಂದಿಲ್ಲ. ಅದರಿಂದಾಗಿ ನಾನು ಕತೆ ಹೇಳ್ತೇನೆ ಅಂತ ಪೂರ್ತಿ ಕಥೆಯ ಆರಂಭವನ್ನ ಮೊದಲಿಂದ ಕತೆ ಹೇಳ್ತಾರೆ. ತತ್ತೇಹಂ ಕಥಯಿಷ್ಯಾಮಿ ಪೃಚ್ಛತೆ ಭರತರ್ಷಭ ಮೃತೆ ಪಿತರಿತೆ ವೀರಾಹ ವನಾದೇತ್ಯ ಸ್ವಮಂದಿರಂ ನಚಿರಾದೇವ ವಿದ್ವಾಂಸೋ ವೇದೇ ಧನುಷಚಾಭವನ್. ಪಾಂಡವರ ಕಥೆಯ ಬಗ್ಗೆ ನನಗಿರುವ ಪ್ರಶ್ನೆಗಳೇನು ಅಂತ ಜನಮೇಜೆ ಮುಂದಿಡ್ತಾನೆ. ಯಾಕೆ ಈ ಪಾಂಡವರಲ್ಲಿ ಕೌರವರಲ್ಲಿ ಭೇದ ಬಂತು? ಯಾಕೆ ಪರಸ್ಪರ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಒಳಗಿಂದೊಳಗೆ ವೈರ ಬೆಳೆದು ಕೊನೆಗೆ ಬೂದಿಯೂ ಕೂಡ ಕೆಂಡದಷ್ಟು ಪರಿಣಾಮಕಾರಿಯಾಗಿ ಇಡೀ ವಂಶವನ್ನೇ ನಾಶ ಮಾಡಿತು? ಇದರ ಬಗ್ಗೆ ನನಗೆ ತುಂಬ ಪ್ರಶ್ನೆಗಳಿವೆ. ತೇಷಾಂ ನಿಗ್ರಹ ನಿರ್ವಾಸಾನ್ ವಿಧಾನ್ಸ್ತೆ ತೇ ಸಮಾರಭನ್ ತಥೋ ದುರ್ಯೋಧನ ಕ್ರೂರಃ ಕಲಿಂಗಸ್ಯ ಮತೆ ಸ್ಥಿತಃ. ಅವರು ಕಥೆಯನ್ನು ಹೇಳ್ತಾ ದುರ್ಯೋಧನನ, ಕರ್ಣ ಮತ್ತು ಅವನ ಜೊತೆಗಿದ್ದ ದುಶ್ಯಾಸನ ಮೊದಲಾದವರ ಈ ದುರ್ವೃತ್ತ ಅನ್ನೋದೇ ಇದಕ್ಕೆಲ್ಲ ಕಾರಣ ಆಯಿತು ಅಂತ ಅನ್ನೋದನ್ನು ಹೇಳಬೇಕಾದ್ರೆ ಪೂರ್ವದ ಅನೇಕ ವಿಷಯಗಳನ್ನು ನಾನು ಹೇಳಬೇಕಾಗತ್ತೆ. ಯಾಕೆ ಅಲ್ಲಿಂದನೂ ಕೋಪ ಯಾಕೆ ಬಂತು, ಇದೂ ಕೂಡ ಹೇಳಬೇಕಾದ ಸಂಗತಿ. ನಾವಮೃಷ್ಯತ್ ಕುರವಃ ದೃಷ್ಟ್ವಾ ಪಾಂಡವಾನ್ ಶ್ರೀ ಯಶೋಭೃತಃ. ಪಾಂಡವರ ಬಾಲ್ಯದಲ್ಲಿಯೇ ಅವರ ಆಟಗಳು ಓಟಗಳು ಎಲ್ಲ ತುಂಬ ಚುರುಕು. ಎಲ್ಲೂ ಕೂಡ ಅವರು ನಿತ್ಯದ ಸಣ್ಣ ಸಣ್ಣ ಕೆಲಸಗಳಲ್ಲೂ ಕೂಡ ಇನ್ನೊಬ್ಬರಿಂದ ಹೇಳಿಸಿಕೊಳ್ಳುವ ಬಯಸಿಕೊಳ್ಳುವ ಕಾರ್ಯಕ್ರಮವೇ ಇರಲಿಲ್ಲ. ಇವ್ರು ಏನು ಮಾಡಿದ್ರು ಅದನ್ನು ಇನ್ನಿಬ್ಬರು ಬಂದು ಸರಿ ಮಾಡಬೇಕು. ಅದರಿಂದಾಗಿ ಎಲ್ಲರೂ ಇವರನ್ನು ಬೈತಾ ಇದ್ರು. ಅದಕ್ಕೋಸ್ಕರ ಎಲ್ಲರೂ ಅವರನ್ನು ಹೊಗಳ್ತಾರೆ. ಕಲೀರಿ ಸ್ವಲ್ಪ ಅವರದ್ದು. ಅವರ ಇನ್ನು ಕೆಲವೊಂದು ಸರ್ತಿ ಇನ್ನು ಕೆಟ್ಟದಾಗಿ ಬೈಯೋದು ಇರುತ್ತೆ. ಸ್ವಲ್ಪ ಚೆನ್ನಾಗಿ ಅವ್ರ ಜೊತೆಗೆ ಓಡಾಡ್ಕೊಂಡು ಇದ್ದು ಅವ್ರು ಏನು ಮಾಡ್ತಾರೋ ಅದನ್ನು ನೋಡ್ಕೊಂಡು ಕಲಿತು ಆಮೇಲೆ ನೀವು ಈ ಕೆಲಸಕ್ಕೆ ಬನ್ನಿ ಅಂತ ಹೀಗೆ ಎಲ್ಲರೂ ಹೇಳುವ, ಅದು ಕಲಿಯುವ ವಿಷಯದಲ್ಲಿರ್ಬೋದು, ಕೆಲಸ ಮಾಡುವ ವಿಷಯದಲ್ಲಿರ್ಬೋದು, ಎಲ್ಲದರಲ್ಲೂ ಅವರು ಸ್ವಲ್ಪ ಮೀರ್ತಾ ಇದ್ರು. ಅದು ಬೇರೆ ಸಂದರ್ಭದಲ್ಲಿ ಬರುತ್ತೆ. ಪಾಂಡವರೆಲ್ಲ ಆಟ ಆಡುವಾಗ ಎಲ್ಲ ಈಗಿನ ಏನೇನು ಆಟಗಳಿತ್ತು ಎಲ್ಲ ದೇಸಿ ಆಟಗಳು ಆಗಲೂ ಇದ್ದವು. ಸ್ವಲ್ಪ ರೂಪ ಬೇರೆ ಇರ್ಬೋದು. ಓಟದ ಸ್ಪರ್ಧೆ ಇದ್ದಿದ್ರೆ ಪಾಂಡವರು ಕೌರವರೆಲ್ಲ ನಿಂತ್ಕೊಂಡಿದ್ರೆ ಅದರಲ್ಲಿ ಪಾಂಡವರ ಪರವಾಗಿ ಭೀಮಸೇನ ಬಂದು ನಿಲ್ಲೋನು. ನಿಂದ್ರೆ ಇವರು ಹೊರಟ್ಬಿಡೋರು. ಹೊರಟ್ರೆ ಅವರು ಹೋಗಿ ಆ ಗೆರೆಯನ್ನು ಮುಟ್ಟಿದ ಮೇಲೆ ಇವನು ಹೊರಡೋನು. ಅಲ್ಲಿಂದ ಮುಟ್ಟಿ ವಾಪಸ್ ಬರಬೇಕು. ಇವರು ಹೀಗೆ ಹೊರಟು ಹೋಗಿ ಅಲ್ಲಿಂದ ಮುಟ್ಟಿ ಆಮೇಲೆ ಹೊರಡಬೇಕು ಅನ್ನೋಷ್ಟರಲ್ಲಿ ಇವ್ರು ಹೋಗಿ ವಾಪಸ್ ಮುಟ್ಟಿ ಮತ್ತೆ ಕಾಯ್ತಾ ಇದ್ದ. ಬಂದ್ರಾ, ಕೈಕಾಲೆಲ್ಲ ನೋವು ಸರಿ ಇದೆಯಾ, ಹೇಗಿದ್ದೀರಿ ಅಂತ ಕೇಳ್ತಿದ್ದ. ಯಾವುದೋ ಮರಕೋತಿ ಆಟ ಆಡಿಸ್ಲಿಕ್ಕೆ ಅಂತ ಮೇಲೆ ಹತ್ತಿಸಿದ್ರೆ ಎಲ್ಲ ಕೌರವರು ಈ ಸರ್ತಿಗೆ ಏನಾದರೂ ಮಾಡಿ ಪಾಂಡವರ ಕೈಗೆ ಸಿಗಬಾರದು ಅಂತಿದ್ರೆ ಭೀಮಸೇನ ನಾನು ಇದಕ್ಕೆ ಸಿದ್ಧ ಅಂತ ಹೇಳಿ ಏನು ಮಾಡ್ತಿರಲಿಲ್ಲ, ಕಾಲಲ್ಲಿ ಒಂದು ಒದಿತಿದ್ದ ಮರಕ್ಕೆ. ಮರದಲ್ಲಿ ಒಂದಿಷ್ಟು ಹಣ್ಣುಗಳಿದ್ರೆ ಅದರ ಜೊತೆಗೆ ಇವರು ಹಣ್ಣಾಗಿ ಬಿದ್ದು ಬಿಡ್ತಿದ್ರು. ಬಿದ್ದಾಯ್ತು, ಕೊನೆಗೆ ಎಲ್ಲರನ್ನು ಮುಟ್ಟಿ ಔಟ್ ಅಂತ ತೆಗೆದು ಎದ್ದು ಹೋಗ್ತಿದ್ದ. ಯಾವ ಆಟದಲ್ಲೂ ಕೂಡ ಯಾವ ಕೆಲಸದಲ್ಲೂ ಕೂಡ ಈ ಪಾಂಡವರ ಶ್ರೀ ಯಶೋಭೃತಃ, ಅವರ ವರ್ಚಸ್ಸು, ಅವರ ಕೀರ್ತಿ, ಅವರಿಗಿದ್ದ ಚುರುಕುತನ ಇದೆಲ್ಲವೂ ಕೂಡ ಮುಂದೆ ನಮಗೆ ರಾಜ್ಯ ಸಿಗುವುದಕ್ಕೆ ಕಷ್ಟ ಇದೆ ಅನ್ನೋದು ಅವನಿಗೆ ಮನಸ್ಸಲ್ಲಿತ್ತು. ಅದು ಶಕುನಿ ಮತ್ತು ಕರ್ಣ ಮೊದಲಾದವರ ಸಂಪರ್ಕದಿಂದ ಅಂತೂ ಇನ್ನೂ ಹೆಚ್ಚು ಮನಸ್ಸಿನಲ್ಲಿ ವಿಷ ತುಂಬಿ ಹೋಗ್ತಾನೆ ಇತ್ತು ಅವನ ತಲೆಯಲ್ಲಿ. ಮೊದಲಿಂದನೂ ಒಂದು ಹೊಟ್ಟೆ ಉರಿ. ಅದಕ್ಕೆ ಸರಿಯಾಗಿ ಅವನು ಏನು ಮಾಡಿದ ಅಂದರೆ ತಥೋ ದುರ್ಯೋಧನ ಕ್ರೂರಃ ಪಾಂಡವಾನ್ ವಿವಿಧೋಪಾಯೈ ರಾಜ್ಯ ಹೇತೋರಪೀಡಯತ್. ಇಲ್ಲಿ ಗೊತ್ತಿರುವುದು 2-3 ಅಷ್ಟೇ. ಇನ್ನೂ ಬಹಳ ಕಾರಣಗಳನ್ನು ಇಟ್ಟುಕೊಂಡು ಅವರನ್ನು ದ್ವೇಷಿಸುವುದಕ್ಕೆ ಬೇಕಾದ ಅನೇಕ ಕುತಂತ್ರಗಳನ್ನು ಮಾಡಿದ. ದದಾವತ ವಿಷಂ ಪಾಪಃ ಭೀಮಾಯ ಧೃತರಾಷ್ಟ್ರಜಃ. ಭೀಮನಿಗೆ ಸ್ವಲ್ಪ ತಿನ್ನುವುದು ಅಂದರೆ ಇಷ್ಟವೇ. ನಮಗೂ ಇಷ್ಟನೇ, ನಾವು ಭೀಮ ಸೇವೆ. ಆದರೆ ತಿಂದ ಮೇಲೆ ಅವನಿಗೇನೂ ಆಗ್ತಿರಲಿಲ್ಲ. ತಿಂದ ಮೇಲೆ ನಮ್ಮನ್ನು ಇನ್ನೊಬ್ರು ಎತ್ಕೊಂಡು ಹೋಗ್ಬೇಕು. ಯಾಕೆಂದರೆ ಬಂಡಿ ಅನ್ನವನ್ನು ಉಂಡಿತು ಕೂಸು. ಬಂಡಿ ಅನ್ನವನ್ನು ಉಂಡ ಮೇಲೆ ಅವನು ಯಥಾ ಪ್ರಕಾರ ಬಂಡಿ ಅನ್ನ ಉಣ್ಣುವ ಮುನ್ನ ಎಷ್ಟು ಚೆನ್ನಾಗಿ ಚುರುಕಾಗಿದ್ನೋ, ಎಷ್ಟು ಆರಾಮಾಗಿ ತನ್ನ ಕರ್ತವ್ಯವನ್ನು ತಾನು ಮಾಡ್ಕೊಳ್ತಿದ್ನೋ ಅಷ್ಟೇ ಆರಾಮಾಗಿರ್ತಿದ್ದ. ನಾವು ಊಟ ಮಾಡಿದ್ಮೇಲೆ ಅರ್ಧ ಪೃಷ್ಠಾಸನ ಅಂತ ಕೈ ನೆಲಕ್ಕೆ ಊರಿ ಕಾಲನ್ನು ಅರ್ಧಕ್ಕೆ ಎತ್ತಿ ಇನ್ಯಾರಾದರೂ ಕೈ ಕೊಟ್ಟು ಅಥವಾ ಸ್ಲ್ಯಾಬ್ ಸಿಕ್ಕಿ ಕೈ ಹಿಡಿದು ಎದ್ದೇಳುವಂಥ ಪ್ರಸಂಗ ಬರುತ್ತೆ. ಭೀಮಸೇನಿಗೆ ಅಂಥ ಪ್ರಸಂಗ ಇಲ್ಲ. ಮತ್ತು ವಾಪಸ್ ಊರಿಗೆ ಅಂದರೆ ಎಲ್ಲೋ ಬೇರೆ ಕಡೆ ಮನೆಗೆ ಊಟಕ್ಕೆ ಹೋದಾಗಂತೂ ಜಾಸ್ತಿ ತಿಂದಿದ್ರೆ ರಿಕ್ಷಾ ಕರ್ಕೊಂಡು ಬಂದು ಕರೆಸಿ ಮನೆ ಕಳಿಸ್ಬೇಕು. ಹೆಚ್ಚು ಕಮ್ಮಿ ಅಂದರೆ ಆಸ್ಪತ್ರೆಗೂ ಹಾಕಬೇಕಾಗತ್ತೆ. ಆ ಪರಿಸ್ಥಿತಿಯಲ್ಲಿ ನಮಗೆ ಭೀಮಸೇನನ ಹಾಗೆ ತಿನ್ನುವ ಆಸೆ ಇದ್ರೂ ಕೂಡ ಅರಗಿಸಿಕೊಳ್ಳುವ ಶಕ್ತಿ ಇಲ್ಲ. ಭೀಮಸೇನಿಗೆ ಅದಕ್ಕೆ ಹೆಸರು ವೃಕೋದರ ಅಂತ. ವೃಕೋದರ ಅಂತಂದರೆ ವೃಕಸ್ಯ ಉದರಂ ಇವ ಉದರಂ ಒಂದರ್ಥ. ತೋಳದ ಹೊಟ್ಟೆಯಂತೆ ಹೊಟ್ಟೆ ಇದ್ದವ. ತೋಳ ಎಷ್ಟೂ ತಿನ್ನತ್ತೆ, ಆದರೆ ಅದು ಚೂರೂ ಕೂಡ ಅದರ ಹೊಟ್ಟೆ ದೊಡ್ಡದಾಗಿ ನಡಿಲಿಕ್ಕೆ ಸಾಧ್ಯ ಆಗದಾಗಿ ಕಾಲು ಜೋಲಾಡ್ತಾ ಎಲ್ಲೆಲ್ಲೋ ಹೋಗಿ ಬೀಳಲ್ಲ. ಅದು ಅಷ್ಟೇ ಚುರುಕಾಗಿ ತನ್ನ ಕರ್ತವ್ಯವನ್ನು ಯಥಾ ಪ್ರಕಾರ ಕಾಡಲ್ಲಿ ಬೇಟೆಯಾಡೋದಕ್ಕೆ ಪ್ರಯತ್ನ ಮಾಡುತ್ತೆ.
ಹಾಗೆಯೇ ಭೀಮನ ಹೊಟ್ಟೆ ಯಾವತ್ತೂ ಎಷ್ಟು ತಿಂದರೂ ಅದು ಉಬ್ಬರಿಸಲೇ ಇಲ್ಲ. ನಮಗೆ ಚೂರು ತಿಂದ ತಕ್ಷಣ ಸ್ವಲ್ಪ ಗ್ಯಾಸ್ಟ್ರಿಕ್ಕು ಏನೋ ಆಗ್ಬಿಟ್ಟಿದೆ ಅಲ್ಲಲ್ಲಿ ಯೋಚನೆ ಮಾಡಿ, ಅದು ತಿಂದ್ರೆ ಆಗಲ್ಲ, ಇದು ತಿಂದ್ರೆ ಆಗಲ್ಲ, ಅಲ್ಲಿ ತಿನ್ನಬಾರ್ದು, ಟೈಮಿಗೆ ತಿನ್ನಬೇಕು, ಎಷ್ಟು ತಿನ್ನಬಾರ್ದು, ಡಾಕ್ಟರ್ ಅದನ್ನೇ ತಿನ್ಬೇಕು ಹೇಳಿದ್ದಾರೆ. ನಮ್ಗೆ ಎಷ್ಟು ರೂಲ್ಗಳು ಅಂತಂದರೆ ಎಲ್ಲ ಪಾಲಿಸ್ತೇವೆ ಅಂತಲ್ಲ, ಅವ್ರವ್ರ ಪಾಡಿಗೆ ಹೇಳ್ತಾ ಇರಬೇಕು, ನಾವು ನಮ್ಮ ಪಾಡಿಗೆ ಇರ್ತಾ ಇರಬೇಕು. ಆಮೇಲೆ ಒಂದಿಷ್ಟು ಎರಡು ಮಾತ್ರ ಜಾಸ್ತಿ ಕೊಡ್ತಾರೆ ಅಷ್ಟೇ. ಒಟ್ಟು ಭೀಮಸೇನನ ಆಹಾರದ ಪದ್ಧತಿಯಲ್ಲಿ ಅವನಿಗೆ ತಿನ್ನುವುದು ಇಷ್ಟ ಅಂತ ಯೋಚನೆ ಮಾಡಿ ದುರ್ಯೋಧನ ವಿಷಂ ಪ್ರಾದಾತ್, ಲಡ್ಡಿಗೆಯಲ್ಲಿ ವಿಷವನ್ನು ಬಡಿಸಿ ತಿನ್ನು ತಿನ್ನು ಅಂತ ಕೊಟ್ಟಿದ್ದ. ಸರಿ, ಅದನ್ನು ತಿಂದ. ಇವನು ಈಗ ಮೂರ್ಛೆ ಬೀಳ್ತಾನೆ, ಈಗ ತಲೆ ಸುತ್ತಿ ಬೀಳ್ತಾನೆ, ಈಗ ಏನೋ ಆಗತ್ತೆ ಅಂತ ಕಾಯ್ತಾ ಇದ್ದಾರೆ. ಅವನು ಯಥಾ ಪ್ರಕಾರ ಓಡಾಡ್ಕೊಂಡು ಇದ್ದೇ ಬಿಟ್ಟ. ಭೀಮಸೇನನಿಗೆ ಇವನು ದುರ್ಯೋಧನಿಗೆ ತಲೆಗೆಟ್ಟೋಯ್ತು. ಅದು ಏನಿದು, ಎಂಥ ವಿಷ ಅಂದರೆ ಅದು ಖಂಡಿತ ಬೇರೆಯವರು ಅದನ್ನು ಬಟ್ಲಲ್ಲಿ ಹೀಗೆ ತಂದವರೇ ಮೂರ್ಛೆ ಬೀಳ್ತಾರೆ, ಅಂಥ ವಿಷ ಅದು ಸ್ಮೆಲ್ಲು. ಅಂಥದ್ರೆ ಇದನ್ನು ಹಾಕಿ ಬಡಿಸಿ ಬಾಯಿಗೆ ತಿನ್ನಿಸಿ ಹೊಟ್ಟೆ ತುಂಬ ತಿಂದರೂ ಕೂಡ ಅದು ಒಂಚೂರು ಪರಿಣಾಮ ಮಾಡಲಿಲ್ಲ ಅಂದರೆ ಏನರ್ಥ? ಇನ್ನೊಂದು ಸರ್ತಿ ಜರಯಾಮಾಸ ತದ್ವೀರ ಸಹ ಅನ್ನೇನ ವೃಕೋದರ, ಅನ್ನದ ಜೊತೆಗೆ ವಿಷವನ್ನ ತಿನ್ನಿಸಿ ಅವನು ಮಲಗಿದ್ದ ಹೊತ್ತಿಗೆ ತೋಯೇಶು ಭೀಮಂ ಗಂಗಾಯಾ ಪ್ರಕ್ಷಿಪ್ಯ ಪುರಮಾವ್ರಜನ್, ಸೀದಾ ಅವನನ್ನ ಕಾಲು ಕಟ್ಟಿ ಗಂಗೆಯ ಬುಡದಲ್ಲಿ ಒಂದು ಪ್ರಮಾಣ ಕೋಟಿ ಅಂತ ಅತ್ಯಂತ ಆಳವಾದ ಮಡುವಿಗೆ ಅವನ ಕಾಲು ಕಟ್ಟಿ ತಗೊಂಡು ಹೋಗಿ ಆ ಸರೋವರದ ಒಳಗೆ, ಮಡುವಿನ ಒಳಗೆ ಎಸೆದಿದ್ದಾರೆ. ಯದಾ ವಿಬುದ್ಧ ಕೌಂತೆಯ, ಸ್ವಲ್ಪ ಹೊತ್ತು ನಿದ್ದೆ ಆದ್ಮೇಲೆ ಎದ್ರು ನೋಡಿದ್ರೆ ನೀರಲ್ಲಿದ್ದಾನೆ ಅಂತ. ನಮ್ಗಾದ್ರೆ ಮೂಗೆ ಕಟ್ಟು ಹೋಗ್ತಿತ್ತು, ಅವನಿಗೆ ಮೂಗು ಕಟ್ಟಲಿಲ್ಲ. ಯಾಕೆ ಅಂದರೆ ಅವನಿಗೆ ಯಾರ ಮಗ? ಗಾಳಿಯ ಮಗ. ಗಾಳಿಯ ಮಗನಿಗೆ ಮತ್ತೆ ಪಂಪ್ ಹಾಕ್ಬೇಕಾ? ಅವನೇ ಗಾಳಿ, ಅವನಿಗೆ ಏನು ನೀರಿನ ಒಳಗಿನ ಪರಿಣಾಮ. ಈಗ ಹೇಗೆ ಮೀನು ನೀರಿನೊಳಗೆ ಬಿದ್ದರೆ ಅದು ಅದೇ ಬದುಕೋದಕ್ಕೆ, ಹಾಗೆ ಗಾಳಿ ಸಹಜವಾಗಿ ಎಲ್ಲಿರುತ್ತೋ ಅದಕ್ಕೆ ಮತ್ತೊಂದು ಕಡೆಯಿಂದ ಗಾಳಿ ಬೇಡ. ನಮಗೆ ಆದರೆ ಇನ್ನೊಂದು ಕಡೆಯಿಂದ ಮೂಗಲ್ಲೇ ಎಳ್ಕೋಬೇಕು. ಅದು ಎಳ್ಕೊಳ್ಳಿಲ್ಲ ಅಂದರೆ ಮಗುವಾಗಿದ್ದಾಗ ಎರಡು ಬಾರಿಸ್ತಾರೆ ಕಾಲೆತ್ತಿ ಹಿಂಬದಿಯಿಂದ. ಅದು ಈಗ ತಾಯಿಯ ಗರ್ಭದಿಂದಲೇ ಅದಕ್ಕೆ ಕರುಳಿನಿಂದ ಆಹಾರ ಸಿಗ್ತಾ ಇರುತ್ತೆ, ಗಾಳಿಯೂ ಸಿಗ್ತಾ ಇರುತ್ತೆ. ಹುಟ್ಟಿದ ತಕ್ಷಣ ಅದು ಕತ್ತರಿಸಿದ ತಕ್ಷಣ ಮೊದಲ ಸ್ವಲ್ಪ ಹೊತ್ತು ನಮಗೆ ಗಾಬರಿ ಆಗ್ಬಿಡುತ್ತೆ, ಅದರಲ್ಲಿ ಚಲನೆ ಇರುವುದಿಲ್ಲ. ಕೊನೆಗೆ ಅದನ್ನು ಕಾಲು ಮೇಲೆ ಮಾಡಿ ಕೆಳಕ್ಕೆ ಬಗ್ಗಿಸಿ ಅಂಡು ಮೇಲೆ ಎರಡು ಬಾರಿಸಿ ಚೆನ್ನಾಗಿ ಅದನ್ನು ತಿಕ್ಕಿ ಆಗ ಅಳ್ಳಿಕ್ಕೆ ಶುರು ಮಾಡಿದಾಗ ಮೂಗಲ್ ಗಾಳಿ ಹೋಗುತ್ತೆ. ಅಲ್ಲಿ ತನಕ ಹೊರಗಿನ ಸಂಪರ್ಕ ಹೇಗೆ ತಗೊಳ್ಬೇಕು ಅಂತ ಅದಕ್ಕೆ ಗೊತ್ತಿರೋಲ್ಲ. ಅಳುವುದರಿಂದಲೇ ಶುರುವಾಗುದು. ಎಲ್ಲ ನಗುತ್ತಾರ ಆವಾಗ. ಅದು ಅಳ್ಳಿಕ್ಕೆ ಶುರು ಮಾಡಿದರೆ ನಗಬೇಕು, ಇಲ್ಲಾಂದ್ರೆ ಎಲ್ಲರ ಮುಖದಲ್ಲೂ ಅಳುನೆ, ಕಣ್ಣೀರಿನ ಕೋಡಿಯೇ ಹರಿದು ಬಿಡುತ್ತೆ. ಹಾಗೆ ಇಲ್ಲಿ ಗಾಳಿಯ ರೂಪವೇ ಆದಂತಹ ಭೀಮನಿಗೆ ಎಚ್ಚರ ಆಯಿತು. ವಿಬುದ್ಧ, ಎದ್ದವನೇ ಉದ್ದತಿಷ್ಠನ್ ಮಹಾಬಾಹು ಭೀಮಸೇನೋ ಗತವ್ಯಥಃ ಆಶೀ ವಿಷಯ ಕೃಷ್ಣ ಸರ್ಪೈ ಸುಪ್ತಂ ಚೈನಮಿದಂ ಅದಂಶಯತ್. ಸರಿ, ಇವನು ಎದ್ರೆ ಕೈಕಾಲೆಲ್ಲ ಕಟ್ಟಿ ಹಾಕಿದೆ. ಅಷ್ಟೊತ್ತಿಗೆ ತನ್ನ ಸುತ್ತ ಅನೇಕ ಸರ್ಪಗಳೆಲ್ಲ ಬಂದು ಕಾಲಿಗೆ ಕಚ್ಚಬೇಕು ಅಂತ ನಿಂತ್ಕೊಂಡು ಜೋರಾಗಿ ಕುಟುಕ್ತಾ ಇವೆ. ಕುಟುಕಿದ್ರೆ ಅವುಗಳ ಹಲ್ಲೆ ಮುರಿದೋಯ್ತು. ಇವನ ಮೈ ಮೇಲೆ ಒಂದು ಸಣ್ಣ ಗಾಯವೂ ಆಗಲಿಲ್ಲ. ಎಲ್ಲ ಹಲ್ಲು ಮುರ್ಕೊಂಡು ನಾಳೆಯಿಂದ ಯಾವುದಾದ್ರೂ ಹಾವಾಡಿಗನಿಗೆ ಸಿಗಲಿಕ್ಕೆ ಅನುಕೂಲ ಆಗುವ ಹಾಗೆ ಎಲ್ಲ ಹೊರಟು ಹೋದು. ಆಶೀ ವಿಷಯಿ, ಬಯಸಿದಾಗ ಬೇಕಾದಷ್ಟು ವಿಷವನ್ನ ಚೆಲ್ಲಬಲ್ಲಂತಹ ಅತ್ಯಂತ ಕಠಿಣವಾದ ಸರ್ಪಗಳೆಲ್ಲವೂ ಕೂಡ ಇವನನ್ನು ಏನೂ ಕಡಿಲಿಕ್ಕಾಗದೆ ಹಾಗೆಯೇ ನಮ್ಮ ಮರ್ಯಾದೆ ಹೋಯಿತು. ಆಶೆ ವಿಷ ಅಂತ ಇನ್ನು ಮುಂದೆ ನಾವು ಸರ್ಪದ ಹೆಸರನ್ನೇ ಕಿತ್ತಾಕೊಳ್ಬೇಕು. ಹಲ್ಲು ಕಿತ್ತೋದ್ಮೇಲೆ ವಿಷವೇ ಹೋಯಿತು ಅಂತ ಅನ್ಕೊಂಡು ಬೈಕೊಂಡು ಅಲ್ಲಿಂದ ಹೊರಟು ಹೋದನು. ಸರ್ವೇಶು ಏವ ಅಂಗದೇಶೇಶು ನಮಮಾರಹ ಶತ್ರುಹ. ಎಷ್ಟು ಪೆಟ್ಟು ಕೊಟ್ಟರು ಕೂಡ, ಎಷ್ಟು ರೀತಿಯಿಂದ ಅವನ ಮೇಲೆ ದಾಳಿ ಮಾಡಿದ್ರು ಕೂಡ ಸರ್ಪಗಳ ಯಾವ ದಾಳಿಯೂ ಕೂಡ ಫಲಕಾರಿ ಆಗಲಿಲ್ಲ. ಭೀಮಸೇನನ ಆಲೋಚನೆಯು ಕೂಡ ಅಷ್ಟೇ ವ್ಯರ್ಥವಾಗಿ ಹೋಯಿತು. ಸುಮ್ಮನೆ ಒಂದ್ಸರ್ತಿ ಮೈ ಮುರಿದ, ಕೈಯ ಗಂಟು ಬಿಚ್ಚೋಯ್ತು. ಕಾಲದ್ದು ಒಂದ್ಸರ್ತಿ ಜಾಡಿಸಿದ, ಕಾಲಿನ ಗಂಟು ಬಿಚ್ಚೋಯ್ತು. ನೀರಿನಲ್ಲಿ ಸ್ವಲ್ಪ ಹೊತ್ತು ಈಜಾಡ್ದ, ಮೇಲ್ ಬಂದ, ಯಥಾ ಪ್ರಕಾರ ಬಂದು ದಂಡೆಯಿಂದ ಎದ್ದು. ಏನಾಗಿದೆ ಇಲ್ಲಿ 2 ದಿವಸ ಭೀಮ ಕಾಣ್ತಾ ಇಲ್ಲ ಅಂತ ಎಲ್ಲರಿಗೂ ಭಯ. ಏನಾಗಿದೆ 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 ಅಂತ ಈ ಯೋಚನೆಯಲ್ಲಿ ಅವನು ಬಂದಾಗ ಆ ಘಟನೆ ಅಲ್ಲಿ ಏನಾಯಿತು ನೋಡೋಣ. ಒಟ್ಟಂತ ಅವನು ಬಂದ ಮೇಲೆ ಮೋಕ್ಷಣೇ ಚ ಪ್ರತೀಕಾರೇ ವಿದುರೋ ಅವಹಿತೋ ಭವತ್. ಯೋಚನೆ ಮಾಡಿದ ವಿದುರ. ಪ್ರತಿ ಒಂದು ಘಟನೆಯಲ್ಲೂ ಭೀಮಸೇನನ ಪಾಂಡವರ ಏಳಿಗೆಯನ್ನ ಈ ದುರ್ಯೋಧನ ಸಹಿಸ್ತಾ ಇಲ್ಲ. ಅವನ ಮೇಲೆ ಒಂದು ಕಣ್ಣಿಟ್ಟಿದ್ದ. ಪ್ರತಿ ಸಂದರ್ಭದಲ್ಲೂ ಅವನು ಇನ್ನೇನು ಪ್ಲಾನ್ ಮಾಡಲಿಕ್ಕಿದ್ದಾನೆ ಅನ್ನೋದೆಲ್ಲವನ್ನು ಯೋಚಿಸ್ತಾ ಪಾಂಡವರಿಗೆ ರಕ್ಷಕನಾಗಿ ನಿಂತ. ಹೇಗೆ ಸ್ವರ್ಗಸ್ಥಃ ಜೀವಲೋಕಸ್ಯ ಯಥಾಶಕ್ರಃ ಸುಖಾವಹ. ಹೇಗೆ ಒಬ್ಬ ಸ್ವರ್ಗಕ್ಕೆ ಹೋದವನಿಗೆ ಇಂದ್ರ ಅವನಿಗೆ ಬೇಕಾದ ಎಲ್ಲ ಸೌಕರ್ಯಗಳನ್ನು ಒದಗಿಸಿ, ನೀವು ನಮ್ಮ ಮೆಹಮಾನ್, ಇಲ್ಲಿ ಬರಬೇಕು, ಸಂತೋಷ ಪಡಬೇಕು, ನಿಮಗೇನು ಬೇಕೋ ಎಲ್ಲ ಕೇಳಿ
ನೀವು ಸುಮ್ಮನೆ ಟ್ರೆಂಡ್ ಅಂದರೆ ಸಾಕು, ಎಲ್ಲ ಬರುತ್ತೆ. ನೀವು ಬಯಸಿದ್ದೆಲ್ಲ ಇಲ್ಲ ನಿಮ್ಮ ಮುಂದೆ ಇರುತ್ತೆ, ಬಯಸಿದ್ದೆಲ್ಲ ಕಾಲ ಬುಡದಲ್ಲೇ ನಿಮಗೆ ಸಿಗುತ್ತೆ ಅಂತ ಹೇಗೆ ಇಂದ್ರ ಒಬ್ಬ ಸ್ವರ್ಗಸ್ಥನನ್ನ ಟ್ರೀಟ್ ಮಾಡ್ತಾನೋ ಹಾಗೆ ವಿದುರ ಪಾಂಡವರ ಪ್ರತಿಯೊಂದು ಸಣ್ಣ ಸಣ್ಣ ವಿಷಯಕ್ಕೂ ಕೂಡ ದುರ್ಯೋಧನಿಂದ ಏನು ತೊಂದರೆ ಆಗಬಹುದು ಅನ್ನೋದನ್ನು ಯೋಚಿಸಿ ಅವರಿಗೆ ರಕ್ಷಕನಾಗಿ ನಿಂತಿದ್ದ. ಯದಾತು ವಿವಿಧೋಪಾಯೈ ಸಂವೃತೈ ವಿವೃತೈರಪಿ ನಾಶಕದ್ವಿನಿಹಂತುಂ ತಾನ್. ಆದರೆ ಯಾವ ಪ್ರಯತ್ನಕ್ಕೂ ಕೂಡ ಫಲ ಸಿಗ್ತಿರ್ಲಿಲ್ಲ. ದೈವಭಾವ್ಯರ್ಥ ರಕ್ಷಿತಾನ್. ಅವನಿಗೆ ಯೋಚನೆ ಇದ್ದದ್ದು ಸಂಪತ್ತನ್ನ ನನ್ನ ವಶಕ್ಕೆ ಉಳಿಸ್ಕೊಳ್ಬೇಕು, ಇದಕ್ಕೇನಾದ್ರೂ ಮಾಡಿ. ಅದರಲ್ಲೂ ಅವನಿಗೆ ವಿಶೇಷ ಕೋಪ ಇದ್ದದ್ದು ಭೀಮನ ಮೇಲೆ. ಎಲ್ಲ ಪ್ರಯೋಗಗಳು ಉಳಿದವರೆಲ್ಲ ಹೇಗಾದ್ರೂ ಮಾಡಿ ಅವರನ್ನ ಓಡಿಸ್ಬಿಡ್ಬೋದು ಅಥವಾ ಇನ್ನೇನೋ ಮಾಡ್ಬೋದು ಅಂತ. ಭೀಮಸೇನನದ್ದೇ ಅವನಿಗೆ ದೊಡ್ಡ ಟೆನ್ಷನ್. ಇದು ಇಲ್ಲಿ ಮಾತ್ರ ಅಲ್ಲ, ಮುಂದೆಯೂ ಕೂಡ ಎಷ್ಟು ಪ್ರಸಂಗ ಬಂದಾಗಲೂ ಅವನಿಗೆ ಬೇರೆ ಯಾರು ಎಲ್ಲಿದ್ದಾರೆ ಏನು ಅಂತ ಗೊತ್ತಾಗ್ಲಿಲ್ಲ ಅಂದ್ರೂ ಅವನು ಯೋಚನೆ ಮಾಡಲ್ಲ. ಭೀಮಸೇನ ಇದ್ದಾನೆ ಅಂತ ಗೊತ್ತಾಗುವುದನ್ನು ಮೊದಲು ಕಾಯ್ತಿದ್ದ. ಅದು ಇದ್ದಾನೆ ಅಂತ ಗೊತ್ತಾಗುವುದಕ್ಕೂ ಅವನು ಇದ್ದ ಜಾಗದಲ್ಲಿ ಏನಾದ್ರೂ ಒಂದು ಆಗ್ತಾ ಇರುತ್ತೆ ಅನ್ನೋದು ಅವನು ತಲೆಯಲ್ಲಿತ್ತು. ಅದು ಕೀಚಕನ ವಧೆಯ ಸಂದರ್ಭದಲ್ಲಿ ಅವನು ಹೇಳುವ ಮಾತು. ಭೀಮಶ್ಚ ಬಲಭದ್ರಶ್ಚ ಮದ್ರರಾಜಶ್ಚ ವೀರ್ಯವಾನ್ ಕೀಚಕಶ್ಚತುರ್ಥಸ್ತೇಷಾಂ ಪಂಚಮಂ ನಾನು ಶುಶ್ರಮಃ ಅಂತ. ಎಲ್ಲಿ 13ನೇ ವರ್ಷ ಅಜ್ಞಾತವಾಸ ಕಳೆದಾಗ ಏನು ಮಾಡಿದ್ರು ಪಾಂಡವರಿಗೆ ಇಡೀ ಇಂಟರ್ಪೋಲ್ ಅವ್ರ ಕೈಯಲ್ಲಿದೆ, ದೇಶದ್ದೆಲ್ಲ. ಎಲ್ಲ ಟ್ಯಾಕ್ಸ್ ಕಟ್ಟುವ ರಾಜರೇ ಅವನಿಗೆ ಬಂದು ಸುದ್ದಿ ಹೇಳೋರು ಇದ್ದಾರೆ. ಹಾಗಿದ್ರೂ ಕೂಡ ಪಾಂಡವರು ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ. ಯಾಕೆಂದ್ರೆ ಸ್ವತಃ ವಿರಾಟನಿಗೂ ಗೊತ್ತಿಲ್ಲ, ಇಲ್ಲಾಂದ್ರೆ ಅವನು ಹೇಳ್ಬಿಡ್ತಿದ್ದ. ಅವರಿಗೂ ಗೊತ್ತಿಲ್ಲದೆ ಇದ್ದದ್ರಿಂದ ಇವನಿಗೆ ಕೊನೆಗೆ 13 ವರ್ಷ ಕಳೀತಾ ಇದೆ ಅಂತ ಹಾಗೂ ಗೊತ್ತಾಗದೆ ಕೊನೆಗೊಂದು ಸುದ್ದಿ ಮಾತ್ರ ಬಂತು, ಕೀಚಕ ಸತ್ತ. ಲಾಜಿಕ್ ಎಂಥ ಬುದ್ಧಿವಂತ ಅಂದ್ರೆ, ಇಡೀ ಈ ದೇಶದಲ್ಲಿ ಇರುವವರು ಬಲಶಾಲಿಗಳು ವೀರರು 4 ಜನ. ಒಂದು ಭೀಮ, 2ನೇದು ಬಲಭದ್ರ, 3ನೇದು ಶಲ್ಯ, 4ನೇದು ಕೀಚಕ. ಅಂದ್ರೆ ಇದು ಯಾರ ಬಾಯಿಂದ ಬಂತು ಅಂತ ನಾವು ಯೋಚನೆ ಮಾಡಬೇಕು. ದುರ್ಯೋಧನ ಹೇಳುವ ಮಾತು. ಇಂಥ ಸಂದರ್ಭದಲ್ಲಿ ಸುಮ್ಮನೆ ಯಾರನ್ನೋ ತನ್ನ ಇಷ್ಟ ಪಕ್ಷಕ್ಕೆ ಬಂದವರನ್ನೆಲ್ಲ ಒಂದು ದೊಡ್ಡವರು ಅಂತ ಹೊಗಳುವವನಲ್ಲ ಅವನು ಸ್ವತಃ ಬಲಿಷ್ಠ, ಬಲಭದ್ರನ ಹತ್ರ ಚೆನ್ನಾಗಿ ಅಭ್ಯಾಸವನ್ನು ಮಾಡಿದವ. ಅವನು ಹೇಳ್ತಾನೆ, ಈ 4 ಜನ ವೀರರಲ್ಲಿ ಇಬ್ರು ಅಲ್ಲಿಗೆ ಹೋಗುವ ಸಾಧ್ಯತೆಯೇ ಇಲ್ಲ. ಬಲಭದ್ರ ದ್ವಾರಾವತಿಯಲ್ಲಿದ್ದಾನೆ, ಅವನು ಅಷ್ಟರಲ್ಲಿ ಅದನ್ನ ವಿಷಯ ಕಲೆಕ್ಟ್ ಮಾಡಿದ್ದಾನೆ, ಅಲ್ಲೇ ಇದ್ದಾನೆ ಅಂತ. ಮದ್ರ ದೇಶದಲ್ಲಿ ಶಲ್ಯ ಇದ್ದಾನೆ, ಯಾಕೆಂದ್ರೆ ಈಗಾಗಲೇ ಅಲ್ಲಿಗೆ ಹೋಗಿ ಅವನು ಬರುವ ದಾರಿಯಲ್ಲಿ ಅವನನ್ನು ಬ್ಲಾಕ್ ಮಾಡಿ ಆಗ್ತಾ ಇದೆ. ಇನ್ನು ಸ್ವಲ್ಪ ದಿವಸ ಚುನಾವಣೆ ಹತ್ರ ಬರ್ತಾ ಇದೆ ಎಂದಾಗ ಬೇಕಾಗತ್ತಲ್ವ, ಹಾಗೆ ಅವನನ್ನು ಬ್ಲಾಕ್ ಮಾಡಿದ್ದಾನೆ. ಅವನಿಗೆ ಗೊತ್ತಾಗಿಲ್ಲ, ಪಾಪ ಬಲೆಯಲ್ಲಿ ಸಿಕ್ಕಾಕೊಂಡಿದ್ದಾನೆ. ಹಾಗಾದ್ರೆ ಶಲ್ಯನೂ ಅಲ್ಲ, ಬಲಭದ್ರನೂ ಅಲ್ಲ, ಒಬ್ಬ ಸತ್ತವ, ಒಬ್ಬ ಕೊಂದವ. ಸತ್ತವ ಕೀಚಕ ಅಂದ್ರೆ ಕೊಂದವ ಭೀಮನೇ ಆಗಿರ್ಬೇಕು ಅಂತ ಹೀಗೆ ಭೀಮನದ್ದೇ ಅವನಿಗೆ ಯೋಚನೆ. ಮೊದಲಿಗೆ ಯುದ್ಧ ಶುರುವಾಗುವಾಗಲೂ ಹೇಳಿದ್ದೇನು, ಅಪರ್ಯಾಪ್ತಂ ತದಸ್ಮಾಕಂ ಬಲಂ ಭೀಷ್ಮಾಭಿರಕ್ಷಿತಂ ಪರ್ಯಾಪ್ತಂ ತ್ವಿದನೇತೇಷಾಂ ಬಲಂ ಭೀಮಾಭಿರಕ್ಷಿತಂ. ವಸ್ತುತಃ ಸೇನಾಧಿಪತಿ ದೃಷ್ಟದ್ಯುಮ್ನ ಪಾಂಡವರ ಕಡೆಯಲ್ಲಿ. ಆದರೆ ಪಾಂಡವರ ಕಡೆಯಲ್ಲಿ ದೃಷ್ಟದ್ಯುಮ್ನನ್ನು ನೆನಪಿಸಿಕೊಳ್ಳುವುದಿಲ್ಲ ಅವನು. ಭೀಮನಿಂದ ಚೆನ್ನಾಗಿ ಸುರಕ್ಷಿತವಾಗಿ ಯೋಜನೆಗೊಂಡಂತಹ ಪಾಂಡವರ ಸೈನ್ಯವನ್ನು ನೋಡಿ ನೀವು ಅಂತ ಆಚಾರ್ಯರಿಗೆ ತೋರಿಸ್ತಾನೆ, ದ್ರೋಣಾಚಾರ್ಯರಿಗೆ. ಅಂದ್ರೆ ಅಲ್ಲೂ ಕೂಡ ಸೈನ್ಯಕ್ಕೆ ಎದುರುಗಡೆ ಬಂದು ನಿಂತಾಗಲೂ ಅವನಿಗೆ ಭಯ ಇದ್ದದ್ದು ಭೀಮಸೇನನದ್ದೇ. ಅವನು ಫಸ್ಟ್ ಒಂದು ಮಾತು ಹೇಳ್ತಾನೆ, ಇಲ್ಲಿ ನೋಡುವ ಎಲ್ಲಾ ಯೋಧರನ್ನು ನೋಡಿದಾಗ ನನಗೆ ಭೀಮಾರ್ಜುನ ಸಮಾಯುಧಿ, ಯುದ್ಧದಲ್ಲಿ ಇವರೆಲ್ಲರೂ ಭೀಮಾರ್ಜುನರಿಗೆ ಸಮರಾಗಿ ಕಾಣ್ತಾ ಇದ್ದಾರೆ ಅಂತ. ಅಲ್ಲೂ ಮತ್ತೆ ಭೀಮನಂತ. ಅವನಿಗೆ ರಾತ್ರಿ ಹಗಲು ಏನು ಕನಸು ಒಂದೇ, ಭೀಮ ಭೀಮ ಭೀಮ. ಈ ನಮ್ಮ ಕೆಲವು ಬುದ್ಧಿಜೀವಿಗಳಿಗೆ ಭೀಮನ ಕನಸು ಬೀಳ್ತಾ ಇರುತ್ತಲ್ಲ ಹಾಗೆ, ಇನ್ನು ಮಕ್ಕಳಿಗೆಲ್ಲ ಚೋಟಾ ಭೀಮನ ಕನಸು ಬೀಳುತ್ತೆ. ಈ ಭೀಮನನ್ನು ಯಾರು ಅರ್ಥ ಮಾಡಿಕೊಳ್ಳೇ ಇಲ್ಲ ಕೊನೆಗೂ. ಪುರೋಚನಾದ್ರಕ್ಷಮಾಣಾ ಸಂವತ್ಸರಮತಂದ್ರಿತಾ. ಧೃತರಾಷ್ಟ್ರನನ್ನ ಪ್ರಾರ್ಥಿಸಿ ಭೀಷ್ಮ ಹೇಳಿದ, ಈ ಮಕ್ಕಳಿಗೆ ನಮ್ಮ ಕಡೆಯಿಂದ ಖಂಡಿತವಾಗಿಯೂ ಏನಾದರೂ ವ್ಯವಸ್ಥೆ ಆಗಲೇಬೇಕು ಅಂತ ಹೇಳಿದಾಗ ಅರಗಿನ ಮನೆಯನ್ನು ವ್ಯವಸ್ಥೆ ಮಾಡಿದ್ದಾರೆ. ಅರಗಿನ ಮನೆಯೂ ಕೂಡ ಬೇಕು ಅಂತ ಯೋಚನೆ ಮಾಡಿ ಬಹಳ ಪ್ಲಾನ್ ಮಾಡಿ ದುರ್ಯೋಧನ ಅಲ್ಲಿಗೆ ಕಳುಹಿಸಿದ್ದಾನೆ. ಕಳುಹಿಸಿದ್ರಲ್ಲೂ ಕೂಡ ಪ್ರಸ್ಥಾನೇ ಚ ಭವನ್ ಮಂತ್ರಿ ಕ್ಷತ್ತಾ ತೇಷಾಂ ಮಹಾತ್ಮನಾಂ. ಕಳಿಸುವಾಗ ವಿದುರನು ಕ್ಷತ್ತ ಇದ್ದವನೇ ಅವರ ಹತ್ರ ಗುಟ್ಟಾಗಿ ಅಂದರೆ ಕಾಣದ ಹಾಗೆ ಅಲ್ಲ, ಎಲ್ಲರ ಮುಂದೆ ಮಾತಾಡಿದ್ದಾನೆ. ಆದ್ರೆ ಏನು ಮಾತಾಡಿದ್ದಾನೆ ಅಂತ ಪಾಂಡವರಿಗೆ ಮಾತ್ರ ಅರ್ಥ ಆಗಬೇಕು. ಹಾಗೆ ಮಾತಾಡಿ ಅವರನ್ನು ಕಳುಹಿಸಿಕೊಟ್ಟಿದ್ದಾನೆ. ಹೀಗೆ ತತಃ ಸಂಪ್ರಾಪ್ಯ ಕೌಂತೇಯಾಹ ನಗರಂ ವಾರಣಾವತಂ ಯವಸಂತ ಮಹಾತ್ಮಾನೋ ಮಾತ್ರ ಸಹ ಪರಂತಪಾಃ ಸುರಂಗಾಂ ಕಾರಯಿತ್ವಾ ತು ವಿದುರೇಣ ಪ್ರಚೋದಿತಾಃ. ಮೊದಲೇ ಇವನು ಎಷ್ಟು ಮೊದಲೇ ಯೋಚನೆ ಮಾಡಿ ಮನೆಯನ್ನ ಅರಗಿನಿಂದ ಕಟ್ಟಿಸಿ, ಅರಗು ಅಂದ್ರೆ ಈ ಬೆಂಕಿಗೆ ಬಹಳ ಬೇಗ ತುತ್ತಾಗುವಂತಹ ರೀತಿಯ ಎಲ್ಲಾ ಕರ್ಪೂರದಂತಹ ಪದಾರ್ಥಗಳು ನೋಡಿ. ಆವಾಗ ಇಡೀ ಮನೆಯನ್ನು ಕಟ್ಟುವ ರೀತಿಯ ಅರಗು ಉಪಯೋಗಿಸ್ತಾ ಇದ್ರು ಅಂದ್ರೆ ಯೋಚನೆ ಮಾಡಿ. ಇವಾಗ ನಾವು ಅರಗು ಬಳಸಬೇಕಾಗಿಯೇ ಇಲ್ಲ.
ಈ ಪ್ಲೈವುಡ್ ಒಂದೇ ಸಾಕು, 2 ನಿಮಿಷಕ್ಕೆ ಬಗ್ಗಂತ ಹರಿದು ಉರಿದು ಹೋಗುತ್ತೆ, ಏನು ಕೇಳಬೇಕಾಗಿಲ್ಲ. ಅಂತಹದ್ದೇ ಏನೋ ಒಂದು ವಸ್ತುವನ್ನು ಬಳಸಿದ್ದನ್ನು ನಾವು ನೋಡ್ತೇವೆ. ಹಾಗಾಗಿ ಇಡೀ ಮನೆಯನ್ನು ಅದರಿಂದ ನಿರ್ಮಾಣ ಮಾಡಿ ಕ್ಷಣ ಮಾತ್ರದಲ್ಲಿ ಬೆಂಕಿ ಕೊಟ್ಟ ತಕ್ಷಣ ಎಲ್ಲರೂ, ಆದರೆ ನೋಡಲಿಕ್ಕೆ ಮಾತ್ರ ಅದು ಅರಗಿನ ಮನೆ ಅಂತ ಗೊತ್ತೇ ಆಗಬಾರ್ದು. ನೀವು ನೋಡಲಿಕ್ಕೆ ನಾರ್ಮಲ್ ಮನೆ, ಒಳಗೆ ಪ್ರವೇಶ ಮಾಡಿದರೆ ಗಟ್ಟಿ ಇದೆ, ಹತ್ತಿ ಇಳಿದ್ರೆ ಪ್ರಾಸಾದಗಳು ಮೆಟ್ಟಿಲುಗಳು ಎಲ್ಲ ಇದೆ. ಕರ್ಪೂರದಲ್ಲಿ ಮೆಟ್ಟಿಲು ಮಾಡಿದ್ರೆ ಏನಾಗುತ್ತೆ, ಹತ್ತಿದ್ರೆ ಎರಡು ಇಟ್ಟಿಗೆ ಕೆಳಗಿರುತ್ತೆ. ಹಾಗಾಗದಂತೆ ನೋಡ್ಕೊಂಡಿದ್ದಾನೆ. ಅಲ್ಲೂ ಅವರು ಸಂತೋಷವಾಗಿ ಇದ್ದಾರೆ, ವಿದುರನ ಎಚ್ಚರಿಕೆಯೊಂದಿಗೆ ಬದುಕ್ತಾ ಇದ್ದಾರೆ. ಒಂದು ದಿವಸ ಈ ಪುರೋಚನ ತನ್ನ ಅಕ್ಕ ಮತ್ತು ಉಳಿದವರನ್ನೆಲ್ಲ ಸೇರಿಸ್ಕೊಂಡು ಅಲ್ಲಿಗೆ ಬಂದಿದ್ದಾನೆ. ಇವನೇ ಕಾದು ದದರ್ಶುಹು ದಾರುಣಂ ರಕ್ಷಃ ಪ್ರಾದ್ರವದ್ ಭಯ ಸಂವಿಘ್ನಾಹ ಮಾತ್ರ ಸಹ ಪರಂತಪಾಹ ಆದೀಪ್ಯ ಜಾತು ಸಂವೇಶ್ಮ ದಗ್ಧ್ವಾ ಚೈವ ಪುರೋಚನಂ. ತಾನೇ ದೇವರಿಗೊಂದು ದೀಪ ಹಚ್ಚಬೇಕು ಅನ್ನುವ ಹಾಗೆ ಎಲ್ಲರನ್ನು ಹೊತ್ತುಕೊಂಡು ದೀಪ ಹಚ್ಚಿ ಹೊರಟೋದ. ಮನೆಯಲ್ಲಿ ಹಾಗೆ ಮನೆಯಿಂದ ಹೊರಗೆ ಹೋಗುವಾಗ ಮನೆಯನ್ನು ಕತ್ತಲೆಯಲ್ಲಿ ಬಿಡಬಾರದು ಅಂತ ನಿಯಮ. ಹಾಗಾಗಿ ಇವನು ಹೋಗುವಾಗ ದೀಪ ಹಚ್ಚಬೇಕು, ಅದಕ್ಕೆ ಹೇಳಿ ಗೋಡೆಗೆ ಒಂಚೂರು ದೀಪ ಹಚ್ಚಿ ಹೊರಟು ಹೋಗ್ಬಿಟ್ಟ. ಯಾರು? ಭೀಮಸೇನ. ಎಲ್ಲ ತಮ್ಮಂದಿರನ್ನ, ಸೊಂಟದಲ್ಲಿ ಇಬ್ಬರನ್ನ, ಕುತ್ತಿಗೆಯ ಭುಜದಲ್ಲಿ ಇಬ್ಬರನ್ನ, ಕುತ್ತಿಗೆಯಲ್ಲಿ ತಾಯಿಯನ್ನು ಹೊತ್ತುಕೊಂಡು ಓಡ್ಕೊಂಡು ಹೋಗ್ಬಿಟ್ಟಿದ್ದಾನೆ. ಹೋಗಿ ಹಿಡಿಂಬವನವನ್ನು ಸೇರಿದ್ದಾನೆ. ಹತ್ವಾ ತಂ ರಾಕ್ಷಸೇಂದ್ರಂ ಭೀತಾಹ ಸಮವಬೋಧವಾನ್. ಅಲ್ಲಿ ಹೋಗಿ ಹಿಡಿಂಬವನದಲ್ಲಿ ಸ್ಮೆಲ್ಲು ಬಂದು ಮ್ಯಾನ್ ಈಟರ್ಸೇ ಯಾರು ಅಲ್ಲಿ ಹಿಡಿಂಬನ ವನದಲ್ಲಿ ಇದ್ದವರೆಲ್ಲ ಅವರೇ ನರಭಕ್ಷಕ ವ್ಯಕ್ತಿಗಳಾಗಿ ಆ ಕಾಲದಲ್ಲಿ ಸೌತ್ ಆಫ್ರಿಕಾದಿಂದ ಬಂದವರು. ರಾಮಾಯಣ ಕಾಲದಲ್ಲೇ ಒಬ್ಬ ಇದ್ದ ಬಕ ಅಲ್ಲಿ ಅವನ ಪರಂಪರೆಯ ಎಲ್ಲ ಅಣ್ಣ ತಮ್ಮಂದ್ರು ಹಿಡಿಂಬ ಒಡುಂಬೆ ಅಂತೆಲ್ಲ ಕೇಳ್ತೀವಲ್ಲ, ಹಾಗೆ ಇಲ್ಲಿಂದನೂ ಕೂಡ ಹಿಡಿಂಬಿ ಮತ್ತು ಹಿಡಿಂಬ ಇಬ್ರು ಎದುರಾಗಿದ್ದಾರೆ. ಅದರಲ್ಲಿ ಹಿಡಿಂಬನನ್ನು ಕೊಂದು ಹಿಡಿಂಬಿಯನ್ನು ಮದುವೆಯಾಗಿ ಅಲ್ಲಿಂದ ವೇದವ್ಯಾಸರ ಆದೇಶದಂತೆ ಘಟೋತ್ಕಚನನ್ನು ಪಡೆದಿದ್ದಾನೆ. ಹತ್ವಾ ನಿಶಿ ಸಂಪ್ರಾದ್ರವತ್ ಪ್ರಾರ್ಥಾ ಧಾರ್ತರಾಷ್ಟ್ರಭಯಾರ್ದಿತಾ ಪ್ರಾಪ್ತ ಹಿಡಿಂಬಾ ಭೀಮೇನ ಯತ್ರ ಜಾತೋ ಘಟೋತ್ಕಚಃ ಏಕಚಕ್ರಾಂ ತಥೋ ಗತ್ವಾ ಪಾಂಡವಾ ಸಂಶಿತೌ ವ್ರತಾಃ ವೇದಾಧ್ಯಯನ ಸಂಪನ್ನಾಃ ತೇ ಭವನ್ ಬ್ರಹ್ಮಚಾರಿಣಃ. ಅಲ್ಲಿಂದ ಮುಂದೆ ಏಕಚಕ್ರ ನಗರಕ್ಕೆ ಹೋಗಿದ್ದಾರೆ. ಹಿಡಿಂಬೆಯನ್ನು ಕರೆದುಕೊಂಡು 6 ತಿಂಗಳು ಅಲ್ಲೇ ವಾಸವನ್ನು ಮಾಡಿ ನಂತರದಲ್ಲಿ ವೇದವ್ಯಾಸರ ಆದೇಶದಂತೆ ಏಕಚಕ್ರ ನಗರಕ್ಕೆ ಹೋಗಿ ಯಥಾಪ್ರಕಾರ ಭಿಕ್ಷೆಯನ್ನು ಅಟನೆ ಮಾಡುವಂತಹ ಋತ್ವಿಕ್ಗಳಾಗಿ ವಿಪ್ರರಾಗಿ ಆ ನಗರದಲ್ಲಿ ಓಡಾಡ್ತಾ ಇದ್ದಾರೆ. ಅಲ್ಲಿ ಒಂದು ಮನೆಯ ಋಣವನ್ನು ತೀರಿಸುವುದಕ್ಕಾಗಿ ಆ ಮನೆಯ ವ್ಯಕ್ತಿಯನ್ನೇ ಕಳಿಸಬೇಕಾದ ಪ್ರಸಂಗದಲ್ಲಿ ನನ್ನ ಮಗ ಒಬ್ಬ ತುಂಬ ತಿನ್ನೋನಿದ್ದಾನೆ, ಅವನಿಗೆ ಸ್ವಲ್ಪ ಕೆಲವು ಮಂತ್ರಗಳೆಲ್ಲ ಗೊತ್ತಿದೆ, ಅವನು ರಾಕ್ಷಸನನ್ನು ಏನಾದರೂ ಮಾಡಿ ಖಂಡಿತ ನಿಮಗೆ ಆಗುವ ತೊಂದರೆಯನ್ನು ಪರಿಹಾರ ಮಾಡ್ತಾನೆ ಅಂತ ಹೇಳಿ ನಿಮ್ಮ ಬದಲಿಗೆ ನನ್ನ ಮಗನನ್ನು ಕಳಿಸ್ತೇನೆ, ನನಗೆ 5 ಜನ ಮಕ್ಕಳಿದ್ದಾರೆ, ಒಬ್ಬ ಹೋದ್ರೂ ತೊಂದರೆ ಇಲ್ಲ ಅಂತ ಸಮಾಧಾನ ಮಾಡಿ ಕಳುಹಿಸಿಕೊಡ್ತಾನೆ. ಹೋದವ ಹೊತ್ಕೊಂಡೇ ಬರ್ತಾನೆ. ಅವನನ್ನು ಹೊತ್ಕೊಂಡು ಬಂದು ಹೊಡೆದು ಹಾಕಿ ಊರಿನ ಹೆಬ್ಬಾಗಿಲಿಗೆ ನೇತು ಹಾಕಿ ಒಬ್ಬ ರಾಜ ಮಾಡಬೇಕಾದ ಕರ್ತವ್ಯವನ್ನ ರಾಜ ಆ ರಾಕ್ಷಸನ ಜೊತೆಗೆ ಒಪ್ಪಂದ, ನೀನು ಏನ್ ಬೇಕಾದ್ರೂ ಮಾಡು, ನಂಗೆ ತೊಂದರೆ ಕೊಡದೇ ಇರು ಅಂತ. ಎಂಥ ರಾಜ ಅವನು! ಆ ಪ್ರಸಂಗದಲ್ಲಿ ಇಡೀ ದೇಶದ ಜನ ಪ್ರತಿ ದಿವಸ ತನ್ನ ಮನೆಯಿಂದ ಒಬ್ಬರನ್ನು ಕಳಿಸ್ಬೇಕಾದ ಅನಿವಾರ್ಯತೆ. ಆ ಸ್ಥಿತಿಯಲ್ಲಿ ಪ್ರತಿ ದಿವಸವೂ ಭಯ. ಒಂದೇ ಏನು ಅಂದರೆ ಯಾವಾಗ ಅಂತ ಶ್ರಾದ್ದ ಮೊದಲೇ ಡೇಟ್ ಫಿಕ್ಸ್ ಮಾಡಿಕೊಂಡೇ ಮನೆಯಲ್ಲಿ ಯಾರನ್ನು ಒಬ್ಬರನ್ನು ಕಳಿಸೋದಿತ್ತು. ಇಲ್ಲಿ ನಾವು ಸತ್ತ ಮೇಲೆ ಡೇಟ್ ಫಿಕ್ಸ್ ಆಗೋದಲ್ವ, ಅಲ್ಲಿ ಮೊದಲೇ ಫಿಕ್ಸ್ ಮಾಡಿ ಡೇಟ್ ಶ್ರಾದ್ದ ಅಂತೆಲ್ಲ ವ್ಯವಸ್ಥೆ ಮಾಡಿ ಹಾಲ್ ಬುಕ್ ಮಾಡಿ ಪುರೋಹಿತರನ್ನು ಹೇಳ್ಕೊಂಡು ಎಲ್ಲ ರೆಡಿ ಮಾಡ್ಬೋದಿತ್ತು. ಅಷ್ಟೇ ಒಂದು ಸೌಕರ್ಯ ಬಿಟ್ಟರೆ ಭಯ ಭಯ ಭಯ. ಆ ಭಯವನ್ನು ಪರಿಹಾರ ಮಾಡಿದ ಭೀಮಸೇನ. ಒಬ್ಬ ರಾಜನಾಗಿ ಮಾಡಬೇಕಾದ ಕರ್ತವ್ಯವನ್ನು ಮಾಡಿದ. ಇವತ್ತು ಕೂಡ ಎಷ್ಟೋ ಸರ್ತಿ ಜನರಿಗಾಗುವ ಅನ್ಯಾಯವನ್ನು ನೋಡದೆ ಸಮಾಜ ಎಷ್ಟೋ ಸರ್ತಿ ಕೆಟ್ಟ ಕಂಪನಿಗಳ ಜೊತೆಗೆ ಬಂಡವಾಳವನ್ನು ಹಾಕಿದ್ದಾರೆ, ಅವರು ಟ್ಯಾಕ್ಸ್ ಕಟ್ತಾರೆ ಅಥವಾ ಇನ್ನೇನೋ ಮಾಡ್ತಾರೆ ಅಂತ ಗೋಹತ್ಯೆಯನ್ನು ಯೋಚನೆ ಮಾಡುವಲ್ಲಿ ನಾವು ಸ್ವಲ್ಪವೂ ಅದಕ್ಕೆ ಪ್ರತಿಕ್ರಿಯೆ ಹೇಗೆ ಕೊಡಬೇಕು ಅಂತ ಯೋಚಿಸುತ್ತೆ. ಇಚ್ಛಾಶಕ್ತಿ ಇಲ್ಲದೇ ಇದ್ದರೆ ಯಾವುದು ಕೂಡ ನಡಿಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಉದಾಹರಣೆಯೇ ಏಕಚಕ್ರ ನಗರದ ದೃಷ್ಟಾಂತ. ಯಾವಾಗ ಸರಕಾರವೇ ಒಬ್ಬ ದುಷ್ಟನ ಜೊತೆಗೆ ಒಪ್ಪಂದವನ್ನು ಮಾಡಿಕೊಳ್ಳುತ್ತೋ ಜನ ಸಫರ್ ಆಗ್ತಾರೆ, ಆವಾಗ ಅದಕ್ಕೆ ಸರಿಯಾದ ವ್ಯಕ್ತಿಯನ್ನು ಆಯ್ಕೆ ಮಾಡಿಕೊಳ್ಳುವುದು ಜನರ ಅಗತ್ಯ. ಅದನ್ನು ಭೀಮಸೇನ ನಿವಾರಣೆ ಮಾಡಿದ ಅಂತ ಹೇಳಿ ಅಲ್ಲಿಂದ ಮುಂದೆ ವೇದವ್ಯಾಸರ ಮತ್ತೊಂದು ಸೂಚನೆಯಂತೆ ದೃಪದನ ಪಾಂಚಾಲ ದೇಶಕ್ಕೆ ಹೋಗಿದ್ದಾರೆ. ಅಲ್ಲಿ ಒಂದು ಸ್ವಯಂವರ ಇತ್ತು. ಆ ಸ್ವಯಂವರದಲ್ಲಿ ಭೀಮಸೇನೋ ಮಹಾಬಾಹು ಬಕಂ ನಾಮ ಮಹಾಬಲಂ ತಂಚಾಪಿ ಪುರುಷ ವ್ಯಾಘ್ರೋ ಬಾಹುವೀರ್ಯೇಣ ಪಾಂಡವ ನಿಹತ್ಯ ತರಸಾ ವೀರೋ ನಗರಾನ್ ಪರ್ಯಸಾಂತ್ವಯತ್. ಈ ಬಕನನ್ನು ಕೊಂದದ್ದಕ್ಕೆ ಊರಿನ ಜನ ನೀನೇ ರಾಜ ಆಗಬೇಕು ಅಂತ ಕೇಳಿದ್ರಂತೆ. ಇಲ್ಲ ಸದ್ಯಕ್ಕೆ
ಈಗ ಹೀಗೆ ಇರುತ್ತೆ, ಮುಂದೆ ಪರಿಸ್ಥಿತಿ ಸರಿಯಾದಾಗ ಎಲ್ಲ ವ್ಯವಸ್ಥೆ ನಾನೇ ಬಂದು ಮಾಡ್ತೇನೆ ಅಂತ ಹೇಳಿ ದೃಪದನ ಆಶ್ರಯಕ್ಕೆ ಹೋಗಿ ತೇ ತತ್ರ ದ್ರೌಪದೀಂ ಲಬ್ಧ್ವಾ ಪರಿಸಂವತ್ಸರೋಷಿತಾ 1 ಸಂವತ್ಸರ ಕಾಲ ಅಲ್ಲೇ ವಾಸ ಮಾಡಿದ್ರು, ಆ ಪ್ರದೇಶದಲ್ಲೇ ವಾಸ ಮಾಡಿದ್ರು, ದ್ರೌಪದಿಯನ್ನು ಪಡ್ಕೊಂಡು ಬಂದ್ರು. ಕೊನೆಗೆ ಹಸ್ತಿನಾವತಿಗೆ ವಾಪಸ್ ಅಷ್ಟರ ತನಕ ಗೊತ್ತಿರಲಿಲ್ಲ ಪಾಂಡವರು ಸತ್ತಿದ್ದಾರೆ ಅಂತಲೇ ಎರಡೂ ಕಡೆಯಿಂದ. ಕೃಷ್ಣನೂ ಬೇಕು ಅಂತ ಶ್ರಾದ್ದಕ್ಕೋಗಿ ತರ್ಪಣ ಕೊಟ್ಟು ಪಿಂಡ ಹಾಕಿ ಎಲ್ಲ ಬಂದಿದ್ದಾನೆ. ನಮ್ಮ ತುಂಬ ಆತ್ಮೀಯರು ಅವ್ರು ಹೀಗೆ ಹೋಗ್ಬಿಟ್ರಲ್ವಾ ಅಂತ ಅವನು ಹತ್ತಿದ್ದಾನೆ. ಈ ಕಡೆಯಿಂದ ದುರ್ಯೋಧನನು ಬೇಕು ಅಂತ ಕಣ್ಣೀರು ಹಾಕಿದ್ದಾನೆ. ಇಬ್ಬರದ್ದು ಕಣ್ಣೀರು ಮೊಸಳೆ ಕಣ್ಣೀರೇ. ಇವನೇನು ಅಂದರೆ ನಾನು ದುಃಖ ಪಡ್ತಾ ಇದ್ದೇನೆ, ನನಗೂ ಬೇಜಾರಾಗಿದೆ ಅಂತ ತೋರಿಸ್ಬೇಕು ಅಂತ. ನೀನು ಬೇಜಾರಾಗಿಲ್ಲ ಅಂತ ನಾನು ಅನ್ಕೊಳ್ಬಾರ್ದು, ನಾನು ಅಳ್ತೇನೆ, ನಿನಗೂ ಹಾಗೆ ಇರಲಿ ಅಂತ ಕೃಷ್ಣನು. ನಾಟಕಕ್ಕೆ ಪ್ರತಿ ನಾಟಕ ಕೃಷ್ಣನದ್ದು. ಒಟ್ಟಂತೂ ದೃಢವಾಗಿ ನಂಬಿದ್ದ ಪಾಂಡವರ ಸುದ್ದಿ, ಸತ್ತಿದ್ದಾರೆ ಅನ್ನುವ ಸುದ್ದಿ ಯಾವಾಗ ದ್ರೌಪದಿಯನ್ನು ಗೆದ್ದನೋ ಎಲ್ಲ ಗೊತ್ತಾಗಿ ಹೋಯಿತು. ಯಾಕೆಂದರೆ ಯುದ್ಧ ಮಾಡುವ ಪ್ರಸಂಗದಲ್ಲಿ ಶಲ್ಯ ಮತ್ತು ಕರ್ಣ ಇಬ್ಬರು ಕೂಡ ಚೆನ್ನಾಗಿ ಹೇಳ್ತಿದ್ರು. ಭೀಮಸೇನನ ಕೈಯಲ್ಲಿ ಶಲ್ಯ ಓಡಿ ಹೋದ, ಅರ್ಜುನನ ಕೈಯಲ್ಲಿ ಕರ್ಣ ಓಡಿ ಹೋದ. ಹೀಗೆ ಕರ್ಣ ಮತ್ತು ಶಲ್ಯರನ್ನು ಸೋಲಿಸಿ ಹೋದ ಮೇಲೆ ವಾಪಸ್ಸು ಮತ್ತೆ ರಾಜ್ಯ ಕೊಡಲೇಬೇಕು ಅಂತನ್ನುವ ಭೀಷ್ಮನ ಕಳಕಳಿಯ ಯೋಚನೆಯಂತೆ ಅವರಿಗೆ ಇಂದ್ರಪ್ರಸ್ಥವನ್ನು ಕೊಡುವುದಕ್ಕೆ ವ್ಯವಸ್ಥೆ ಮಾಡಿದರು. ಅಪ್ರಮತ್ತೋತ್ತಿತಾಕ್ಷಾಂತಾ ಪ್ರತಪಂತೋ ಹಿತಾನ್ ಬಹೂನ್ ಅಜಯದ್ ಭೀಮಸೇನಸ್ತು ದಿಶಂ ಪ್ರಾಚೀಂ ಮಹಾಯಶಾಹ. ಇಲ್ಲೊಂದು ಅಂದರೆ ಅವರು ರಾಜ್ಯ ಕೊಡಬೇಕು ಅಂತ ಹೇಳುವ ಮುಂಚೆ ಹಸ್ತಿನಾವತಿಗೆ ಬಂದ ತಕ್ಷಣ ಅವರವರಿಗೆ ಕೆಲವು ಜವಾಬ್ದಾರಿಗಳನ್ನು ಕೊಟ್ಟು, ಈ ದೇಶದ ವಿಸ್ತಾರ ಆಗಬೇಕು, ಎಲ್ಲ ರಾಜ್ಯಗಳಿಗೆ ಹೋಗಿ, ಕೆಲವರೆಲ್ಲ ಟ್ಯಾಕ್ಸು ಮೊದಲೊಂದು 2 ವರ್ಷ ಕಟ್ತಾ ಇರ್ತಾರೆ, ಆಮೇಲೆ ನಿಧಾನಕ್ಕೆ ಲೆಕ್ಕಗಳೆಲ್ಲ ಬದಲಾಗಿ ನಾವೇನು ಸಂಬಂಧ ಇಲ್ಲ ಅಂತ ಬಂಡಾಯ ಎದ್ದು ಒಂದೇ ಸರ್ತಿಗೆ ಟ್ಯಾಕ್ಸ್ ನಿಲ್ಲಿಸಿಬಿಡ್ತಾರೆ, ನಾವು ಯಾಕೆ ಕೊಡಬೇಕು ಅಂತ. ಹಾಗೆ ಆವಾಗ ಒಂದು ಸರ್ತಿ ರಾಜರು ಅಲ್ಲಿಗೆ ಹೋಗಿ ಬರುವುದು ಒಂದು ಕ್ರಮ. ಹಾಗೆ 4 ದಿಕ್ಕುಗಳಿಗೆ ಧರ್ಮರಾಜನ ತಮ್ಮಂದಿರು ಹೋಗಿ ಬಂದರು ಅಂತ ಅದರಲ್ಲಿ ಹೇಳುವಾಗ, ಮೊದಲಿಗೆ ಉದೀಚಿರ್ಮನುಜೋ ವೀರಃ ಅರ್ಜುನೋ ವೀರಃ, ಅರ್ಜುನ ಉದೀಚಿ ಉತ್ತರದ ದಿಕ್ಕನ್ನು ಹೋಗಿ ಸೇರಿದ. ಆಮೇಲೆ ಪ್ರತೀಚೀಂನ ಕುಲಸ್ತಥಾ, ಪ್ರತೀಚಿ ಅಂದರೆ ಪಶ್ಚಿಮದ ದಿಕ್ಕು, ಪಶ್ಚಿಮದ ದಿಕ್ಕಿನ ಕಡೆಗೆ ಅಂದರೆ ಗುಜರಾತಿನ ಕಡೆಗೆ, ಉತ್ತರ ಅಂತಂದರೆ ಕಾಶ್ಮೀರದ ಕಡೆಗೆ. ಆಮೇಲೆ ದಕ್ಷಿಣಾಂ ಸಹದೇವಸ್ತು, ದಕ್ಷಿಣ ಅಂದರೆ ವಿಂಧ್ಯ ಪರ್ವತದ ಕೆಳಭಾಗದ ಕಡೆಗೆ ಸಹದೇವ ಹೋದ. ಆದರೆ ಎಲ್ಲದಕ್ಕಿಂತ ಭಯ ಇದ್ದದ್ದು ಪೂರ್ವದ ಕಡೆಗೆ. ಅಲ್ಲಿದ್ದ ಜನರ ಇದು ಸ್ವಲ್ಪ ಕಷ್ಟ ಇತ್ತು. ಅಲ್ಲಿಗೆ ಹೋಗಿದ್ದು ಯಾರು ಅಂತಂದ್ರೆ ಅಜಯದ್ ಭೀಮಸೇನಸ್ತು ದಿಶಂ ಪ್ರಾಚೀಂ ಮಹಾಯಶಾಹ. ಭೀಮಸೇನ ಪೂರ್ವದ ದಿಕ್ಕಿಗೆ ಹೋದ್ನಂತೆ. ಅಂದ್ರೆ ಡೆಲ್ಲಿಯಿಂದ ನೀವು ಯೋಚನೆ ಮಾಡಿದ್ರೆ ಕೆಳಭಾಗದ ಮಧ್ಯಪ್ರದೇಶ, ಒರಿಸ್ಸಾ, ಆಮೇಲೆ ಮೇಲಿನ ಅಷ್ಟೂ ಭಾಗವನ್ನ ಒಬ್ಬನೇ ಹೋಗಿ ಗೆದ್ದದ್ದು ಭೀಮಸೇನ. ಉತ್ತರ ಅಂದ್ರೆ ಈಶಾನ್ಯ ಭಾಗದ ರಾಜ್ಯಗಳಂತೂ ತುಂಬಾ ಜೋರಿನ, ಅವತ್ತು ಹಾಗೆ ಇವತ್ತು ಹಾಗೆ ಕಷ್ಟ ಇತ್ತು. ಭೀಮಸೇನ ಹೋಗಿ ಅಜಯದ್ ದಿಶಂ, ಆ ದಿಕ್ಕಿನಲ್ಲಿದ್ದ ಎಲ್ಲಾ ರಾಜರನ್ನು ಗೆದ್ದು ಎಲ್ಲರಿಂದಲೂ ಕಪ್ಪ ಕಾಣಿಕೆಯನ್ನು ತಂದು, ನೀವೇನಿದ್ರೂ ಕೂಡ ದಿಲ್ಲೀಶ್ವರರಿಗೆ ಶರಣಾಗಬೇಕು ಹೊರತು ನಿಮ್ಮ ರಾಜ್ಯವನ್ನ ನೀವೇ ಸ್ವತಂತ್ರ ಚಕ್ರವರ್ತಿಗಳು ಅಂತ ಘೋಷಣೆ ಮಾಡಿಕೊಳ್ಳುವ ಹಾಗಿಲ್ಲ ಅಂತ ಅವರಿಗೆ ಎಚ್ಚರಿಕೆಯನ್ನು ಕೊಟ್ಟು ಬಂದ. ಅವತ್ತು ಇಂದ್ರಪ್ರಸ್ಥ, ಇವತ್ತು ಅಂದ್ರೆ ಇಂದ್ರಪ್ರಸ್ಥ ಇನ್ನೂ ಆಗಿಲ್ಲ, ಕುರುಕ್ಷೇತ್ರದಲ್ಲಿದ್ದಾರೆ ಇವರು. ಕುರುಕ್ಷೇತ್ರದ ಮುಖ್ಯ ಸ್ಥಿತಿಯನ್ನ ಭೀಮಸೇನ ಮತ್ತೆ ಮುಂದುವರಿಸಿದ, ಆ ಸಂಪತ್ತನ್ನು ವೃದ್ಧಿಸಿದ ಅನ್ನುವ ಮಾತು ಹೇಳಿ, ಇಷ್ಟಾದ ಮೇಲೆ ಇವರಿಗೆ ನಿಜವಾಗಿಯೂ ಕೂಡ ಇದು ಮತ್ತೂ ಕಷ್ಟ ಆಯಿತು. ಯಾರಿಗೆ? ದುರ್ಯೋಧನನಿಗೆ. ಇವರು ಇಲ್ಲಿ ಕೂತಿದ್ದಾರೆ, ನಮ್ಮ ಪೂರ್ವಜರ ಆಸ್ತಿ ಅಂತ ಹೇಳ್ಕೊಂಡು ತಿನ್ಕೊಂಡು ಕೂತಿದ್ದಾರೆ ಹೊರತು ಒಂದೇ ಒಂದು ಯುದ್ಧ ಮಾಡಿದ್ದು ದುರ್ಯೋಧನನ ಹೆಸರಲ್ಲಿಲ್ಲ. ಯುದ್ಧ ಮಾಡೋದ್ರಲ್ಲಿ ಒಳ್ಳೆಯ ನಿಪುಣ, ಹಾಗೆ ಅಂತ ಹೇಳಿ ಏನು ದಡ್ಡ ಬೇಸತ್ತು ಕೂತಿರುವವ ಹೆಬುಗ ಅಂತ ಅರ್ಥ ಅಲ್ಲ, ಅಥವಾ ಹೇಡಿ ಅಂತ ಅರ್ಥ ಅಲ್ಲ. ಆದರೆ ಏನು ಅಂದರೆ ಯಾಕೆ ಮಾಡಬೇಕು, ಇದೆ ಅಲ್ವಾ, ಇದ್ದದ್ದನ್ನೇ ಅನುಭವಿಸುವುದೇ ನಮ್ಮ ಕರ್ತವ್ಯ, ಹೊಸತನ್ನು ಯಾಕೆ ಮಾಡಬೇಕು, ಯಾರಿಗೆ ಲಾಭಕ್ಕೆ ಮಾಡಬೇಕು ಅನ್ನೋದು ಯೋಚನೆ. ಆದರೆ ಇವ್ರಿಗೆ ಹಾಗಲ್ಲ. ಎಲ್ಲೆಲ್ಲಿ ದುಷ್ಟರಾಜರ ಕೈಗೆ ಜನರ ಆಡಳಿತ ಸಿಕ್ಕು ಒದ್ದಾಡ್ತಾರೋ ಅದೆಲ್ಲ ಸರಿ ಹೋಗಬೇಕು. ಒಂದೇ ಆಡಳಿತದಲ್ಲಿದ್ದಾಗ, ಏಕಸೂತ್ರತೆ ಇದ್ದಾಗ, ಆಡಳಿತದ ವ್ಯವಸ್ಥೆಯಲ್ಲಿ ಅಂದರೆ ಸಣ್ಣ ಸಣ್ಣ ವ್ಯವಸ್ಥೆಗಳಿಗೆ ಅಲ್ಲೇ ವ್ಯವಸ್ಥೆ ಆಗಬೇಕು. ಆದರೆ ಅದೆಲ್ಲದರ ರಿಪೋರ್ಟು ಒಂದು ಕಡೆಗೆ ಬರ್ತಾ ಇರಬೇಕು. ಇದನ್ನ ವಿಕೇಂದ್ರೀಕರಣವನ್ನೇ ಭೀಷ್ಮಾಚಾರ್ಯರು ಹೇಳಿದ್ದು. ವಿಕೇಂದ್ರೀಕರಣ ಅಂದರೆ ಅಲ್ಲಲ್ಲಿ ಆಯಾ ಎಲ್ಲೂ ಕೂಡ ಇವರ ಧ್ವಜವನ್ನು ಊರಿ ಬರಲಿಲ್ಲ, ನೀವೇ ರಾಜರು, ಆದರೆ ಏನೇ ತೊಂದರೆ ಆದರೂ ಕೂಡ ನಾವು ನಿಮಗೆ ಕೇಳುವ ರೈಟ್ಸ್ ನಮ್ಮ ಹತ್ರ ಇರುತ್ತೆ, ಅದು ನಿಮ್ಗೆ ಎಚ್ಚರ ಇರಬೇಕು ಅಂತ ಹೀಗೊಂದು ಸಂದೇಶವನ್ನು ಕಳುಹಿಸಿ ಬಂದಿದ್ದಾರೆ. ಪಂಚಭಿಃ ಸೂರ್ಯ ಸಂಕಾಶೈ ಸೂರ್ಯೇಣ ಚ ವಿರಾಜಿತ ಷಟ್ಸೂರ್ಯೇವ ಅಭವತ್ ಪೃಥ್ವಿ ಪಾಂಡವೈ ಸತ್ಯ ವಿಕ್ರಮೈ. ಭೂಮಿಗೆ ಅಲ್ಲಿ ತನಕ ಸೂರ್ಯ ಒಬ್ಬನೇ ಇದ್ದವನು,
ಈಗ ಈ 5 ಜನ ಸೂರ್ಯರು ಸೇರಿ 6 ಸೂರ್ಯರಿಂದ ಭೂಮಿ ಚೆನ್ನಾಗಿ ಬೆಳಗತೊಡಗಿತು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಅದರ ಅಭಿಪ್ರಾಯ ಅವರು ಎಲ್ಲರೂ ಕೂಡ ಅಷ್ಟು ಪ್ರಾಮಾಣಿಕವಾಗಿ ದೇಶದ ರಕ್ಷಣೆಗೋಸ್ಕರ ತಮ್ಮನ್ನು ತಾವು ತೊಡಗಿಸಿಕೊಂಡ್ರು. ಆದ್ರಿಂದಾಗಿಯೇ 12 ವರ್ಷ ಹೋದ ಮೇಲೂ ಜನ ನೆನಪಿಸ್ಕೊಳ್ತಾ ಇದ್ದದ್ದು ಪಾಂಡವರನ್ನು ನೆನಪಿಸ್ಕೊಂಡ್ರು. ಅದು ಉದ್ಯೋಗ ಪರ್ವದ ಸಂದರ್ಭದಲ್ಲಿ ಬರುತ್ತೆ. ನಮಗೇನು ಅಂದರೆ ಈ ಭಾಗಗಳೆಲ್ಲ ತಲೆಗೆ ಹೋಗೋದೇ ಇಲ್ಲ. ಎಲ್ಲ ದಿಕ್ಕುಗಳಿಗೆ ಹೋದಾಗಲೂ ಗೆದ್ದಾಗಲೂ ದ್ವೇಷ ಕಟ್ಕೊಂಡು ಬರಲಿಲ್ಲ ಪಾಂಡವರು. ಹೋಗಿ ಮಾತನಾಡಿಸಿ, ನಿಮ್ಮ ಅಧಿಕಾರ ನಿಮ್ಮ ಹತ್ರನೇ ಇರುತ್ತೆ, ನಾವು ಕೇವಲ ಇಲ್ಲಿಗೆ ವಿಸಿಟ್ ಮಾಡಿದ್ದು, ನೀವು ಅಂದರೆ ಕೆಲವರೆಲ್ಲ ಪಾಂಡವರಿಗೆ ಮೊದಲೇ ನಾವು ಮಿತ್ರರು ಅಂತನ್ನುವ ಹಾಗೆ ಕಪ್ಪ ಒಪ್ಪಿಸಿದ್ದಾರೆ. ಇನ್ನು ಕೆಲವರು ವಿರೋಧಿಸಿದವರಿಗೆ ಸೋಲಿಸಿದ ನಂತರ ಅವರ ಕೈಯಿಂದ ಕಿತ್ತುಕೊಳ್ಳಿಲ್ಲ. ನಿಮ್ಮ ಕೈಯಲ್ಲೇ ಇರುತ್ತೆ, ಆದರೆ ನೀವೇನು ಅಂದರೆ ಅದನ್ನು ಪ್ರಾಮಾಣಿಕವಾಗಿ ಬಳಸಬೇಕು ಅನ್ನೋ ಎಚ್ಚರಿಕೆಯನ್ನು ಕೊಟ್ಟು ಬಂದ ಯೋಚನೆಯಿಂದ ಜನರಿಗೆಲ್ಲ ಪಾಂಡವರ ಸ್ಥಿತಿ ದೇಶದಲ್ಲಿ ಆಡಳಿತದಲ್ಲೇ ಇರಬೇಕು ಅಂತ ಬಯಕೆ ಇತ್ತು. ತಥೋ ಗಚ್ಚತ್ ಹೃಷಿಕೇಶಂ ದ್ವಾರವತ್ಯಾಂ ಕದಾಚನ ಲಬ್ಧವಾಂಸ್ತತ್ರ ಭೀಭತ್ಸುಹು ಭಾರ್ಯಾಂ ರಾಜೀವಲೋಚನಾಂ. ಅಲ್ಲಿಗೆ ಪಾಂಡವರ ಪ್ರಾಣೇಭ್ಯೋಪಿ ಪ್ರಿಯತರಂ ಭ್ರಾತರಂ ಸವ್ಯಸಾಚಿನಂ. ಕೃಷ್ಣ ಏನಾಯಿತು, ಮಧ್ಯದಲ್ಲಿ ದ್ಯೂತ ಆಯಿತು. ದ್ಯೂತ ಆಗಿ ಕಾಡಿಗೆ ಹೋದರು. ಕಾಡಿಗೆ ಹೋದ ಬಳಿಕ ಪಾಂಡವರ ಸ್ಥಿತಿಯನ್ನು ನೋಡಲಿಕ್ಕೆ ಅಂತ ಕೃಷ್ಣ ಅಲ್ಲಿಗೆ ಬಂದಿದ್ದಾನೆ, ಮಾತನಾಡಿಸಿದ್ದಾನೆ. ಇದರ ಮಧ್ಯದಲ್ಲಿ ಅರ್ಜುನ ದ್ವಾರಾವತಿಗೆ ಹೋಗಿ ಅಲ್ಲಿ ಸುಭದ್ರೆಯನ್ನ, ಕೃಷ್ಣನ ತಂಗಿಯನ್ನ ಮದುವೆಯಾಗಿ ಬಂದಿದ್ದಾನೆ. ಇಲ್ಲಿ ದುರ್ಯೋಧನನಿಗೆ ಒಂದು ಯೋಚನೆ ಇತ್ತು, ಹೇಗಾದರೂ ಮಾಡಿ ಬಲಭದ್ರನನ್ನ ಗುರುವನ್ನಾಗಿ ಹೊಂದಿ ಸುಭದ್ರೆಯನ್ನು ಮದುವೆಯಾಗಿ ಇಡೀ ಯಾದವರ ಸೈನ್ಯವನ್ನು ತನಗೆ ತಂದುಕೊಳ್ಬೇಕು ಅಂತ. ಆವಾಗಲೇ ಇತ್ತು ರಾಜಕೀಯದ ಮದುವೆ, ಇವತ್ತೇನು ಹೊಸ್ತಲ್ಲ. ಈಗ ನನಗೆ ಒಳ್ಳೆಯ ರಾಜಕೀಯದಲ್ಲಿ ಟಿಕೆಟ್ ಸಿಗಬೇಕು ಅಂದರೆ ಯಾರಾದರೂ ರಾಜಕಾರಣಿಯ ಮಗನಿಗೆ ನನ್ನ ಮಗಳನ್ನು ಕೊಟ್ಟುಬಿಟ್ರೆ ಮುಗಿದೋಯ್ತು ಅಂತ. ಆ ಪರಿಸ್ಥಿತಿ ಹೊಸ್ತಲ್ಲ, ಅವತ್ತೂ ಇತ್ತು, ಇವತ್ತು ಅದೇ ಇರೋದು. ಹೊಸ್ತು ಯಾವುದು ಬರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಯೋಚನೆ ಮಾಡಿದ. ಆದರೆ ಕೃಷ್ಣ ಬೇಕು ಅಂತ ಮೊದಲು ಆ ಕಥೆ ಹೇಳುವಾಗ ಹೇಳ್ತೇನೆ, ತುಂಬಾ ಒಳ್ಳೆಯ ರಾಜಕೀಯದ ಕಥೆ. ವಸ್ತುತಃ ಅದರಷ್ಟು ಒಂಥರ ಹಾಸ್ಯ ಮಿಶ್ರಿತವಾಗಿ ಒಂದು ನಾಟಕವನ್ನು ನಾವು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಚೆನ್ನಾಗಿ ಎಲ್ಲವನ್ನೂ ತಾನೇ ಹೇಳಿರ್ತಾನೆ, ಆದರೆ ಎಲ್ಲವೂ ತನ್ನಿಂದಲೇ ನಡೀತಾ ಇರುತ್ತೆ. ಬೇಡ ಅಂತ ಹೇಳಿದ್ದನ್ನೇ ಕೃಷ್ಣನೇ ಮಾಡ್ತಾ, ಕೃಷ್ಣನೇ ಅದನ್ನ ರಾಜಕೀಯದ ದೃಷ್ಟಿಯಿಂದ ನೀನೇ ತಪ್ಪು ಮಾಡಿದ್ರಿಂದ ಅನ್ಯಾಯ ಆಯಿತು ಅಂತ ಬಲಭದ್ರನ ಮೇಲೆ ಎತ್ತಿ ಹಾಕ್ತಾ ಇರ್ತಾನೆ ಇಡೀ ಕಥೆಯನ್ನ. ಅಂದ್ರೆ ಈ ಮದುವೆಗೆ ನನ್ನ ಒಪ್ಪಿಗೆ ಇಲ್ಲ ಅಂತ ಹೇಳುವವನೇ ಒಂದು ಕಡೆಯಿಂದ ಒಪ್ಪಿಗೆ ಕೊಟ್ಟು ಅವಳನ್ನೇ ತಾನೇ ಕಳುಹಿಸಿ, ನಾನು ಅವತ್ತೇ ಹೇಳಿದೆ ಬೇಡ ಅಂತ ನೀನು ಈಗ ಮಾಡಿದ್ದು ತಪ್ಪು ಅಂತ. ಹೀಗೆ ಆ ಸುಭದ್ರೆಯ ಕಥೆ ಬಹಳ ಚೆನ್ನಾಗಿ ಆ ಭೀಭತ್ಸುವಿನ ಮದುವೆಯ ಮಾಡಿಕೊಡುವ ಮೂಲಕ ನಾತಿಭಾರೋಹಿ ಪಾರ್ಥಸ್ಯ ಕೇಶವೇನ ಸಹಾಭವತು. ಇದರ ಜೊತೆಗೆ ಇನ್ನೊಂದು ಮಾತನ್ನ ಸೇರಿಸಿ ಹೇಳ್ತಾರೆ, ಸುಭದ್ರೆಯೇ ರಥವನ್ನು ಓಡಿಸಿಕೊಂಡು ಹೋದ್ಲು ಅಂತ. ಕೃಷ್ಣ ಅವಳಿಗೆ ಅಷ್ಟು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಸಿದ್ದ ಯುದ್ಧ ಮಾಡುವುದನ್ನ. ಅದು ಸತ್ಯಭಾಮೆಗೂ ಇತ್ತು ಅಂತ ಅನ್ನೋದನ್ನ ನಾವು ನರಕಾಸುರನ ಪ್ರಸಂಗದಲ್ಲಿ ನೋಡ್ತೇವೆ. ಅಂದ್ರೆ ಕೃಷ್ಣ ತನ್ನ ಸುತ್ತ ಇರುವ ಪ್ರತಿಯೊಬ್ಬರಿಗೂ ಕೂಡ, ಅದರಲ್ಲೂ ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಎಲ್ಲಾ ರೀತಿಯಾದ ಆತ್ಮರಕ್ಷಣೆಯ ಕಲೆಯನ್ನು ಹೇಳಿಕೊಟ್ಟಿದ್ದ ಅನ್ನೋದನ್ನು ವಿಷ್ಣು ಪುರಾಣವು ಹೇಳುತ್ತೆ. ಹೀಗೆ ವ್ಯವಸಾಯ ಸಹಾಯಸ್ಯ ವಿಷ್ಣೋ ಶಕ್ರ ವಧೇಶ್ವಿವ ಪಾರ್ಥಯಾಗ್ನಿರ್ದದೌ ಚಾಪಿ ಗಾಂಡೀವಂ ಧನುರುತ್ತಮಾಂ. ಅರ್ಜುನನಿಗೆ ಗಾಂಡೀವ ಧನುಸ್ಸು ಸಿಕ್ಕಿದ್ದು ಎಲ್ಲಿ ಅಂದರೆ ಅದು ಅಗ್ನಿದಹನದ ಪ್ರಸಂಗದಲ್ಲಿ. ಅಗ್ನಿಗೆ ಖಾಂಡವನ ನನಗೆ ತುಂಬ ಯಜ್ಞಗಳನ್ನೆಲ್ಲ ಸ್ವೀಕರಿಸಿದ ಬಳಿಕ ಅಜೀರ್ಣ ಆಗಿ ಸ್ವಲ್ಪ ಹೊಟ್ಟೆ ಉಬ್ಬರಿಸಿದೆ, ಸ್ವಲ್ಪ ಔಷಧೀಯ ಗಿಡಗಳೆಲ್ಲ ನನಗೆ ಸ್ವಲ್ಪ ತಿಂದರೆ ಹೊಟ್ಟೆ ಜೀರ್ಣ ಆಗುತ್ತೆ, ಸ್ವಲ್ಪ ಅರಿಷ್ಟಗಳನ್ನೆಲ್ಲ ಕುಡಿಬೇಕಾಗಿದೆ, ಏನಾದರೂ ಮಾಡು ಅಂತ ಕೇಳಿದಾಗ ಖಾಂಡವ ವನದಲ್ಲಿ ಇದ್ದಂತಹ ಎಲ್ಲ ಸಸ್ಯಗಳನ್ನು ಆಹುತಿಯನ್ನಾಗಿ ಕೊಡ್ತೇನೆ ಅಂತ ಹೇಳಿ ದಹಿಸಿ ಕೊಡ್ತಾನೆ. ಆಗ ಅಲ್ಲಿ ಕೆಲವರೆಲ್ಲ ಯಾರು ಬದುಕಬೇಕಿತ್ತೋ ಅಂಥವರನ್ನ ಬದುಕಿಸಿದ್ದ. ಅದರಲ್ಲಿ ಯಾರು ಅಂದರೆ ಮೋಕ್ಷಯಾಮಾಸ ಬೀಭತ್ಸುಹು ಮಯಂ ಯತ್ರ ಮಹಾಸುರಂ. ಮಯ ಅನ್ನುವಂತಹ ಒಬ್ಬ ರಾಕ್ಷಸನನ್ನು ಬಿಡುಗಡೆ ಮಾಡಿದ್ದ. ಇನ್ನೊಬ್ಬ ತಪ್ಪಿಸಿಕೊಂಡಿದ್ದ. ತಕ್ಷಕನು ಅಲ್ಲೇ ಇದ್ದ, ಆದರೆ ಅವನ ಅನುಜರೆಲ್ಲ ಅಲ್ಲೇ ಅದರ ಸುತ್ತದಲ್ಲೇ ಪರಿಸರದಲ್ಲೇ ಪ್ರಾಣ ಬಿಡುವಂತಾಯಿತು. ಅವನಿಗೆ ಸಿಟ್ಟಿತ್ತು, ತಪ್ಪಿಸಿಕೊಂಡು ಹೋದರೂ ಕೂಡ ಈ ಖಾಂಡವ ದಹನದಿಂದಲೇ ನಮ್ಮ ದೊಡ್ಡ ಅನ್ಯಾಯ ನಡೆಯಿತು ಅಂತ. ಈ ಖಾಂಡವ ದಹನದ ಮಧ್ಯದಲ್ಲೊಂದು ಕಥೆ ಇತ್ತು. ಒಂದು ಸಣ್ಣ ನೋಡಿ, ಅವರಿಗೆ ಏನೋ ಕಥೆ ಹೇಳಬೇಕಾದ್ರೆ ಯಾವುದು ತುಂಬ ಇಂಪಾರ್ಟೆಂಟ್ ಅಂತ ನೋಡೋದು ವ್ಯಾಸರ ಯೋಚನೆ. ಅಲ್ಲಿ ಒಂದು ಹಕ್ಕಿಗಳ ಕಥೆಯನ್ನು ಹೇಳ್ತಾರೆ. ಆ ಮಧ್ಯದಲ್ಲಿ ಹಕ್ಕಿ ಇತ್ತು, ಸಂಸಾರ ಮಾಡ್ತಾ ಇತ್ತು, ಅವುಗಳಿಗೆ 4 ಮಕ್ಕಳಿದ್ವು. ಅವುಗಳನ್ನು ಉಳಿಸಿದ ಕ್ರಮ ಏನು? ಇಡೀ ಅಷ್ಟೂ ತಂದೆ ತಾಯಿ 4 ಜನ ಮಕ್ಕಳು, ಅಷ್ಟೂ ಜನ ಪ್ರಾರ್ಥಿಸ್ತಾರೆ.
ಪ್ರಾರ್ಥನೆಯ ಬಲ ಏನು ಅನ್ನೋದನ್ನು ಆ ಹಕ್ಕಿಗಳ ಕಥೆಯ ಮೂಲಕ ಕಾಂಡವ ದಹನ ಆಗುವಾಗ ಏನಾಯಿತು ಅನ್ನೋದನ್ನು ಹೇಳ್ತಾರೆ. ಅಂದರೆ ಒಂದೇ ಕಾಲಕ್ಕೆ 10 ಕಾಡುಗಳು ಒಟ್ಟಿಗೆ ಹೊತ್ತಿಕೊಂಡು ಉರಿಯುವಾಗಲೂ ಇವುಗಳು ಮಂಜಿನ ಮೇಲೆ ಬಿದ್ದಂತೆ ಆರಾಮವಾಗಿ ಸ್ವಲ್ಪವೂ ಆ ಬೆಂಕಿಯ ಬಿಸಿಯನ್ನು ತಟ್ಟಿಕೊಳ್ಳದೆ ಈಗ ತಾನೇ ಮಾಂಸದ ಮುದ್ದೆಯಂತೆ ಮೊಟ್ಟೆಯಿಂದ ಹೊರಕ್ಕೆ ಬಂದ ಮಕ್ಕಳು 4 ದಿಕ್ಕುಗಳಲ್ಲಿ ಬೆಂಕಿ ಬರ್ತಾ ಇರುವುದನ್ನು ದಿಟ್ಟಿಸಿ ನೋಡ್ತಾ ಅಗ್ನಿಯನ್ನು ಪ್ರಾರ್ಥಿಸಿ ತಮ್ಮನ್ನು ರಕ್ಷಿಸಿಕೊಂಡವು ಅನ್ನುವ ಕಥೆಯನ್ನು ಹೇಳುತ್ತಾರೆ. ಆ ಕಥೆ ಆದ ಬಳಿಕ ದುರ್ಯೋಧನೋ ತಸ್ಯಾಂ ದುರ್ಯೋಧನೋ ಮಂದಃ ಲೋಭಂ ಚಕ್ರೇ ಸುದುರ್ಮತಿ ತಥೋಕ್ಷೈ ವಂಚಯಿತ್ವಾ ಚ ಸೌಬಲೇನ ಯುಧಿಷ್ಠಿರಂ. ಹೀಗೆ ಅತ್ಯಂತ ಎಲ್ಲ ದಿಕ್ಕುಗಳಿಂದ ರಾಜ್ಯವನ್ನ ಗೆದ್ದು ತಂದ ಪಾಂಡವರ ಶ್ರೇಯಸ್ಸು, ಯಶಸ್ಸು, ಅದರ ಜೊತೆಗೆ ಭೀಷ್ಮರ ಒತ್ತಡದಿಂದಾಗಿ ಇಡೀ ದೇಶದಲ್ಲಿ ರಾಜಸೂಯ ಯಾಗವನ್ನು ಮಾಡಿ ಸಂಪಾದಿಸಿದ ಕೀರ್ತಿ ಸಂಪತ್ತು ಇದನ್ನ ವಶ ಮಾಡಿಕೊಳ್ಳಬೇಕು ಅಂತ ಯೋಚಿಸಿ ದ್ಯೂತದಿಂದ ಏನು ರಾಜ್ಯವನ್ನು ಗೆದ್ದಿದ್ದ ಅದರ 12 ವರ್ಷ ಮುಗಿದು 13 ವರ್ಷದ ಕಾಲವನ್ನು ಕಳೆದ ಬಳಿಕ ಮತ್ತೆ ಅವರಿಗೆ ಕೊಡಬೇಕಾದನ್ನು ಕೊಡಿ ಅಂತಂದ್ರೆ ಸೂಜಿಯ ಮನೆಯಷ್ಟು ಕೊಡಲ್ಲ ಅಂದ. ಅವ್ರ ಕೊನೆಗೆ 5 ಗ್ರಾಮ ಕೊಡಿ ಅಂತಾರೆ. ಯಾಕೆಂದ್ರೆ ನಾವು ಕ್ಷತ್ರಿಯರು, ನಾವು ಯುದ್ಧ ಮಾಡಬೇಕಾದವರನ್ನ ಕೊಂಡು ಹೋಗಿ ಯಾವುದಾದ್ರೂ ಸಗಣಿ ತಟ್ಟಿ ಬೆರಣಿ ತಟ್ಟಿ ಅಂತ ಕೇಳಿದ್ರೆ ಮನಸ್ಸಿಗೆ ಸಮಾಧಾನ ಇರಲ್ಲ. ಯಾವತ್ತು ಮನುಷ್ಯನಿಗೆ ತೃಪ್ತಿ ಯಾವುದರಲ್ಲಿ ಗೊತ್ತಾ? ನಮ್ಗೆ ಯಾವುದು ಆಸಕ್ತಿಕರವಾದ ಕ್ಷೇತ್ರವೋ ಆ ಕ್ಷೇತ್ರದಲ್ಲಿ ನಮಗೆ ಕೆಲಸ ಮಾಡ್ಲಿಕ್ಕೆ ಅವಕಾಶ ಸಿಗಬೇಕು. ನಮ್ಮ ಉದ್ದೇಶ ಇರುವುದೇನು ಅಂದ್ರೆ ಜನರಿಗೆ ಅನ್ಯಾಯ ಆದಾಗ ಅದರ ವಿರುದ್ಧ ನಾವು ಧ್ವನಿ ಎತ್ತಿ ಅವರಿಗೆ ರಕ್ಷಣೆ ಕೊಡಬೇಕು ಅಂತ ಅನ್ನೋದು ಕ್ಷತ್ರಿಯ ಧರ್ಮ. ಅದಕ್ಕೆ ಅನುಕೂಲ ಆಗುವ ಹಾಗೆ ಸಣ್ಣ ಗ್ರಾಮ ಕೊಡಿ, ನಾವೇನು ದೇಶ ಕೇಳ್ತಾ ಇಲ್ಲ. ಇಷ್ಟು ಹೇಳಿದ್ರೂ ಒಪ್ಪಿಕೊಳ್ಳದೆ ಯುದ್ಧವನ್ನೇ ಮಾಡುವುದು ಅಂತ ನಿರ್ಣಯ ಮಾಡಿದ ಮೇಲೆ 18 ದಿವಸದ ಯುದ್ಧ ಆಗತ್ತೆ. ಆ ಯುದ್ಧದಲ್ಲಿ ದುರ್ಯೋಧನಾದಿಗಳೆಲ್ಲ ಪ್ರಾಣ ಬಿಡುತ್ತಾರೆ. ಉಳಿದವರು ಬಹುಶಃ 7 ಜನ, ಇನ್ನು ಬಿಟ್ಟರೆ ಒಂದು 2-3 ಜನ ಚಿರಂಜೀವಿಗಳು. ಆ ಕಡೆಯಿಂದ ಕೃಪಾ, ಅಶ್ವತ್ಥಾಮ ಬಿಟ್ಟರೆ ಈ ಕಡೆಯಿಂದ 5 ಜನ ಪಾಂಡವರು. ಕೃಷ್ಣ ಅಂತೂ ಇದ್ದೇ ಇದ್ದ, ಬಲರಾಮ ಇದ್ದ. ಅದು ಬಿಟ್ಟರೆ ಯದುವೀರರು ಇನ್ನು ಕೆಲವರಷ್ಟೇ, ಅದು ಯಾರು ಯುದ್ಧಕ್ಕೆ ಬರಲಿಲ್ವೋ ಅವರು. ಹೆಚ್ಚಿನವರು ಎಲ್ಲರೂ ಕೂಡ ಅಂದರೆ 18 ಅಕ್ಷೋಹಿಣಿ ಸೈನ್ಯ ಅಂದರೆ ಹತ್ರ 60 ಲಕ್ಷ ಸೈನ್ಯ, 60 ಲಕ್ಷ ತಲೆ. ಆ 60 ಲಕ್ಷ ತಲೆ ಈ ಇಡೀ ಕುರುಕ್ಷೇತ್ರದ ಧರ್ಮದ ಕ್ಷೇತ್ರದಲ್ಲಿ ಯಜ್ಞಕ್ಕೆ ಆಹುತಿಯಾಗಿ ಬಿದ್ದಿದೆ. ಬಿದ್ದ ಬಳಿಕ ಕೊನೆಗೆ ರಾಜ್ಯದ ಜನರೆಲ್ಲರೂ ಕೂಡ ನಮ್ಗನ್ಸತ್ತೆ ಎಂಥ ದೊಡ್ಡ ಹತ್ಯಾಕಾಂಡ ಆಗೋಯ್ತು ಅಂತ. ಆದರೆ ಆ ಹತ್ಯಾಕಾಂಡ ಆಗೋದು ಅನಿವಾರ್ಯ ಇತ್ತು. ಒಂದು ಯಾರೋ ಕಾರಣ ಇಲ್ಲದೆ ಮನೆಯಲ್ಲಿ ಅಡಿಗೆ ಕೂತವರ ಮೇಲೆ ಬಾಂಬ್ ದಾಳಿ ಮಾಡಿದ್ದಲ್ಲ ಇದು. ಎಲ್ಲೋ ಇದ್ದಕ್ಕಿದ್ದಾಗೆ ದೇಶದವರೆಲ್ಲ ಮಲಗಿದ್ದಾಗ ತಂದು ಹಾಕಿದ ಬಾಂಬ್ ಅಲ್ಲ ಇದು. ಇದು ಸ್ವತಃ ಧರ್ಮದ ಯುದ್ಧ. ನಿನ್ನ ಶಕ್ತಿ ದೊಡ್ಡದೋ ನನ್ನ ಶಕ್ತಿ ದೊಡ್ಡದೋ. ಈ ಪ್ರಸಂಗದಲ್ಲಿ ಯುದ್ಧ ಆದ ಮೇಲೆ ದೇಶದ ಜನ ನಿಟ್ಟುಸಿರು ಬಿಟ್ರಂತೆ. ಅಂತೂ ದುರ್ಯೋಧನನ ಆಡಳಿತ ಕೊನೆಯಾಯಿತು ಅಂತ. ಹಾಗೆ ಯೋಚನೆ ಮಾಡಬೇಕು ಅಂದರೆ ಅವರಿಗೆ ಎಷ್ಟು ಹಿಂಸೆ ಆಗಿರಬೇಕು ಯೋಚನೆ ಮಾಡಿ. ನಮಗೆ ಏನು ಕಥೆಯ ಯೋಚನೆ ಅಂತಂದರೆ 33 ಕೋಟಿ ಜನ ನಮ್ಮ ಭಾರತದಲ್ಲಿ ಸ್ವಾತಂತ್ರ್ಯ ಸಂಗ್ರಾಮ ಆಗಿದ್ದಾಗ ಇದ್ದದ್ದು. ಇನ್ನು ಅವಾಗಕ್ಕೆ ಹೋದರೆ ಇನ್ನು ಸ್ವಲ್ಪ ಕಮ್ಮಿ ಬಂದು ಒಂದು 10 ಕೋಟಿ ಜನನೋ 5 ಕೋಟಿ ಜನನೋ ಇದ್ದಾಗ ಅದರಲ್ಲಿ 60 ಲಕ್ಷ ಜನ ಹೋದ್ರಲ್ವಾ ಅಂತ ನಮ್ಮ ಯೋಚನೆ. ವಸ್ತುತಃ ಈಗಲೇ ಫಸ್ಟ್ ಟೈಮು ಭೂಮಿಯಲ್ಲಿ ಚೀನಾ ಅಥವಾ ಭಾರತದಲ್ಲಿ 133 ಕೋಟಿ 140 ಕೋಟಿ ಜನ ಆಗ್ತಾ ಇದ್ದಾರೆ ಅಂತ ಅರ್ಥ ಅಲ್ಲ. ಹಿಂದೆಯೂ ಇದೇ ಥರ ಎಷ್ಟೋ ಕೋಟಿಗಟ್ಟಲೆ ಭೂಮಿಯಲ್ಲಿ ಮನುಷ್ಯನ ಭಾರ ತಾಳ್ಲಿಕ್ಕಾಗದೆ ಎಷ್ಟೋ ಸಮುದ್ರದ ಖಂಡಗಳೆಲ್ಲ ಮುಳುಗಿ ಹೋಗಿದ್ದಿದೆ, ಸುನಾಮಿಗಳು ಬಂದದ್ದಿದೆ, ಭೂಕಂಪಗಳಾಗಿದ್ದಿದೆ, ಎಲ್ಲ ನಾಶ ಆಗಿದೆ. ಯಾಕೆಂದರೆ ಇನ್ನೂ ಯೋಚನೆ ಮಾಡಿ, ಬರೀ ಸೈನ್ಯ ಇದು ಹೋಗಿದ್ದು. ದೃಪದನ ಆಸ್ಥಾನದಲ್ಲಿ ಯುದ್ಧ ಮಾಡ್ಲಿಕ್ಕೆ ಹೋದಾಗ ಕೌರವರು ಪಾಂಡವರು ಊರಿನ ಜನ ಬಂದು ಕಸಬರಿಗೆಯಲ್ಲಿ ಹೊಡೆದು ಕಳಿಸಿದ್ರು. ಯಾರನ್ನ? ದುರ್ಯೋಧನಾದಿಗಳನ್ನ. ಇಲ್ಲಿ ಆ ಥರದ ಯುದ್ಧ ಆಗಿದ್ದಲ್ಲ. ಇಲ್ಲಿ ಯಾರು ಸಶಸ್ತ್ರವಾಗಿ ಚೆನ್ನಾಗಿ ಯುದ್ಧ ಮಾಡುವ, ಈಗ ನಮ್ಮ ದೇಶದ ಸೇನೆ ಅಂದರೆ ಎಷ್ಟು ಭಾಗ? 2% 3% ಭಾಗವನ್ನು ನಾವು ಸೇನೆ ಅಂತ ಗುರುತಿಸ್ಬೋದು. ಅಂದರೆ ಅರೆ ಸೇನೆ ಎಲ್ಲ ಸೇರಿ ಹೇಳ್ತಾ ಇರೋದು ನಾನು. ಅಂದರೆ ಹಾಗಾದರೆ ಒಂದು ಇಡೀ ದೇಶದ 60 ಲಕ್ಷ ಅಂದರೆ ಅದೊಂದು ಬಹುಶಃ 2% ಜನ ಅಷ್ಟೇ. ಇನ್ನೂ ಕಮ್ಮಿಯೇ ಹೇಳಬೇಕು ನಾನು. ಆದರೆ ಕನಿಷ್ಠ ಪಕ್ಷ ಒಂದು ದೇಶದಿಂದ ಇಷ್ಟು ಬಂದಿದ್ದಾರೆ ಅಂತ ಇಟ್ಕೊಳ್ಳಿ. ಕೃಷ್ಣ 18 ಸರ್ತಿ, ಪ್ರತಿ ಸರ್ತಿ ಬಂದಾಗಲೂ 18ರಿಂದ 20 ಅಕ್ಷೋಹಿಣಿ ನಾಶ ಮಾಡಿದ್ದಾನಲ್ವಾ. ಜರಾಸಂಧ ಕರ್ಕೊಂಡು ಬರ್ತಿದ್ದ ಪ್ರತಿ ಸರ್ತಿ ಸೋತಾಗಲೂ 18-20 ಅಕ್ಷೋಹಿಣಿ ಸೈನ್ಯವನ್ನು ತಂದು ಕೃಷ್ಣನ ಮೇಲೆ ದಾಳಿ ಮಾಡಿಸ್ತಿದ್ದ. ಅಂದರೆ ಆ ದಾಳಿ ಮಾಡಿದಾಗ ಅಷ್ಟು ಜನ ಸೈನ್ಯವನ್ನು ಮೊದಲೇ ಕೃಷ್ಣ ಮುಗಿಸಿದ್ದಾನೆ. ಅಷ್ಟಾದ್ಮೇಲೆ ಮತ್ತೆ 18 ಅಕ್ಷೋಹಿಣಿ ಸೈನ್ಯ ಬಂದಿದೆ ಅಂದರೆ ಏನರ್ಥ? ದೇಶದ ಜನಸಂಖ್ಯೆ ನಾವು ಇವತ್ತು 33 ಕೋಟಿಯಿಂದ ಹಿಂದೆ ಹೋಗಿ ನೋಡಬೇಕಾದ ಕಥೆ ಅಲ್ಲ ಅದು. ಆಗಲೂ ಜನಸಂಖ್ಯೆ ಇವತ್ತು ಹೇಗಿತ್ತು ಹಾಗೆ ಇತ್ತು.
ಆದ್ರೆ ಏನು ಅಂದರೆ ನಮಗೆ ಆವಾಗದ ಮಾಹಿತಿ ತಂತ್ರಜ್ಞಾನಗಳೆಲ್ಲ ಏನಿತ್ತು ಗೊತ್ತಿಲ್ಲ. ಈಗ ಸಿಂಧೂ ನಾಗರಿಕತೆಯಲ್ಲಿ ನಾವು ಅನೇಕ ಕೆಲವು, ಅದು ಈಜಿಪ್ಟಿನ ಎಸ್ಕವೇಷನ್ನಲ್ಲಂತೂ ಎಷ್ಟೋ ಯಂತ್ರಗಳು ಸಿಕ್ಕಿದೆ ಅಂತೆ, ಅದು ಏನು ಅಂತಲೇ ಗೊತ್ತಿಲ್ಲ. ಸುಮ್ಮನೆ ಅದನ್ನು ಪೂಜೆ ಮಾಡಲಿಕ್ಕೆ ನೋಡ್ಲಿಕ್ಕೆ ಚೆನ್ನಾಗಿದೆ ಅಂತ ಇಟ್ಕೊಂಡು ಕೂತಿದ್ದಾರೆ ಅಷ್ಟೇ. ಅದು ಯಾವ ರೀತಿ ಆಪರೇಟ್ ಮಾಡಬೇಕು, ಯಾವ ರೀತಿ ಅದನ್ನು ಬಳಸ್ಕೊಳ್ತಿದ್ರು ಹಿಂದಿನವರು ಗೊತ್ತಿಲ್ಲ. ಆವಾಗಲೂ ಅಂಥದ್ದೇ. ಈಗ ಸೌಭನ ವಿಮಾನ ಬಾಂಬ್ ದಾಳಿ ಮಾಡಿತು ಅಂತ ಹೇಳುತ್ತೆ ದ್ವಾರಾವತಿಯನ್ನು ಕುರಿತು. ಆಗ ಇಡೀ ಒಂದೊಂದು ಎಸೆದ ಬೆಂಕಿ ಚೆಂಡಿಗೆ ಹತ್ತಾರು ಊರುಗಳು ಕ್ಷಣ ಮಾತ್ರದಲ್ಲಿ ದಹಿಸಿ ಹೋದವು ಅಂತಿದೆ. ಅಂದರೆ ಆವಾಗಲೂ ಏನೋ ಟೆಕ್ನಾಲಜಿ ಇತ್ತು, ಮಂತ್ರವು ಜಾಸ್ತಿ ಬಲ ಇತ್ತು ಅಂತ ಇಟ್ಕೊಳ್ಳಿ. ಕೇವಲ ತಂತ್ರ ಅಲ್ಲ, ನಮಗೀಗ ಮನಸ್ಸು ಗಟ್ಟಿ ಇಲ್ಲ. ವಸ್ತುವಿನಿಂದ ಏನಾದರೂ ಸಾಧಿಸಿದ್ರು ಅಷ್ಟೇ. ಮನಸ್ಸಿನ ಶಕ್ತಿಯನ್ನೂ ಬಳಸಿಕೊಂಡು, ಮಂತ್ರವನ್ನು ಉಪಯೋಗಿಸಿಕೊಂಡು, ತಂತ್ರವನ್ನು ಕೂಡ ಜೊತೆಯಾಗಿ ಯಂತ್ರದ ಶಕ್ತಿಯಲ್ಲಿ ಬಳಸ್ತಾ ಇದ್ದದ್ದು ಹಿಂದಿನವರ ಆ ಯೋಚನೆಯಲ್ಲಿ. ಈ ಜನಸಂಖ್ಯಾ ಸ್ಫೋಟ ಅನ್ನೋದು ಪ್ರಥಮ ಬಾರಿಗೆ ಈಗಲೇ ಆಗ್ತಾ ಇದೆ ಅಂತ ಅರ್ಥ ಅಲ್ಲ. ಒಟ್ಟು ಮಹಾಯುದ್ಧ ನಡೆದಾಯಿತು. ಪಾಂಡವರು ಬಂದದ್ದನ್ನು ಜನ ಎಲ್ಲ ಬಹಳ ಪ್ರೀತಿಯಿಂದ ಸ್ವೀಕರಿಸಿದ್ರು. ಆದರೂ ಧರ್ಮರಾಜನಿಗೆ ಒಂದು ಅಳುಕು. ಅಷ್ಟು ಜನರನ್ನು ಕೊಂದು ರಕ್ತಸಿಕ್ತವಾದ ಸಿಂಹಾಸನದಲ್ಲಿ ಕೂಡುವುದು ತಪ್ಪಲ್ವಾ? ನಾ ತಪ್ಪೇ ಮಾಡಿದ್ದು ಅಂತ. ಅದು ಈ ಹಳೇ ಮುದಿ ತಲೆಯಲ್ಲಿ ಕೆಲವೊಂದು ಸರ್ತಿ ಕೆಲವು ಯೋಚನೆಗಳು ಬರ್ತಾ ಇದ್ದಾರೆ, ಅದಂತೂ ಹೋಗುವುದೇ ಇಲ್ಲ. ಹಾಗೆ ಇವನು ಈಗಲೇ 72 ವಯಸ್ಸಾಗಿತ್ತು ಯುದ್ಧ ಮಾಡುವಾಗ. ಯುದ್ಧಕ್ಕೆ ಇಳಿದಾಗ ಯುಧಿಷ್ಠನಿಗೆ 72 ವಯಸ್ಸು, ಅಂದರೆ 71 ವಯಸ್ಸು ಭೀಮನಿಗೆ, 71 ವಯಸ್ಸು ಕೃಷ್ಣನಿಗೆ, 71 ವಯಸ್ಸು ಅರ್ಜುನನಿಗೆ. ಹೀಗೆ ಯೋಚನೆ ಮಾಡ್ತಾ ಎಲ್ಲ 70ರ ತರುಣರು ಯುದ್ಧ ಮಾಡಿದವರು. ನಾವು 70ರಲ್ಲಿ ಲೆಕ್ಕ ಆಗ್ತಾ ಇರ್ತೀವಿ ಇನ್ನೆಷ್ಟು ದಿನ ಅಂತ. ಆದರೆ ಅವರು ಯುದ್ಧ, ಅದು ಏನು ಯುದ್ಧ, ಸುಮ್ಮನೆ ಎಲ್ಲೋ ದೂರದಲ್ಲಿ ನಿಂತು ಇಲ್ಲಿಂದಲೇ ಬಾಣ ಬಿಡುವುದಲ್ಲ. ಅದು ಓಡ್ತಾ ಇರುತ್ತೆ, ಹಾರಾಡ್ತಾ ಇರುತ್ತೆ. ರಥದಿಂದ ಹಾರಬೇಕು, ಮತ್ತೆ ಕೂಡಲೇ ಆನೆ ಏರಬೇಕು, ಕುದುರೆ ಏರಬೇಕು, ಮಧ್ಯದಲ್ಲಿ ನೆಲಕ್ಕೆ ಬಿದ್ದಾಗ ಚೂರು ಗಾಯ ಮಾಡಿಕೊಳ್ಳದೆ ಇರುವ ಪ್ರಸಂಗವನ್ನು ಕೂಡ ಎದುರಿಸಬೇಕು, ಸಾರಥಿಯನ್ನು ರಕ್ಷಿಸಿಕೊಳ್ಬೇಕು. ಎಷ್ಟು ಇದೆ ಆ ಯುದ್ಧದ ಪ್ರಸಂಗ ನೋಡಿದರೆ ಗೊತ್ತಾಗುತ್ತೆ. ಒಟ್ಟು ಇಂತಹ ಯುದ್ಧದಲ್ಲಿ ಭಾಗವಹಿಸಿಯೂ ಶ್ರಮ ಆದ ಮೇಲೂ ಕೂಡ ಯಾವುದೇ ರೀತಿಯಿಂದಲೂ ಕೂಡ ದೈಹಿಕ ದುರ್ಬಲತೆಗೆ ಒಳಗಾಗಿ ಇನ್ನು 10 ದಿವಸ ಆಸ್ಪತ್ರೆ, 3 ವರ್ಷ ಕೋಮ ಇರಲಿಲ್ಲ. ಆರಾಮಾಗಿ ರಾಜ್ಯಭಾರ ಮಾಡಿಕೊಂಡು ತಮ್ಮ ಕರ್ತವ್ಯವನ್ನು ನೆರವೇರಿಸಿದ್ರು. ಗಮಯಿತ್ವಾ ಕ್ರಿಯಾಂ ಸ್ವರ್ಗ್ಯಾಂ. ಇಷ್ಟಾದ ಮೇಲೆ ಸುಮಾರು 36 ವರ್ಷಗಳ ಕಾಲ ರಾಜ್ಯಭಾರ ನಡೆದಿದೆ. ಕೃಷ್ಣನೂ ಕೂಡ ಅವನ ಗತಿಯನ್ನು ಮುಗಿಸಿದ್ದಾನೆ, ಅವತಾರ ಸಮಾಪ್ತಿ ಮಾಡಿದ್ದಾನೆ. ಆಗ ಅವರಿಗೂ ಅನ್ನಿಸಿತು, ನಾವು ಇನ್ನು ಇದ್ದು ಏನು ಅರ್ಥ ಇಲ್ಲ, ಮುಂದಿನ ಪೀಳಿಗೆಗೆ ಕೀಯನ್ನು ಕೊಟ್ಟು ಹೋಗಬೇಕಾದ ನಮ್ಮ ಕರ್ತವ್ಯ. ಯಾವಾಗಲೂ ಸಾಯುವಾಗ ಮತ್ತೆ ಸತ್ತ ಮೇಲೇ ಸೊಂಟದಿಂದ ಕಿತ್ತುಕೊಳ್ಳುವ ಪ್ರಸಂಗ ಮಕ್ಕಳಿಗೆ ಬರಬಾರದು ಅಂತ ಯೋಚಿಸಿ ಅವರೇ ಮಹಾಪ್ರಸ್ಥಾನ ಪರ್ವ ಅಂತ ಹೊರಟರು. ಹಿಂದೆ ನಾವಿವತ್ತು ಏನಂತಾರೆ, ಈ ಕೆಲಸ ಮುಗಿಯುವಾಗ ರಿಟೈರ್ಮೆಂಟ್ ಅಂತ ತಗೊಳ್ಳೋದು ಇದೆಯಲ್ವ, ಅದನ್ನು ವಾನಪ್ರಸ್ಥ ಅಂತ ಕರೀತಾ ಇದ್ದದ್ದು. ಆವಾಗ ಏನು ಅಂದರೆ ಮಕ್ಕಳ ಕೈಗೆ ಅಧಿಕಾರವನ್ನು ಕೊಟ್ಟು ಕೇವಲ ಸಲಹೆ ಸೂಚನೆಗಳನ್ನು ಕೊಡ್ತಾ ಇರುವುದು. ಅದರ ಇನ್ನೂ ಅವರಿಗೆ ಹೆಚ್ಚು ಸಾಧನೆ ಮಾಡಬೇಕು ಅಂತ ಅನಿಸಿದ್ರೆ ಎಲ್ಲೋ ಕಾಡಿಗೆ ಹೋಗಿ ಗಂಡ ಹೆಂಡತಿ ಒಟ್ಟಿಗೆನೆ ಮಕ್ಕಳನ್ನು ಜವಾಬ್ದಾರಿಗೆ ಬಿಟ್ಟು ತಾವು ಹೋಗೋರು. ಅಲ್ಲೂ ಅವರಿಗೆ ಏನಾದರೂ ಕಷ್ಟ ಆಯಿತು ಅಂತಂದರೆ ಯಾರೋ ಸಹಜವಾಗಿ ಸಹಕಾರಕ್ಕೆ ಯಾರಾದರೂ ಒಂದು ಇಬ್ಬರು ಇರೋರು ಯೋಗದ ದಾರಿಯಲ್ಲಿ ಪ್ರಾಣವನ್ನು ಬಿಡುವುದು ಕಾಡಿನಲ್ಲೇ. ಆಮೇಲೆ ಏನಾಯಿತು, ಮಕ್ಕಳು ತಗೊಂಡ ತಕ್ಷಣ ಅವರೇ ಕಾಡಿಗೆ ಅಟ್ಟುತ್ತಾರೆ ಅಂತ ಯಾವಾಗ ಶುರುವಾಯಿತು, ಆವಾಗ ಕೀ ಕೊಡೋದು ಟೈಮ್. ಆಫೀಸಿನಿಂದ ನಮಗೆ ರಿಟೈರ್ಮೆಂಟ್ ಸಿಕ್ಕಿದ್ರು ಮನೆಯಿಂದ ಸಿಗುವುದಿಲ್ಲ, ಮನೆಯಿಂದ ನಾವೇ ಕೊನೆಗೆ ಮಕ್ಕಳಿಗೂ ಗೊತ್ತಾಗುವುದಿಲ್ಲ ಜವಾಬ್ದಾರಿ ಎಲ್ಲಿ ಎಷ್ಟು ನಿರ್ವಹಿಸಬೇಕು ಅಂತ. ತಂದೆ ತಾಯಿಯೂ ಬಿಟ್ಟುಕೊಡುವುದಿಲ್ಲ. ಒಂದು ಇಡೀ ಕುಟುಂಬದ ವ್ಯವಸ್ಥೆಯಲ್ಲಿ ಈ ಅತಿ ಆಸೆ ಅನ್ನೋದೇ ಒಂದು ಥರ ಆಗದ ಕ್ರಮ ತುಂಬ ಚೆನ್ನಾಗಿತ್ತು. ಇಷ್ಟು ಕಾಲಕ್ಕೆ ಇವರಿಗೆ ಇಂಥ ಅಧಿಕಾರ ಕೊಟ್ಟು ನಾವು ಮುಂದುವರಿಬೇಕು ಅನ್ನುವ ಯೋಚನೆ. ಹಾಗೆ ಅವರು ಪರೀಕ್ಷಿತ್ ರಾಜನನ್ನು ಕೂಡಿಸಿ ಅಧಿಕಾರವನ್ನು ಕೊಟ್ಟು ತಾವು ಮಹಾಪ್ರಸ್ಥಾನವನ್ನು ಹೊಂದಿದ್ರು. ಹೀಗೆ ಇಷ್ಟು ಅನೇಕ ಘಟನೆಗಳಿಂದ ಈ ದೊಡ್ಡ ಯುದ್ಧ ನಡೆಯುವಂತಹ ಪ್ರಸಂಗ ಬಂತು ಅಂತ ಹೇಳಿದಾಗ ಜನಮೇಜನಿಗೆ ಬಹಳ ಖುಷಿಯಾಗುತ್ತೆ. ನೀವು ಹೇಳಿದ ಮಾತುಗಳು ಕೇಳಿ ಬಹಳ ಸಂತೋಷ ಆಯಿತು. ಈ ಕಥೆಯನ್ನು ನನಗೆ ಏನೋ ಬೆಲ್ಲವನ್ನು ಮೂಗಿಗೆ ಸವರಿದ ಹಾಗಾಯಿತು. ನನಗೆ ಖುಷಿಯಾಗಲಿಲ್ಲ. ನೀವು ಮೇಲೆ 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 ಸುಮ್ಮನೆ ಅಲ್ಲಿಂದ ಅಲ್ಲಿಗೆ ತೇಲಿಸಿ ಕತೆ ಹೇಳಿದ್ರಿ. ನನಗೆ ಈಗ 1000 ಪ್ರಶ್ನೆ ಬಂದಿದೆ. ನೀವೀಗ ಹೇಳಿದ್ರಿ ಏನೋ ಕತೆ ಮುಗದೆ ಹೋಯಿತು, ಆದರೆ ನನ್ನದು ಪ್ರಶ್ನೆ, ನನಗೆ ಪ್ರತಿಯೊಂದು ಘಟನೆಯೂ ಕೂಡ ನೀವು ನೋಡಿದವರು ಅನ್ನೋದಕ್ಕಿಂತ ನೋಡಿದವರ ಹತ್ರ ಕೇಳಿದವರು. ನೋಡಿದವರು ಪಕ್ಕದಲ್ಲಿ ಇದ್ದಾರೆ, ಏನಾದರೂ ತಪ್ಪಾದ್ರೆ ಅವ್ರು ಹೇಳ್ತಾರೆ. ನೀವು ಅವರ ಹತ್ರ ಅಷ್ಟು ಚೆನ್ನಾಗಿ ಕತೆ ಕೇಳಿದ ಮೇಲೆ ಇಷ್ಟು ಬೇಗ ಕತೆ ಮುಗಿಸೋದಾ? ನಿಮಗೆ ಕೊಟ್ಟಿದ್ದು 5 ರೂಪಾಯಿ ಆ್ಯಕ್ಟಿಂಗ್ ಆದರೂ 5 ನಿಮಿಷ ಆದರೂ ಮಾಡಬೇಕಲ್ವಾ? ನೀವು 1 ನಿಮಿಷದಲ್ಲಿ ಮುಗಿಸಿದ್ರೆ ಆಗಬಾರ್ದು. ನನಗೆ ಬಿಡಿಸಿ ಹೇಳಬೇಕು.
ಕಥಿತಂ ವೈ ಸಮಾಸೇನ ತ್ವಯಾ ಸರ್ವಂ ದ್ವಿಜೋತ್ತಮ ಮಹಾಭಾರತಮಾಖ್ಯಾನಂ ಕುರುಣಾಂ ಚರಿತಂ ಮಹತ್. ಆಗ ಹೇಳ್ತೇನೆ, ಖಂಡಿತ ನಿನಗೆ ಆಸಕ್ತಿ ಇದೆ ಅಂದರೆ ನನಗೆ ಹೇಳಲಿಕ್ಕೆ ತುಂಬ ಖುಷಿ. ಆದರೆ ಒಂದು ಸರ್ತಿ ಇಡೀ ಕಥೆಯ ರೀಕ್ಯಾಪು ಅಂತ ಅನ್ನೋ ಥರ ಅಲ್ಲ. ಇದು ಹೇಗೆ ಅಂದರೆ ನಿಮಗೆ ಟ್ರೈಲರ್ ಕುತೂಹಲ ಬರಬೇಕು, ಮುಂದೇನಿದೆ ನೋಡಿ, ಈ ಟ್ರೈಲರ್ ಎಷ್ಟು ಚೆನ್ನಾಗಿದೆ, ಇಡೀ ಮಹಾಭಾರತದ ಕಥೆ ಹೇಳಿಬಿಟ್ಟಿದ್ದಾರೆ. ಆದರೆ ನಿಮ್ಗೇನು ಪೂರ್ತಿ ಗೊತ್ತಾಗ್ಲಿಲ್ಲ, ಅಲ್ಲಲ್ಲಿ ಹೀಗಾಯ್ತು ಹೀಗಾಯ್ತು ಹೀಗಾಯ್ತು. ಆದರೆ ಪ್ರತಿಯೊಂದು ಘಟನೆಯಲ್ಲೂ ಅನೇಕ ಸ್ವಾರಸ್ಯಗಳಿವೆ. ಆ ಸ್ವಾರಸ್ಯಗಳನ್ನು ನಾನು ಇನ್ನು ಬಿಡಿಸಿ ಹೇಳ್ತೇನೆ. ಸಮಾಸೇನ ವೈ, ಜೋಡಿಸಿ ನೀವು ಚಿಕ್ಕದು ಮಾಡಿ ಒಂದು ನಿಮಿಷದ ಟ್ರೈಲರ್ ಕೊಟ್ಟಿದ್ದೀರಿ, ನನಗೆ 3 ಗಂಟೆ ಸಿನಿಮಾ ಪೂರ್ತಿ ನೋಡಬೇಕಿದೆ, ಅದರಿಂದಾಗಿ ದಯವಿಟ್ಟು ನನಗೆ ಬಿಡಿಸಿ ಹೇಳಿ ಅಂತ ಹೀಗೆ ಕೇಳಿದಾಗ ಈ ಮಹಾಭಾರತದ ಮೊದಲು ಒಂದಿಷ್ಟು ವಿಶೇಷತೆಗಳನ್ನು ಹೇಳುತ್ತಾರೆ. ಆಮೇಲೆ ಕಥೆ ತುಂಬ ದೊಡ್ಡದಿದೆ. ದೊಡ್ಡದು ಅಂದರೆ ಈ ಒಂದು ಅಧ್ಯಾಯ ನಿಮಗೆ ಮತ್ತೆ ಬೋರ್ ಬರಬಹುದು. ಒಂದು ಅಧ್ಯಾಯ ಏನು ಅಂದರೆ ಅಲ್ಲಿ ಶುರುವಾಗುವುದು ಪುರುವಿನ ವಂಶವನ್ನು ಹೇಳಬೇಕು ಅಂತ. ಆಗ ಪುರುವಿನ ವಂಶ ಹೇಳಿದಾಗ ಸುಮಾರು 100 ತಲೆಮಾರುಗಳನ್ನು ಹೇಳುತ್ತಾರೆ. ತಲೆಮಾರು ಅಂದರೆ ನನಗೆ ಹೇಳಬೇಕು ಅಂತ ಅನಿಸಿದ್ದು ಯಾಕೆ ಅಂದರೆ ಅಲ್ಲಿ ಅನೇಕ ಹೆಸರುಗಳು ಬರ್ತವೆ, ಒಳ್ಳೊಳ್ಳೆ ಹೆಸರುಗಳು. ಕನಿಷ್ಠ ಪಕ್ಷ ಆ ಹೆಸರನ್ನು ಮನಸ್ಸಲ್ಲಿ ಇಟ್ಕೊಂಡು ಮುಂದೆ ಯಾವತ್ತಾದ್ರೂ ನಿಮ್ಮ ಪೀಳಿಗೆಗೆ ಇಡುವ ಯೋಚನೆ ಇದ್ರೆ ಇಟ್ಬಿಡಿ ಅಂತ. ಹಾಗಾಗಿ ಆ ವಂಶವನ್ನು ತಿಳ್ಕೊಳ್ಳೋದು ಒಂದು ಅಗತ್ಯ. ಆ ಹೆಸರಿನ ಅಪೂರ್ವತೆಯೂ ಇದೆ. ಯಾವ ಯಾವ ದೇಶದವರು ಯಾವ ಯಾವ ದೇಶದ ಜೊತೆಗೆ ಹೊಂದಾಣಿಕೆ ಮಾಡ್ಕೊಳ್ಬೇಕಾಯಿತು, ಹೇಗೆ ಗೆದ್ರು, ಸಣ್ಣ ಸಣ್ಣ ಒಂದೊಂದೇ ಲೈನಲ್ಲಿ ಒಬ್ಬೊಬ್ಬ ರಾಜರ ಕಥೆ, ಒಂದೊಂದೇ ಲೈನ್. ಈಗ ತುಂಬ ಚಿಕ್ಕ ಕಥೆ ಹೇಳಿ ಅಂದರೆ ಹಿಂದೊಬ್ಬ ರಾಜ ಇದ್ದ, ಇವತ್ತಿಲ್ಲ. ಹಾಗೆ ಇದು ಆ ರಾಜ ಇದ್ದ, ಮದುವೆ ಆಯಿತು, ಈ ಮಗ ಆಯಿತು, ಆ ಮಗನಿಗೆ ಇಂಥವಳ ಜೊತೆಗೆ ಮದುವೆ ಆಯಿತು, ಅವನಿಗೆ ಇಂಥ ಮಗ ಆದ, ಅವನು ಹೀಗೆ ಮಾಡಿದ, ಆಮೇಲೆ ಮುಂದುವರಿಸಿದ, ಅವನು ಒಂದು ದೇಶ ಹೋಗ್ಗೆದ್ದ, ಅಲ್ಲೊಂದು ರಾಜಕುಮಾರನ ಕರ್ಕೊಂಡು ಬಂದ, ಮದುವೆ ಆದ, ಮತ್ತೊಂದು ಮಗ. ಹೀಗೆ ಇಡೀ 5-6 ಜನ ಒಂದೊಂದು ಪರಂಪರೆಯಲ್ಲಿದ್ದರೆ ಅದರ ಸಣ್ಣ ಸಣ್ಣ ತುಂಡುಗಳನ್ನು ಹೆಚ್ಚು ವಿವಸ್ತಾರ ಮಾಡದೆ ವಂಶಕ್ಕೆ ಮುಖ್ಯ ಕಾರಣನಾದವನ ಕಥೆಯನ್ನು ಜೋಡಿಸಿ 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 ಇಡೀ ಒಂದು ಪುರುವಿನ ವಂಶದ ಕಥೆಯನ್ನು ಹೇಳಿ ಪುರೋಹ ವಂಶ ಶಂತನುವಿನ ತನಕ ಕಥೆ ಬಂದ ಮೇಲೆ ಸ್ವಲ್ಪ ಹಿಂದಕ್ಕೆ ಹೋಗಿ ಯಯಾತಿಯ ಕಥೆಯನ್ನು ಶುರು ಮಾಡ್ತಾರೆ. ಆ ಭಾಗವನ್ನು ನಾವು ಮುಂದಿನ ಬಾರಿ ಸೇರಿದಾಗ ನೋಡೋಣ ಅಂತ ಹೇಳ್ತಾ ನಮಸ್ಕಾರ.